ದ ಲಿಟಲ್ ಬುದ್ಧ ಅಂತ ಒಂದು ಸಿನಿಮಾ. ಅದು ಪಿಕ್ಚರ್ ಓಪನಿಂಗ್ ದೃಶ್ಯ ಏನು ಅಂತಂದರೆ ಕಾರ್ಟೂನ್ ರೂಪದಲ್ಲಿ ಬರುತ್ತೆ. ಒಂದು ಕುರಿ ಇರುತ್ತೆ, ಆ ಕುರಿಗೆ ಹಾರವನ್ನು ಹಾಕಿ ಒಬ್ಬ ಅದನ್ನು ಬಲಿ, ಇವಾಗ ದೇವ್ರಿಗೆ ಬಲಿ ಕೊಡಬೇಕು ಅನ್ನೋ ಥರದಲ್ಲಿ ಬರ್ತಾನೆ. ದೊಡ್ಡ ದೊಡ್ಡ ಮ್ಯೂಸಿಕ್, ಜೋರು ಢಮ 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 ಅಂತೆಲ್ಲ ಬರುತ್ತೆ. ಅವನು ಕತ್ತಿಯನ್ನು ಹಿಂಗೆ ಮಾಡ್ತಾ ಇರ್ತಾನೆ. ಇನ್ನೇನು ಅದಕ್ಕೆ ಬಲಿ ಕೊಡಬೇಕು ಅನ್ನೋ ಟೈಮಲ್ಲಿ ಆ ಕುರಿ ನಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ. ಅವಾಗ ಇವನು, ಏಯ್ ನಾನು ನಿನ್ನ ಬಲಿ ಕೊಡ್ತಾ ಇದ್ದೀನಿ, ನೀನೇನು ನಗ್ತಾ ಇದೆಯಾ? ಅವಾಗ ಆ ಕುರಿ ಹೇಳುತ್ತೆ, ಎಷ್ಟು ಜನ್ಮಗಳಿಂದ ಇದೇ ನಡೀತಾ ಇದೆ, ಇವಾಗ ನೀನು ನನ್ನ ಕಡಿತೀಯಾ, ನೆಕ್ಸ್ಟ್ ಜನ್ಮದಲ್ಲಿ ನಾನು ನೀನಾಗಿ ಹುಟ್ತೀನಿ, ನೀನು ನಾನಾಗಿ ಹುಟ್ತೀಯ, ಅವಾಗ ಇದೇ ಥರ ನಾನು ನಿನ್ನ ಬಲಿ ಕೊಡ್ತೀನಿ, ಈ ಸೈಕಲ್ ನಡೀತಾನೆ ಇದೆ, ಈ ಚೈನ್ ಕಟ್ಟಾಗೇ ಇಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೀನಿ, ನೀನು ಬರ್ತಾ ಇದೆಯಾ ಅಂತ ಕುರಿ ಹೇಳುತ್ತೆ. ನಾನು ವೆಜ್ ಮನೇಲಿ ಹುಟ್ಟಿದ್ದೀನಿ, ನಾನು ವೆಜ್ಜೇಪ್ಪ, ಈ ಕಮ್ಯುನಿಟಿನೂ ಇಲ್ಲ. ನಾನು ನಾನ್ ವೆಜ್ಜಲ್ಲಿ ಹುಟ್ಟಿದ್ದೀನಿ, ನಾನು ನಾನ್ ವೆಜ್ಜೇಪ್ಪ, ಈ ಕಮ್ಯುನಿಟಿನೂ ಇಲ್ಲ. ಈಗ ಇವಾಗ ಎ ಇಂಟರ್ಸೆಕ್ಟ್ ಬಿ ಅಂತ ಕರೆದಾಗ ಇಲ್ಲೊಂದು ಮಧ್ಯದೊಂದು ಫಾರ್ಮ್ ಆಗಿದೆ. ಈ ಫಾರ್ಮ್ ಆಗಿರ್ತಕ್ಕಂಥ ಸೊಸೈಟಿ ಹುಡುಗರಿಗೆ ಅವತ್ತು ಮೆಸೇಜ್ ಪಿರಮಿಡ್ ಧ್ಯಾನ ಅಂತಾನೂ ನಾವು ಕರಿತೀವಿ. ಹಾಗಾಗಿ ಪ್ರತಿಯೊಬ್ಬರು ಅಂತಹ ಒಂದು ಪಿರಮಿಡ್ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಇದೆ. ಈಜಿಪ್ಟ್ ನಲ್ಲಿ ಇದೆ, ಅದು ಭೂಮಿಯ ಮಧ್ಯ ಭಾಗದಲ್ಲಿ ಇದೆ. ಆಕ್ಚುಲಿ ಆ ಒಂದು ಟೆಕ್ನಾಲಜಿನ ಪತ್ರಿಜಿಯವರು ಧ್ಯಾನಕ್ಕೆ ಅಳವಡಿಸ್ಕೊಂಡ್ರು. ಮೊಟ್ಟ ಮೊದಲನೆಯ ಅತಿ ದೊಡ್ಡ ಪಿರಮಿಡ್ ಧ್ಯಾನಕ್ಕಾಗಿ ಬಳಸುವ ಪಿರಮಿಡ್ ಅಂದ್ರೆ ಮೈತ್ರೇಯ ಬುದ್ಧ ವಿಶ್ವವಿದ್ಯಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ, ಹಾಗೂ ಕೋ-ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ. ಅದರಿಂದನೇ ಪ್ರತಿಯೊಂದು ಕಂಟೆಂಟು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಂತ ಹೇಳ್ತಾ, ಇವತ್ತು ಏನು ಎಪಿಸೋಡು, ಯಾರು ಬಂದಿದ್ದಾರೆ, ಏನು ವಿಷಯ, ಭಾಳ ವಿಶೇಷವಾದಂಥ ಒಂದು ಟಾಪಿಕ್ಕು, ತುಂಬ ಗಮನ ಇಟ್ಟು ಕೇಳಬೇಕಾದಂಥ ಒಂದು ವಿಷಯ. ಬಂದಿರತಕ್ಕಂಥ ಗೆಸ್ಟ್ ಕೂಡ ಬಹಳ ವಿಶೇಷ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಆಫ್ ಮೂಮೆಂಟ್, ಈ ಸಂಸ್ಥೆ PSSM ಅಂತಂದರೆ ತುಂಬ ಫೇಮಸ್ಸು. ಇದನ್ನು ಫೌಂಡರ್ ಮಾಡಿದಂಥವರು ವಿಶ್ವಗುರು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ. ಇವ್ರ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ, ಗೂಗಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಮಾಹಿತಿಗಳು ಬರ್ತವೆ, ಎಷ್ಟು ವೀಡಿಯೋಗಳು ಬರುತ್ತೆ. ಇದರ ಅಂಗಸಂಸ್ಥೆ ಆದಂಥ PVMK ಅಂತಂದರೆ ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ ಕರ್ನಾಟಕ, ಇದರ ಸಂಸ್ಥಾಪಕರಾದಂಥ ಡಾಕ್ಟರ್ ಸುಮಂಗಲ ಸಾಲಿ ಮಠ ಅವರು ಇವತ್ತು ಬಂದಿದ್ದಾರೆ ಗೆಸ್ಟಾಗಿ. ಮೇಡಮ್, ನಿಮಗೆ ಸ್ವಾಗತ, ಸುಸ್ವಾಗತ. ಮತ್ತು ಭಾಳ ಖುಷಿ ಆಯಿತು. ನಾನು ನಿಮಗೂ ಥ್ಯಾಂಕ್ಸ್ ಹೇಳಬೇಕು ಬಂದಿದ್ದಕ್ಕೆ. ಮತ್ತು ನಿಮ್ಮ ಫಾಲೋವರ್ ಇನ್ನೊಬ್ಬರಾದಂಥ ಗಾಯತ್ರಿ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವರು ಇನ್ಸ್ಟಾದಲ್ಲಿ ಮೊದಲು ಮೆಸೇಜ್ ಮಾಡಿ ಮೇಡಮ್ನ ಕರೆಸಿ ಅಂತ ಹೇಳಿದ್ರು. ಅವಾಗ ನಾನು ಅವ್ರ ಜೊತೆ ಮಾತಾಡಿದೆ. ಬಟ್ ನಿಮ್ಮ ಭೇಟಿ ಮೊದಲನೇದಾಗಿ ಇಲ್ಲಾಗ್ತಾಯಿದೆ. ಹೇಳಿ ಮೇಡಮ್, ನಿಮ್ಮ ಪರಿಚಯ ಮಾಡೋದ್ರ ಮೂಲಕ ಇದೆಲ್ಲದಕ್ಕೂ ನೀವು ಒಂದು ಲೀಡ್ ಕೊಡಿ ಮೇಡಮ್. ಎಸ್, ಥ್ಯಾಂಕ್ ಯು ಆನಂದ್ ಅವರೇ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ, ಗುರುವಾಗಿರ್ತಕ್ಕಂಥ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಾನು ಅನಂತ ಕೋಟಿ ವಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಗುರುಮಾತೆ ಆಗಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ಇಲ್ಲಿ ನನ್ನ ಇವತ್ತು ಈ ಒಂದು ಜ್ಞಾನದ ಕ್ಷಣಗಳನ್ನು ಹಂಚಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆನಂದ್ ಸರ್ ಅವರ ಒಂದು ಟೋಟಲಿ ಟೀಮ್ನವರಿಗೆ ಆನಂದ್ ಅಂತ ಕರೀತಾರೆ. ಎವ್ರಿಥಿಂಗ್ ಈಸ್ ಗ್ರೇಟ್, ಎವ್ರಿ ವರ್ಕ್ ಈಸ್ ಗ್ರೇಟ್. ಸೊ ಹಾಗಾಗಿ ನಿಮ್ಮ ಎಲ್ಲ ಚಾನಲ್ ಸಿಬ್ಬಂದಿಯವರಿಗೂ ಜೊತೆಗೂ ನಿಮಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹೇಳಿದ್ರಿ ನನ್ನ ಪರಿಚಯ ಅಂತ. ನನ್ನ ಪರಿಚಯ ಅಂದರೆ ಸುಮಾರು ಅದೇ ಒಂದು ಕ್ಲಾಸ್ ಆಗುತ್ತೆ. ಆ್ಯಕ್ಚುಲಿ ಪತ್ರಿಜಿಯವರ ಜ್ಞಾನ ಆ ಥರ ಕೊಟ್ಟಿದ್ದಾರೆ, ನಮಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಲ್ಲಿ ನಾನು 100% ಸರೆಂಡರ್ ಆಗಿ ಸತ್ಯನ ಅವರು ತಿಳಿಸ್ಕೊಟ್ಟಾದ ಕಾರಣ ಆ ಸತ್ಯಕ್ಕೆ ನಾನು ಶರಣಾದೆ, ಆ ಜ್ಞಾನಕ್ಕೆ ನಾನು ಶರಣಾದೆ. ಸೊ ಹಾಗಾಗಿ ನನ್ನ ಪರಿಚಯನೇ ಸುಮಾರು ಒಂದು, ನನ್ನ ಪ್ರೊಫೈಲೇ ಒಂದು 8 ಪೇಜಸ್ ಆಗುತ್ತೆ. 20 ಇಯರ್ಸ್ ನಾನು ಈ ಒಂದು ಆನಾಪಾನಸತಿ ಧ್ಯಾನವನ್ನು ನಾನು ಸಾಧನೆ ಮಾಡ್ತಾ ಇದ್ದೀನಿ. ಈ ಮೂಲಕ ನಾವು ಸ್ವಾಮಿಯವರು, ನೀವು ಹೇಳಿದ್ರಿ ಸುಮಂಗಲಿ ಅಂತ ಆಂಧ್ರದಲ್ಲಿ ಬಳಸ್ತಾರೆ, ನನ್ನ ಹೆಸರು ಸುಮಂಗಳ ಸಾಲಿಮಠ ಅಂತ ಹೇಳಿ. ಸೊ ನಾನು ಮೂಲತಃ ಸ್ವಾಮಿಯವರು, ನಾವು ಜಗದ್ಗುರು ವಂಶದವರು. ಬೈ ಬರ್ತೆ ನನಗೆ ಈ ಆಧ್ಯಾತ್ಮ ಇಷ್ಟ ಇತ್ತು. ಅಂದರೆ
11ನೇ ವಯಸ್ಸಿನಲ್ಲೇ ನಾನು ರುದ್ರಾಭಿಷೇಕದ ಮಂತ್ರಗಳನ್ನೆಲ್ಲ ಕಲಿತು ಶಿವರಾತ್ರಿಯಲ್ಲಿ ನನ್ನ ಇಷ್ಟಲಿಂಗಕ್ಕೆ ನಮಕ ಚಮಕ ಪುರುಷ ಸೂಕ್ತ ಸಹಿತ ನಾನು ಜಾಗರಣೆ ಆಚರಣೆ ಮಾಡ್ತಾ ಇದ್ದೆ. ಆಮೇಲೆ ಎವ್ರಿಡೇ ಸಹಸ್ರ ನಾಮಾವಳಿ, ಒಂದೊಂದು ವಾರಕ್ಕೆ ತಕ್ಕ ಹಾಗೆ ಆಯಾ ದೇವರುಗಳ ಸಹಸ್ರ ನಾಮಾವಳಿ, ಈ ಥರ ನನಗೆ ಬೈ ಬರ್ತೆ ಅದು ಪ್ರಾರಂಭ ಆಗಿತ್ತು. ಅದರ ಜೊತೆಗೆ ಹೇಳಬೇಕು ಅಂದರೆ ಪೂಜೆ ಅಂತಲ್ಲ, ಇವತ್ತೇನು ನಾವು ಭೂಮಿ ಮೇಲೆ ದೇವರುಗಳಂತ ಹೇಳ್ತೀವಿ, ಎಲ್ಲ ದೇವರುಗಳನ್ನು ನಾನಾ ವಿಧವಾಗಿ ಪೂಜೆ ಮಾಡಿ ಆನಂದ ಪಡ್ತಾ ಇದ್ದೆ. ನಾಟ್ ಸಂತೋಷ, ಸಮಯ ಬಂದಾಗ ಹೇಳ್ತೀನಿ, ಸಂತೋಷ ಬೇರೆ ಆನಂದ ಬೇರೆ. ಸೊ ಆನಂದ ಪಡ್ತಿದ್ದೆ. ಆನಂದ ಅಂದ್ರೆ ಏನು ಅಂತಂದರೆ, ಒಬ್ಬ ತಾಯಿ ತನ್ನ ಮಗುನಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿಸಿ ಹೀಗೆ ಇಟ್ಕೋತಾಳೆ ಅಂದರೆ ಅದು ಒಳಗಡೆ ತೃಪ್ತಿ ಪಡುವ ಸ್ಥಿತಿ. ಸೊ ಆ ಸ್ಥಿತಿನ ನಾನು ಪೂಜೆಯಲ್ಲಿ ಕಾಣ್ತಾ ಇದ್ದೆ. ವೆರಿ ನೈಸ್. ಅಂದರೆ ಆ ದೇವರು, ಅಲ್ಲಿ ದೇವರು ಅಂತ ನನ್ನ ಭಾವನೆ ಇದ್ದಿಲ್ಲ ನನಗೆ. ನನ್ನ ಆತ್ಮಕ್ಕೆ ಖುಷಿ ಆತ್ಮ ಅನ್ನೋ ಪದದ ಅರ್ಥನೂ ಗೊತ್ತಿದ್ದಿಲ್ಲ ನನಗೆ ಅವಾಗೆ. ಸೊ ಒಂದು ಕಲರ್ ಕಾಂಬಿನೇಷನ್ ನನಗೆ ಚೆನ್ನಾಗಿ ಅನಿಸಲ್ಲ ಅಂದ್ರೆ ತೆಗೆದು ಪಕ್ಕಕ್ಕಿಟ್ಟು ಮತ್ತೆ ಇನ್ನೊಂದು ಕಲರ್ ಕರೆಕ್ಟ್ ಆ ದೇವ್ರು ನನಗೆ ಚೆನ್ನಾಗಿ ಅನಿಸ್ಬೇಕು ಪೂಜೆ ಮಾಡಿದ್ಮೇಲೆ. ಆ ಥರ ಖುಷಿ ಪಟ್ಟು ಒಂದು 2 ನಿಮಿಷ ಮೌನವಾಗಿರ್ತಿದ್ದೆ ನಾನು. ಆ ಒಂದು ಆತ್ಮಾನಂದ ತಗೊಳ್ತಿದ್ದೆ ಅಂತ ಇವಾಗ ನಾನು ಅನುಭವದ ಮೂಲಕ ಫೀಲ್ ಆಗ್ತೀನಿ. ಅವಾಗ ಆ ಒಂದು ಆನಂದ ತಗೋತಿದ್ದೆ, ಆಮೇಲೆ ಹೊರಗಡೆ ಬರ್ತಾ ಇದ್ದೆ. ಈ ಥರ ಬರ್ತೇ ಇತ್ತು. ಬಟ್ ಇದರ ಜೊತೆಗೆ ನನಗೆ ಈ ಧ್ಯಾನ ಕನೆಕ್ಟ್ ಆಗೋಕ್ಕೆ ಮೂಲ ಕಾರಣ ಏನು ಅಂದರೆ, ನಾನು ಚಿಕ್ಕವಳಿಂದನೂ ಎಲ್ಲರೂ ಈಕ್ವಲ್ ಅನ್ನೋ ಒಂದು ಭಾವನೆ ನನ್ನಲ್ಲಿ ಆವಾಗಲೇ ಇತ್ತು. ಅಂದರೆ ಇವಾಗೆಲ್ಲ ಹಿರಿಯರು ಹೇಳ್ತಾರೆ, ನಾನು ಎಷ್ಟೋ ಲಕ್ಷಾಂತರ ಜನರಿಗೆ ಇವಾಗ ಹೇಳ್ತಾ ಇದ್ದೀನಿ, ಭಗವಂತ ಸರ್ವಾಂತರ್ಯಾಮಿ. ಇಲ್ಲೂ ಮತ್ತೆ ನಿಮಗೆ ತಿಳಿಸ್ತೀನಿ, ದೇವರೇ ಬೇರೆ ಭಗವಂತ ಬೇರೆ. ಸೊ ಭಗವಂತ ಅಂದರೆ ನಾವೆಲ್ಲ ಕೇಳಿದ್ದೀವಿ ಸರ್ವಾಂತರ್ಯಾಮಿ, ಒಪ್ತೀರಾ? ಭಗವಂತ ಸರ್ವಾಂತರ್ಯಾಮಿ, ಸರ್ವ ಅಂತರ್ಯಾಮಿ, ಅದು ಭಗವಂತ ಸ್ಥಿತಿ. ಸೊ ದೇವರುಗಳು ಬೇರೆ, ನೀನೇ ದೇವರು ನಾನೇ ದೇವರು. ಇವಾಗ ನಾವು ಸ್ಟೂಡೆಂಟ್. ಸೊ ಇವಾಗ ನಾವೇನು ವಿನಾಯಕ ಅಂತ ಪೂಜೆ ಮಾಡ್ತೀವಿ. ಸೊ ಆಂಜನೇಯ, ಕಾರ್ತಿಕೇಯ, ಶಿವ ಎಲ್ಲರೂ ಮೋಸ್ಟ್ ಸೀನಿಯರ್ ಮಾಸ್ಟರ್ಸ್ ಅವರೆಲ್ಲ ಸಾಧನೆ ಮೂಲಕ. ಅದನ್ನೇ ಪತ್ರಿಜಿಯವರು ಆ ಮಹಾತ್ಮರು ಮಾಡಿರ್ತಕ್ಕಂಥ ಧ್ಯಾನವನ್ನ, ಸೊ ಆ ದೇವಾನುದೇವತೆಗಳು ಮಾಡಿರ್ತಕ್ಕಂಥ ಧ್ಯಾನವನ್ನ ಸಂಸಾರದಲ್ಲಿ ಇದ್ದೇ ನಾವು ಮೋಕ್ಷ ತಗೋಬೇಕು ಅಂದ್ರೆ ಇರುವ ಏಕೈಕ ಸಾಧನ ಮಾರ್ಗ ಧ್ಯಾನ ಮಾರ್ಗ. ಸೊ ಆ ಧ್ಯಾನ ಮಾರ್ಗದಲ್ಲಿ 102 ಬಗೆಯ ಪದ್ಧತಿಗಳಿದ್ದಾವೆ. ಅದರಲ್ಲಿ ಅತಿ ಸರಳವಾದ ಸುಲಭವಾದ ಒಂದು ಸಾಧನೆ ಮಾರ್ಗ ಪತ್ರಿಜಿಯವರು ಬೆಳಕಿಗೆ ತಂದ್ರು. ಅದೇ ಬುದ್ಧನ ಪ್ರಬೋಧಿತ ಆನಾಪಾನಸತಿ ಧ್ಯಾನ. ಅದನ್ನ ಪತ್ರಿಜಿಯವರು ಹೊರಗಡೆ ತಗೊಂಡ್ಬಂದ್ರು. ಅದನ್ನ ಇವತ್ತು ವಿಶ್ವ ಎಲ್ಲ ಒಪ್ಪುವ ಹಾಗೆ ಆ ಸತ್ಯವನ್ನ ತಿಳಿಸ್ಬೇಕಂದ್ರೆ ಪತ್ರಿಜಿಯವರು 1.5 ವರ್ಷ ಮೌನವಾಗಿದ್ದು ಲಕ್ಷಗಟ್ಟಲೆ ಬುಕ್ಸ್ಗಳನ್ನ ಸ್ಟಡಿ ಮಾಡಿ ಸತ್ಯನ ಸಹಜವಾಗಿ ಇವತ್ತು ಎಲ್ಲ ಧರ್ಮದವರು ಒಪ್ಕೊಳ್ಳೋ ಥರ ನಮ್ಮ ಧರ್ಮ ರೀತಿಯ ನಾವು ಮಾಡೋಣ, ಅದರ ಜೊತೆಗೆ ಧ್ಯಾನವನ್ನ ಮಾಡೋಣ ಅಂತ ಅವರು ಒಂದು ಕಾನ್ಸೆಪ್ಟ್ನ ಹೊರಗಡೆ ತಂದ್ರು. ಆ ಕಾನ್ಸೆಪ್ಟ್ ಜೊತೆಗೆ ಪಿರಮಿಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡ್ರು. ಸೊ ನಿಮ್ಗೆಲ್ಲ ಗೊತ್ತಿದೆ ಸೈಂಟಿಫಿಕ್ ಆಗಿ ಪಿರಮಿಡ್ ಟೆಕ್ನಾಲಜಿ ಏನು ಅಂತ. ಸೊ ನೆಕ್ಸ್ಟ್ ಬಂದಾಗ ಹೇಳ್ತೀನಿ ನಾನು. ಈ ತರ ಧ್ಯಾನ, ಪಿರಮಿಡ್, ಮ್ಯೂಸಿಕ್, ಆಮೇಲೆ ಕ್ರಿಸ್ಟಲ್ಲು, ಇವೆಲ್ಲ ನಮ್ಮ ಒಂದು ಧ್ಯಾನದ ಒಂದು ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ಬೋದು. ಅಂದ್ರೆ ಸಾಧನೆ ಒಂದು ಬ್ರಿಡ್ಜ್ ಬೇಕಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ರೀಚ್ ಆಗ್ಲಿಕ್ಕೆ, ಆ ಥರ. ಸೊ ಇವಾಗ ನಾವು ಅದು ಪಿರಮಿಡ್ ಧ್ಯಾನ ಅಂತಾನೂ ಕರಿತೀವಿ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅಂತಾನೂ ಕರಿತೀವಿ. ಆಮೇಲೆ ಧ್ಯಾನ ಅಂತಂದ್ರೆ ನನ್ನನ್ನು ನಾನು ಅರಿಯುವುದು. ಆ ಒಂದು ಸಿಸ್ಟಮ್ ನನಗೆ ಬರ್ತೇ ಇತ್ತು. ಅಂದ್ರೆ ಆಲ್ ಆರ್ ಈಕ್ವಲ್. ಸೊ ನಾವು ಮೂಲತಃ ಅಗರ್ಭ ಶ್ರೀಮಂತರು, ಯಾರಾದ್ರೂ ಬಂದ್ರೆ ನಾವು ಮೇಲೆ ಕೂಡೋದು, ಅವ್ರು ಕೆಳಗೆ ಕೂಡೋದು, ನನಗದು ಇಷ್ಟ ಆಗ್ತಾ ಇದ್ದಿಲ್ಲ. ಸೊ ನಾನು ಕೆಳಗೆ ಕೂತ್ಬಿಡ್ತಿದ್ದೆ, ಅವರು ಮುಜುಗರ ಪಟ್ರೆ ನಾನೇ ಕೆಳಗೆ ಕೂಡ್ತಿದ್ದೆ. ಆಮೇಲೆ ನಾವು ಸ್ವಾಮಿಯವ್ರು ಅಂದ್ಮೇಲೆ ಮೂಲ ಏನಂದ್ರೆ ನಮಸ್ಕಾರ ಮಾಡಿಸ್ಕೊಳ್ಳೋದು. ಸೊ ನನಗೆ ಯಾರ ಮನೆಗಾದ್ರೂ ಊಟಕ್ಕೆ ಹೋಗಕ್ಕೆ ಇಷ್ಟ ಆಗ್ತಿದ್ದಿಲ್ಲ. ಬಟ್ ಮದುವೆ ಆದ್ಮೇಲೆ ನಿರ್ವಾಹಿಲ ಹೋಗ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾನು, ನಮ್ದು ಜಾಯಿಂಟ್ ಫ್ಯಾಮಿಲಿ, ಅವರೆಲ್ಲ ಕೆಲಸ ನಾನು ಮಾಡ್ತೀನಿ, ನೀವು ಊಟಕ್ಕೆ ಹೋಗ್ರಿ. ಯಾಕೆ ಅಂದ್ರೆ ನನ್ಗಿಂತಲೂ ದೊಡ್ಡವ್ರು ನನ್ನ ಪಾದಕ್ಕೆ ಬೀಳ್ತಾರೆ, ಅದು ನನಗೆ ಇಷ್ಟ ಆಗ್ತಿದ್ದಿಲ್ಲ. 1 ಪಾಯಿಂಟ್. 2ನೇ ಪಾಯಿಂಟ್, ನಾವು ಸ್ವಾಮಿಯವರು ಹೋಗಿ ಊಟ ಮಾಡೋತನ ಮನೆಯಲ್ಲಿ ಮಕ್ಕಳು ಹಠ ಮಾಡಿದ್ರು ಅತ್ರೂ ಸಹಿತ ಒಂದು ಸ್ವಲ್ಪ ಏನು ಅವ್ರಿಗೆ ಊಟಕ್ಕೆ ಕೊಡ್ತಾ ಇದ್ದಿಲ್ಲ. ಅದು ನನಗೆ ಬಹಳ ಹಿಂಸೆ ಅನಿಸ್ತಿತ್ತು. ಸೊ ಎಲ್ಲರೂ ಈಕ್ವಲ್ ಅಲ್ಲ, ಯಾಕೆ ಈ ತರ ಹುಡುಗರನ್ನ ಅಯ್ಯೋ ಅನ್ಸಿ ಇನ್ನೊಬ್ರಿಗೆ ಕೊಡೋದು ಅನ್ನೋದು ನನಗೆ ಅದು ಇಷ್ಟ ಅನಿಸಿದ್ದಿಲ್ಲ.
ಇಲ್ಲಿ ಒಂದು ಕಡೆ ಅವು ಮಕ್ಕಳು ಹಠ ಮಾಡ್ತಿರೋದು, ಇನ್ನೊಂದು ಕಡೆ ಅದು ನನಗೆ ಇಷ್ಟ ಆಗ್ತಿದ್ದಿಲ್ಲ. ಹಾಗಾಗಿ ನನಗೆ ಮೊದಲಿಂದನೂ ಆಲ್ ಆರ್ ಈಕ್ವಲ್ ಅನ್ನೋದು, ಆಮೇಲೆ ಪ್ರತಿಯೊಂದು ಇರುವೆ ಜೊತೆ ಕಮ್ಯುನಿಕೇಶನ್ ಇರ್ತಿತ್ತು ನನಗೆ. ಸೊ ಅವುಗಳ ಜೊತೆ ಮಾತಾಡೋದು. ಸೊ ಬೈ ಬರ್ತೆ ಇವೆಲ್ಲ ಸಿಂಪ್ಟಮ್ಸ್. ಅಂದರೆ ಭಗವಂತ ಸರ್ವಾಂತರ್ಯಾಮಿ ಅಂತಾನೆ ಹೇಳಿದೆ. ಅಂದರೆ ಅಣುಯೇಣು ತೃಣಕಾಷ್ಟದಲ್ಲೂ ನನ್ನನ್ನು ನಾನು ನೋಡಿಕೊಳ್ಳುವುದು. ಸೊ ಇದೆಲ್ಲ ನನಗೆ ಬೈ ಬರ್ತೆ ಇತ್ತು. ಸೊ ಈ ಥರ ಒಂದು ಬೆಳೆದಿತ್ತು. ಆನಂತರ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಯಿತು. ನಾನು ಆ್ಯಕ್ಚುಲಿ ಅವಾಗ ಏನಂದರೆ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಆಗಲೇ ಇತ್ತು ನನಗೆ. ಮನುಷ್ಯ ಹುಟ್ಟಿದ್ಮೇಲೆ ಸಾಧನೆ ಮಾಡೇ ಸಾಯ್ಬೇಕು ಅನ್ನೋದು. ಬಟ್ ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ವಿಷನ್ ಯಾವಾಗಲೂ IAS ಆಫೀಸರ್ ಆಗ್ಬೇಕು ಅನ್ನೋದಿತ್ತು. ಒಂಥರ ಸೆಲ್ಯೂಟ್ ಇದು ಮಾಡೋದು ನಂಗೆ ಬಹಳ ಇಷ್ಟ. ಬಟ್ ಅವಾಗೆಲ್ಲ ಜನ್ರೇಷನ್ ಬೇರೆ ಇತ್ತು. PUC ಯಲ್ಲೇ ಮದುವೆ ಆಯಿತು. ಹಾಗೆ ನನ್ನ ಇಂಟೆಂಟ್ ಏನಿದೆ ಸಂಕಲ್ಪ ಸರಿ ಅಂತ. ಆನಂತರ ದೊಡ್ಡ ಕುಟುಂಬಕ್ಕೆ ಬಿದ್ವಿ. ಅಲ್ಲಿ ಆನಂತರ ಕಂಟಿನ್ಯೂ ಆಗಿ ನಾನು ಸ್ಟಡಿ ಮಾಡ್ಬೇಕಂದ್ರೆ ಬೇಡ ಅಂದರು. ಹಾಗೆ ಸ್ಥಗಿತ ಆಯಿತು. ಮತ್ತೆ ನಮ್ಮ ಮನೆಯವರು LIC ಫೀಲ್ಡ್ನಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಅವರು ಜಾಯ್ನ್ ಆದಾಗೆ ಮತ್ತೆ ಒನ್ಸ್ ಅಗೇನ್ ನಮ್ಮ ಇನ್ನೊಬ್ಬ ಮಾವನವರು ಎಜುಕೇಷನ್ ಕಂಟಿನ್ಯೂ ಮಾಡ್ರಿ ಅಲ್ಲಿ ಅಂತಂದರು. ಮತ್ತೆ ಡಿಗ್ರಿ ಮುಗಿಸಿದೆ. ಅದನ್ನು ಒಂದು ಬುಕ್ ತೊಗೊಳ್ಳೋದೆ. ಅಂದರೆ ಇವೆಲ್ಲ ಹೇಗೆ ಅಂತ ಮುಂದೆ ನಮಗೆ ಗೊತ್ತಾಗ್ಲಿಕ್ಕೆ ಹೇಳ್ತಾ ಇದ್ದೀನಿ ನಾನು. ಸೊ ಒಂದು ಬುಕ್ ತೊಗೊಳ್ಳೋದೆ. ಓನ್ಲಿ 2 days ಸ್ಟಡಿ ಮಾಡಿಬಿಟ್ಟು 75% ಡಿಗ್ರಿಯಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲೇ ನಾನು ಮುಗಿಸಿದೆ. ಸೊ ಈ ಥರ ನನಗೆ ಆವಾಗಲೇ ನಾನು ಯಾವುದರಲ್ಲಿ ಕೂಡ್ತೀನೋ ಆ ಜ್ಞಾನಕ್ಕೆ ಕನೆಕ್ಟ್ ಆಗ್ತಾ ಇದ್ದೆ. ಯಾವುದು ನಾನು ಸ್ಟಡಿ ಅನ್ನೋದು ಇರ್ತಿದ್ದಿಲ್ಲ. ಅದು ಬೆಳೆದು 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 ಇವಾಗ ಹೆಮ್ಮರ ಥರ ಆಗಿದೆ. ಆ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಮಗು ತೀರ್ಕೊಂಡಾಗೆ ನಾವು ಭಾಳ ಡಿಪ್ರೆಸ್ಗೆ ಹೋದ್ವಿ. ಸೊ ಅವಾಗೇ ನಾನು ಧ್ಯಾನ ಕನೆಕ್ಟ್ ಆಯಿತು 2006ನಲ್ಲಿ. ಸೊ ಧ್ಯಾನ ಕನೆಕ್ಟ್ ಆದಾಗೆ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಲಿಂಗ ಪೂಜೆ ಹೇಳಿದೆ. ಲಿಂಗ ಪೂಜೆ ಮಾಡೋ ಮುಂದ್ಗಡೆ ನಾನು ಥರ್ಡ್ ಐ ವಿಷನ್ ಆಗಿತ್ತು ನನಗೆ 11ನೇ ವಯಸ್ಸಿನಲ್ಲೇ. ಸೊ ಪೂಜೆ ಮಾಡ್ತಾ ಮಾಡ್ತಾ ನನಗೆ ಥರ್ಡ್ ಐ ಓಪನ್ ಆಗಿತ್ತು. ಆಮೇಲೆ 14ನೇ ವಯಸ್ಸಿನಲ್ಲೇ ಚಾನ್ಲಿಂಗ್ ಆಗಿತ್ತು. ಒಬ್ಬ ಸಿದ್ಧಿ ಪುರುಷರ ಬಯೋಗ್ರಫಿ ಎಲ್ಲ ನಾನು ಮಿಡ್ನೈಟ್ 12 ಗಂಟೆಯಲ್ಲಿ ಕೂತು ಇಡೀ ಊರ್ ಜನತೆಗೆ ಗೊತ್ತಿಲ್ಲ, ಬಟ್ ನಾನು ಅವರ ಒಂದು ಬಯೋಗ್ರಫಿ ಬರೆದಿದ್ದೆ. ಸೊ ಈ ತರ ಏನೋ 14ನೇ ವಯಸ್ಸಲ್ಲಿ ಏನೋ ಆಗಿತ್ತು ಅಂತ ಚಾನ್ಲಿಂಗ್ ಅಂತಾರೆ. ಏನದು ಪದ ಅರ್ಥ ಮೇಡಮ್? ಅದು ಚಾನ್ಲಿಂಗ್ ಮೀನ್ಸ್ ಪರಕಾಯ ಪ್ರವೇಶ ಅಂತಾರೆ. ಅಂದ್ರೆ ಒಬ್ಬ ಆಸ್ಟ್ರಲ್ ಮಾಸ್ಟರ್ಸ್ ಈ ಫಿಸಿಕಲ್ ಬಾಡಿನ ಸೆಲೆಕ್ಟ್ ಮಾಡ್ಕೊಂಡು ಅವಾಗೇನಾದ್ರೂ ಆ ಭೂಮಿಗೆ ಆ ನಾಲೆಜ್ ಅವಶ್ಯಕತೆ ಇತ್ತಂದ್ರೆ ಮಾಸ್ಟರ್ ನಮ್ಮ ಬಾಡಿನ ಸೆಲೆಕ್ಟ್ ಮಾಡ್ಕೊಂತಾರೆ. ಸೊ ಅದು ನನಗೆ ಅದು ಆ ಸತ್ಯ ಇವಾಗ ಅವರು ಬ್ರಹ್ಮಾಂಡವಾಗಿ ಅಲ್ಲಿ ನಡೀತಾ ಇದೆ ಆಚರಣೆ ಆರಾಧನೆ ಎಲ್ಲ. ಸೊ ಅದು ಅವಶ್ಯಕತೆ ಇತ್ತೇ ನಾವು ಊರ್ ಜನತೆಗೆ. ನನ್ನ ಕಡೆಯಿಂದ ಅದು ಅವ್ರು ಯಾರು ಬರ್ತಾರೆ ಯಾರು ಏನು ಯಾರಿಗೂ ಗೊತ್ತಿದ್ದಿಲ್ಲ ಅವ್ರ ಬಗ್ಗೆ. ಸಿದ್ಧಿ ಪುರುಷರು ಅಂತ ಇರ್ತಾರೆ, ಹುಚ್ಚರ ತರ ಇರ್ತಾರೆ, ಅವ್ರು ಯಾರಿಗೂ ಅರ್ಥ ಆಗಲ್ಲ ಅಂತವರದ್ದು ಬಯೋಗ್ರಫಿ ನಾನು 14ನೇ ವಯಸ್ಸಿನಲ್ಲಿ ಅದು ಚಾನ್ಲಿಂಗ್ ನಡೆದಿತ್ತು. ಅದು ಹಾಗೆ ಅದೆಲ್ಲ ಹಾಗೆ ಇತ್ತು. ಯಾವಾಗ 2006ನಲ್ಲಿ ನಾನು ಧ್ಯಾನ ಪ್ರಾರಂಭ ಮಾಡಿದ್ನು. ಫಸ್ಟ್ ಅಟೆಂಪ್ಟ್ನಲ್ಲೇ ನನಗೆ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಅದು ಒಂಥರ ಬೂದಿ ಮುಚ್ಚಿದ ಕೆಂಡದ ಥರ ಆ ಜ್ಞಾನ. ಸೊ ಯಾವಾಗ ಧ್ಯಾನ ಸ್ಟಾರ್ಟ್ ಮಾಡಿದೆ ಮತ್ತೆ ನಾನು ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಅವಾಗೆ ನಮ್ಮ ಮಗ ತೀರ್ಕೊಂಡ, ನಮಗೆ ಮಕ್ಳು ಬೇಕಂತ ನಾನು ಧ್ಯಾನ ಪ್ರಾರಂಭ ಮಾಡಿಲ್ಲ. ಮೊದಲಿಂದನೂ ನಾವು ವೈಫ್ ಅಂಡ್ ಹಸ್ಬೆಂಡು ಒಳ್ಳೇದು ಯಾವುದೋ ರಿಸೀವ್ ಮಾಡ್ಕೊತಿದ್ವಿ, ಏನು ಫಲಾಪೇಕ್ಷೆ ಇಲ್ಲದೆ ನಾನು ವರ್ಕ್ ಮಾಡ್ತಾ ಇದ್ವಿ. ಸೊ ಆ ಥರ ಒಂದು ಇಬ್ರಿಗೂ ಇತ್ತು. ಆನಂತರ ಒಂದು 8 months ಆದಮೇಲೆ 2006ನಲ್ಲೇ ನಮ್ಮ ಲೈಫು ನಾವೇ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋ ಕಾನ್ಸೆಪ್ಟ್ ನಾನು ಒಂದು ಸ್ಮಾಲ್ ಬುಕ್ಸ್ನಲ್ಲಿ ಓದಿದೆ. ಅವಾಗ ಯಾಕೆ ನಾವು ಮತ್ತೆ ಮಕ್ಕಳು ಮರಳಿ ಪಡಿಬಾರ್ದು ಅಂತ. ಸೊ ಆನಂತರ ನಮ್ಮ ಕೆಲವು ಮಾಸ್ಟರ್ಸ್ ಹೇಗೋ ನಿಮಗೆ ವಿಷನ್ ಇದೆ, ಸೊ ನೀವು ಫಸ್ಟ್ ರೀಸನ್ ನೋಡ್ಕೊಳ್ಳಿ ಆನಂತರ ಡಿಸೈಡ್ ಮಾಡುವಂತಾರೆ ಅಂತ. ಆ ಒಂದು ವಿಷನ್ನೇ ನನಗೆ ಇಲ್ಲಿ ತನ ಬರ್ಲಿಕ್ಕೆ ಕಾರಣ ಆಯ್ತು. ಯಾಕಂದ್ರೆ ಮನುಷ್ಯನಿಗೆ ಸತ್ಯ ಗೊತ್ತಾದ್ಮೇಲೆ ಸೊ ಏನ್ ಕಾನ್ಸೆಪ್ಟ್ ಅನ್ನೋದು ಕಂಪ್ಲೀಟ್ ಅರ್ಥ ಆಗುತ್ತೆ. ಸೊ ಆ ಥರ ಯಾಕೆ ಬಂದಿದ್ದೀವಿ, ನನ್ನ ಪರ್ಪಸ್ ಆಫ್ ಡಿಸೈನ್ ಏನು ಓನ್ ಆಗಿ ನಾನು ನೋಡ್ಕೊಂಡೆ. ಸೊ ನೋಡ್ಕೊಂಡ್ಮೇಲೆ ಅಪ್ ಟು ಇಲ್ಲೇವರೆಗೂ ನಾನು ಉಸಿರಿರೋವರೆಗೂ ಶ್ವಾಸದ ಕೊನೆಯ ಕ್ಷಣದವರೆಗೂ ನಾನು ಈ ವಿಶ್ವಕ್ಕಾಗಿ ಈ ವಿಶ್ವ ಕುಟುಂಬಕ್ಕಾಗಿ ನಾನು ಇವತ್ತು ಬಂದಿದ್ದೀನಿ. ಅದಕ್ಕಾಗಿ ಜೀವಿಸ್ತೀನಿ ಕೂಡ. ಸೊ ಇದು ನನ್ನ ಪರಿಚಯ. ಸೊ ಆನಂತರ ಫಿಸಿಕಲ್ ಲೈಫಿಗೆ ಬೇಕು ಅಲ್ವಾ. ಸೊ ನಾನು ಇದರ ಜೊತೆಗೆ ನಮ್ಮ ಮನೆಯವರು 2013ನಲ್ಲಿ ಬಾಡಿ ವಿಕೆಟ್ ಮಾಡಿದ್ರು. ಆವಾಗ್ನಿಂದ ನಾನು ಜಾಬ್ ಮಾಡ್ತಾ ಇದ್ದೀನಿ. ಗುರುಗಳ ಒಂದು ಸಲಹೆ ಮೇರೆಗೆ ನಾನು LIC ಎಂಪ್ಲಾಯ್ ಕೂಡ ಹೆಜ್ಜೆಯಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದು ಮಾಡ್ತಾ ಇದ್ದೀನಿ. ಆನಂತರ ಸರ್ವಿಸ್ ಅನ್ನೋದು ಸರ್ 2006 8ನಿಂದ ಎಂಟೈರ್ ಕರ್ನಾಟಕ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು.
ಅಂದರೆ ಅಲ್ಲಿಯ ಒಂದು ಸಿರುಗುಪ್ಪ ಸೊಸೈಟಿಯ ಪ್ರೆಸಿಡೆಂಟ್ ಆಗಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಬೆಂಗಳೂರು PMC ಚಾನಲ್ ಇದೆ ನಮ್ಮದು, ಅದಕ್ಕೆ ಟ್ರೆಜರಿ ಆಗಿ, ಆಮೇಲೆ KPDPT ಅಂತ ಇದೆ, ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿ. ಸೊ ಕಂಟಿನ್ಯೂ ಆಗಿ ನಾನು ಜವಾಬ್ದಾರಿಗಳನ್ನ ಬೆಳೆಸ್ತಾ ಇವಾಗ ಒಂದು ಟ್ರಸ್ಟಿಗೆ ನಾನು ಫೌಂಡರ್ ಆಗಿ, ಒಂದು ಚಾನಲ್ಗೆ ಡೈರೆಕ್ಟರ್ ಆಗಿ 22 ಅವರ್ಸ್ ನಂದು ವರ್ಕಿಂಗ್ ನಡೀತಾ ಇದೆ ಸರ್. 22 ಅವರ್ಸ್ 2 ಅವರ್ ಅಷ್ಟೇ ಮಲ್ಗದ್ ನೀವು? ಮಲ್ಕೊಳ್ಳಲ್ಲ, ಧ್ಯಾನ ಮಾಡ್ತೀನಿ. ಓ, ಅಲ್ಲೂ ಧ್ಯಾನ? ಎಸ್, ಮಲ್ಕೋತೀವಿ ಯಾವಾಗಾದ್ರೂ 1 ಅವರ್ ಮಲ್ಕೊಂತೀನಿ, ಇಲ್ಲ ಅಂತಲ್ಲ. 1 ಅವರ್. ಆಮೇಲೆ ಹೇಳ್ತಾರೆ ಒಂದು ಕರೆಕ್ಟ್ ಆಗಿ ಧ್ಯಾನ ಮಾಡಿದ್ರೆ ಅದೆಷ್ಟೋ ಅವರ್ ನಿದ್ದೆಗೆ ಸಮ ಅಂತ. ಎಸ್, ಹಾಗಾಗಿ 2 ಅವರ್ ನೀವು ಪರ್ಫೆಕ್ಟ್ ಧ್ಯಾನ ಮಾಡ್ಬಿಟ್ರೆ ಅದೆಲ್ಲ ಎನರ್ಜಿ ನಿದ್ದೆ ಕೊಟ್ಬಿಡುತ್ತೆ. ಒಳ್ಳೆ ಪ್ರಶ್ನೆ ಇದು ನೋಡುಗರಿಗೆ, ಕೇಳುಗರಿಗೆ. ಯಾಕಂದ್ರೆ ಪರ್ಟಿಕ್ಯುಲರ್ ಆನಾಪಾನ ಸತಿ ಧ್ಯಾನ, ಪಿರಮಿಡ್ ಧ್ಯಾನ ಅಂತ ನಾ ಏನು ಹೇಳಿದೆ. ಸೊ 1 ಅವರ್ ಮೆಡಿಟೇಷನ್ ಈಸ್ 6 ಅವರ್ಸ್ ಸ್ಲೀಪಿಂಗ್ ಇದೆ. ಸೂಪರ್. ಅದು ನಾವು ಇಷ್ಟಪಟ್ಟು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದಾಗ ಅದಕ್ಕೆ ನಾವೇ ಸಾಕ್ಷಿಗಳು. ಸೊ ಮೇಡಮ್, ನನಗೆ ನಿಮ್ಮ ಅಂಗಸಂಸ್ಥೆ ಅಂತ ಹೇಳಿದ್ರಿ, ಎಸ್, PVMK ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ. ಸೊ ನನ್ನ ಮೇಯ್ನ್ ಪ್ರಶ್ನೆ ಅಥವಾ ಇವತ್ತಿನ ಟಾಪಿಕ್ ಕೂಡ ಅದೇ ಆಗುತ್ತೆ. ಏನಂದರೆ ಆಧ್ಯಾತ್ಮವನ್ನು ಆಸೆ ಪಡೋರಿಗೆ ಅಥವಾ ಇದು ಪಾಲಿಸ್ಬೇಕು ಅಂತ ಬರೋರಿಗೆ ವೆಜಿಟೇರಿಯನ್ ಎಷ್ಟು ಮುಖ್ಯ ಆಗಿರೋದು? ವೆಜಿಟೇರಿಯನ್ನೇ ಆಗಿರಬೇಕಾ? ಅಕಸ್ಮಾತ್ ಅವ್ರು ನಾನ್ ವೆಜಿಟೇರಿಯನ್ ಆಗಿದ್ದರೆ ಅವರು ಈ ಪಾತ್ ತೊಗೊಳಕ್ಕಾಗಲ್ವಾ? ಏನು ಇದು ಕನ್ಫ್ಯೂಷನ್ ಸುಮಾರು ಜನರಲ್ಲಿ ಇದೆ. ಹೌದು. ಇನ್ನೂ ಒಂದು ಸಣ್ಣ ಲೇಯರ್ ಹೇಳ್ಬಿಡ್ತೀನಿ. ಕೆಲವ್ರು ಏನಾಗುತ್ತೆ ಅಂತಂದರೆ ಯಾರೋ ದೊಡ್ಡ ದೊಡ್ಡ ಸಾಧಕರು ಆದ್ರೆ ಅವರು ನಾನ್ ವೆಜ್ ತಿಂತಿರ್ತಾರೆ, ಅವ್ರನ್ನ ಕೆಲವರು ಎಕ್ಸಾಂಪಲ್ ಆಗಿ ಇಟ್ಕೊತಾರೆ. ಅವ್ರು ತಿಂತಾ ಇದ್ದು ನಾವು ತಿಂತೀವಿ. ಆವಾಗ ಅವ್ರಿಗೆಲ್ಲ ನಾನು ಕೇಳೋ ಪ್ರಶ್ನೆ ಏನಂದ್ರೆ ಅವ್ರು ಇನ್ನೊಂದು ಮಾಡ್ತಾರೆ, ಅದನ್ನ ಮಾಡ್ತೀರಾ ನೀವು ಅಂತ ಅಲ್ವಾ? ಅದಾಗಲ್ಲ, ಬರೀ ನಾವು ಊಟದ ಮಾತ್ರ ಅನುಕೂಲ ನೋಡ್ಕೊತೀವಿ ಅಂದರೆ ಇದಾಗುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ನನ್ನ ಉದ್ದೇಶವೂ ಇವತ್ತೇನಾಗಿದೆ ಅಂದರೆ ಈ ಊಟದ ಪದ್ಧತಿ ಸರಿ, ಆ ಊಟದ ಪದ್ಧತಿ ಸರಿ ಇಲ್ಲ, ಇದು ಮಾಡೋರು ಒಳ್ಳೆಯವರು, ಅದು ಮಾಡೋರು ಕೆಟ್ಟವರು, ಇದ್ಯಾವುದು ನನ್ನ ಉದ್ದೇಶವೂ ಅಲ್ಲ. ಕರೆಕ್ಟ್. ಓಕೆನಾ? ಯಾಕಂದರೆ ಪ್ರಾಪಂಚಿಕವಾಗಿ ಬಂದಾಗ ಊಟ ಪರಂಪರೆಯಿಂದ ಬಂದಿರುತ್ತೆ, ಏನೋ ಒಂದು ಅಭ್ಯಾಸವಾಗಿ ಬಂದಿರುತ್ತೆ, ಮತ್ತು ರೀಜನ್ ಟು ರೀಜನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಲೈಫ್ ಸ್ಟೈಲ್ ಅಂತೀನಿ ನಾನು. ಊಟ ತನ್ನಿಷ್ಟ, ನೋಟ ಪರರಿಷ್ಟ ಅನ್ನೋದು. ಊಟವನ್ನು ಅವರ ಲೈಫ್ ಸ್ಟೈಲ್ಗೆ ನಾನು ಬಿಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಅಟ್ ದಿ ಸೇಮ್ ಟೈಮ್ ಈ ಆಧ್ಯಾತ್ಮ ಮಾರ್ಗ ಅಂತ ಬಂದಾಗ ವೆಜಿಟೇರಿಯನ್ನ ಪಾತ್ರ ಏನು, ಅದು ನಾನು ನಿಮ್ಮ ಹತ್ರ ತಿಳ್ಕೊಬೇಕು. ಗುಡ್ ಕ್ವಶನ್. ಆ್ಯಕ್ಚುಲಿ ಈ ಒಂದು ವೀಕ್ಷಿಸ್ತಿರೋ ಎಲ್ರಿಗೂ ಒಂದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಅವ್ರಿಗೆ ಒಂದು ಒಳ್ಳೆ ಉತ್ತರನೂ ಸಿಗುತ್ತೆ ಅಂತ. ಯಾರು ತೃಷೆ ಇರುತ್ತೋ ಅವ್ರಿಗೆ ತೃಪ್ತಿ ಸಿಗುತ್ತೆ. ಎಲ್ರಿಗೂ ಸಿಗ್ಬೇಕು ಅನ್ನೋದೇನಿಲ್ಲ. ಯಾರಿಗೆ ತೃಷೆ ಇರುತ್ತೋ ಅವ್ರಿಗೆ ಉತ್ತರ ಸಿಗುತ್ತೆ. ನೀವು ಕೇಳಿದ್ದು ತುಂಬಾ ಏನಂತಾರೆ, ಜ್ಞಾನ ರಿಸೀವ್ ಮಾಡ್ಕೊಳ್ಳೋಂಥ ಅದ್ಭುತವಾದ ಪ್ರಶ್ನೆ. ಅದ್ಭುತವಾದ ಪ್ರಶ್ನೆ. ಅದ್ರ ಜೊತೆಗೆ ನಾನು ಇವತ್ತು ಆ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ. ಸೊ ಅದಕ್ಕೆ ನನ್ಗೆ ಬಹಳ ಖುಷಿ ಆಯ್ತು. ನೀವು ಹೇಳ್ದಂಗೆ ಆಧ್ಯಾತ್ಮನೇ ಬೇರೆ, ನೀವು ಆಹಾರ ಪದ್ಧತಿನೇ ಬೇರೆ. ಅದರಲ್ಲಿ ಆಧ್ಯಾತ್ಮದಲ್ಲಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ, ಧ್ಯಾನ ಅಂತ. ಬಿಕಾಸ್ ಐ ಆಮ್ ಎ ಪಿರಮಿಡ್ ಮಾಸ್ಟರ್, ಮೆಡಿಟೇಷನ್ ಮಾಸ್ಟರ್ ಆದ ಕಾರಣ ಪತ್ರಿಜಿ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಅಂತ ಫಾಲೋ ಆಗೋದಲ್ಲ ಬ್ಲೈಂಡ್ ಆಗಿ. ಸೊ ನನ್ನ ಇನ್ನರ್ ನಮ್ಮಂತ ಲಕ್ಷಗಟ್ಟಲೆ ಮೆಡಿಟೇಟರ್ ಅನುಭವದ ಮೂಲಕ ನಾವು ನೋಡ್ಕೊಂಡಿದೀವಿ. ಧ್ಯಾನ ಅನ್ನೋದು ನನ್ನ ಒಂದು ಆತ್ಮದ ಉನ್ನತಿಗೆ, ಪರಮ ಸ್ಥಿತಿಗೆ ಇದನ್ನ ತಗೊಂಡು ಹೋಗುತ್ತೆ. ಧ್ಯಾನ ಆಧ್ಯಾತ್ಮ ಆಗಿರ್ಬೋದು, ಅದರಲ್ಲಿ ಫೈನಲ್ ಸ್ಟೆಪ್ ಧ್ಯಾನ. ಆಧ್ಯಾತ್ಮ ಅನ್ನೋದು 1 by 1 ಹಂತಗಳು ಇರ್ತವೆ. ಫೈನಲಿ ಮೆಡಿಟೇಷನ್. ಸೊ ಈ ಆಧ್ಯಾತ್ಮನ ಚೂಸ್ ಮಾಡಿದವರು ವೆಜಿಟೇರಿಯನ್ ಆಗಿರಬಾರ್ದು, ಆಗಿರ್ಬೇಕು ಅನ್ನೋ ಪ್ರಶ್ನೆನೇ ಉದ್ಭವ ಆಗಲ್ಲ ಅಲ್ಲಿ. ಉದ್ಭವ ಆಗಲ್ಲ ಅಲ್ಲಿ. ಬಿಕಾಸ್ ಹಿಂಸೆ ಅನ್ನೋದೇ ಬೇರೆ, ಆಧ್ಯಾತ್ಮ ಅನ್ನೋದೇ ಬೇರೆ. ನಾವು ಪತ್ರಿಜಿಯವ್ರು ಹೇಳೋದೇನಂದ್ರೆ, ಧ್ಯಾನ ನೀನ್ ಮಾಡ್ತೀಯೋ ಬಿಡ್ತೀಯೋ ನಿನಗ್ ಬಿಟ್ಟಿದ್ದು. ಹಿಂಸೆ ಅನ್ನೋದು ಅದು ನಿನ್ ಹಿಂದೆನೇ ಇರುತ್ತೆ. ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೆ, ನನಗೆ ಇಷ್ಟ ಅದು. ಸೊ ಹಿಂಸೆ ಅನ್ನೋದು ನಾನು ನೇಚರ್ಗೆ ಏನ್ ಕೊಡ್ತೀನೋ ಅದನ್ನ ತಗೋತೀನಿ. ಸೊ ಹಾಗಾಗಿ ಆ ಹಿಂಸೆ ನನ್ನಲ್ಲಿ ಕಡಿಮೆ ಆಗ್ಬೇಕಂದ್ರೆ ನನ್ನ ಆಲೋಚನೆ ಮಟ್ಟದಲ್ಲಿ ಇಲ್ಲಿ ಬದಲಾವಣೆ ಆಗ್ಬೇಕು. ನನ್ನ ಆಲೋಚನೆ ಹೇಗೆ ಬದಲಾವಣೆ ಆಗುತ್ತೆ ಅಂದ್ರೆ, ದೃಷ್ಟಿಯಂತೆ ಸೃಷ್ಟಿ. ಸೊ ನನ್ನ ಆಲೋಚನೆ ಬದಲಾಗಬೇಕು, ನನ್ನ ನೋಟ ಅಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ನಾನು ತಿನ್ನುವ ಆಹಾರ, ಅಂದ್ರೆ ನೀನು ತಿನ್ನುವ ಆಹಾರವೇ ನೀನ್ ಆಗ್ತೀಯ. ನಾವು ಯಾವ ಬೀಜ ಬಿತ್ತನೆ ಮಾಡ್ತೀವೋ ಅದೇ ಬೆಳೆ ಬರುತ್ತೆ. ಬೇವಿನ ಬೀಜ ಬಿತ್ಬಿಟ್ಟು ಮಾವಿನ ಹಣ್ಣು ಬೇಕಂದ್ರೆ ಹೇಗೆ ಸಿಗುತ್ತೆ? ಸೊ ಹಾಗಾಗಿ ನಾನ್ ವೆಜ್
ತಿನ್ನೋದು ಅನ್ನೋದು ಅದು ಹಿಂಸೆಗೆ ಅಂದರೆ ಕರ್ಮಕ್ಕೆ ಆ್ಯಡ್ ಆಗುತ್ತೆ, ಕರ್ಮಕ್ಕೆ ಆ್ಯಡ್ ಆಗುತ್ತೆ. ಓಕೆ. ಸೊ ಹಾಗಾಗಿ ಕರ್ಮ ಅನ್ನೋದು ಜನ್ಮ ಜನ್ಮಗಳವರೆಗೂ ಅದು ಆ ಪ್ರಕ್ಷಾಳನೆ ಆಗೋ ತನ ನಾನು ಎಷ್ಟು ಸಾವಿರ ಜನ್ಮ ತಗೊಳ್ತೀನೋ ಅಷ್ಟು ಸಾವಿರ ಜನ್ಮ ನನ್ನ ಹಿಂದೆ ಇರುತ್ತೆ, ಅಷ್ಟು ಸಾವಿರ ಜನ್ಮ. ಇವಾಗ ನಾವು ಸಾವಿರಾರು ಜನರದ್ದು ಕೌನ್ಸಿಲಿಂಗ್ ಮಾಡ್ತೀನಿ ನಾನು. ಸೊ ಅವ್ರದ್ದೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಇವಾಗ ಮಾಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಏನೂ ಅಲ್ಲ. ಧ್ಯಾನ 41 ದಿವಸ ಧ್ಯಾನ, ಮಂಡಲ ಧ್ಯಾನ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ನೀವು ಬಿಡ್ರಿ ಅಂತ ಹೇಳಕ್ ಅಧಿಕಾರ ಇಲ್ಲ, ತಿಳಿಸೋದು ನಮ್ಮ ಕರ್ತವ್ಯ. ತಿಳಿಸ್ತೀವಿ. ಸೊ ಬಿಡ್ರಿ ಅಂತ ಹೇಳಕ್ ಅಧಿಕಾರ ಇಲ್ಲ. ಅದಕ್ಕೆ 41 days ಮೆಡಿಟೇಷನ್ ಸಜೆಸ್ಟ್ ಮಾಡ್ತೀವಿ. ಸೊ ಧ್ಯಾನ ಮಾಡಿ ಅವಾಗ ಅವರು ಆ ಒಂದು ಕರ್ಮ ಪ್ರಕ್ಷಾಳನೆ ಆಗುತ್ತೆ. ಜ್ಞಾನೇನ ದಗ್ಧ ಕರ್ಮಾಣಂ. ಎಂಥ ಒಂದು ಸ್ಥಿತಿಯಲ್ಲಿದ್ರು ಇವತ್ತು ಲಕ್ಷಾಂತರ ಜನರು ವೆಜಿಟೇರಿಯನ್ ಆಗಿದ್ದಾರೆ ಅಂದ್ರೆ ತಿಳಿಸ್ತಾ ಇದ್ದೀವಿ, ನಾವು ತಿಳಿಸ್ತಾ ಇದ್ದೀವಿ. ಧ್ಯಾನ ಮಾಡ್ತೀಯೋ ಬಿಡ್ತೀಯೋ, ಪೂಜೆ ಮಾಡ್ತೀಯೋ ಬಿಡ್ತೀಯೋ, ದೇವಸ್ಥಾನಕ್ಕೆ ಹೋಗ್ತೀಯೋ ಬಿಡ್ತೀಯೋ, ಹಿಂಸೆ ಆದಷ್ಟು ಹಿಂಸೆಯಿಂದ ತಪ್ಪಿಸ್ಕೋ. ಬಿಕಾಸ್ ನಿನ್ನಿಂದ ಕ್ಯಾರಿ ಆಗುತ್ತೆ ಅದು. ಇವಾಗ ಗೊತ್ತಾಗಲ್ಲ ನಾವು ಹಿಂಸೆ ಕೊಡೋಕಲ್ಕೆ. ಯಾಕಂದ್ರೆ ನೀವು ನಮ್ಮ ಚಾನಲ್ ವೀಕ್ಷಿಸಿ PMC, ನಾನು ಒಬ್ಬೊಬ್ರೊಂದೇ, ನಾನು ಹಾರ್ಟ್ನ ನಾನು ಇಷ್ಟಪಡ್ತಿದ್ದೆ, ಆ ಲಿವರ್ನ ಒಬ್ಬೊಬ್ರು ಒಂದೊಂದು ಫೀಲ್ ಅವರು ಹೇಳ್ತಾರೆ. ಸೇಮ್ ಅದೇ ಪ್ರಾಬ್ಲಮ್ ಇವಾಗ ಫೇಸ್ ಮಾಡ್ತಾ ಇರ್ತಾರೆ. ಆ ಥರ, ಯಾಕಂದ್ರೆ ಅವಾಗ ಗೊತ್ತಾಗಲ್ಲ. ಆಮೇಲೆ ನನ್ನ ಅನುಭವದಲ್ಲಿ ಇಡೀ ವರ್ಲ್ಡ್ ಡಾಕ್ಟರ್ಸೇ ನನಗೆ ಆಗಲ್ಲ ಅಂತ ಕೈ ಎತ್ತಿದ್ದವ್ರು ಇವತ್ತು ಆರಾಮಾಗಿದ್ದಾರೆ. ಬಿಕಾಸ್ ಇಲ್ಲಿ ಸೈನ್ಸ್ ಏನು ಕೆಲಸ ಮಾಡ್ತಾ ಇಲ್ಲ. ಸೊ ನನ್ನ ಕರ್ಮ ಏನಿದೆ ಧ್ಯಾನದ ಮುಖಾಂತರ ಅದು ಪ್ರಕ್ಷಾಳನೆ ಆಗ್ತದೆ, ಅಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸೊ ಅದು ಲಕ್ಷಾಂತರ ಎಕ್ಸ್ಪೀರಿಯನ್ಸ್ಗಳನ್ನ ನೀವು ಚಾನಲ್ದಲ್ಲಿ ನೋಡ್ಬೋದು. ಅದನ್ನ ನಾನು ಇವಾಗ ವೆಜಿಟೇರಿಯನ್ ಚಾನಲ್ ಅಂತ ಈಗ ತಾನೇ ಹೆಜ್ಜೆ ಇಡ್ತಾ ಇದ್ದೀವಿ ನಾವು. ಮುಂದೆ ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಬೇಕು. ಸೊ ಹಾಗೆ ಈ ನೀವು ಕೇಳಿದ್ದು ಒಂದು ನಾನ್ ವೆಜ್ ಅಂತಂದ್ರಲ್ಲ, ನಿಮ್ಮ ಆಸ್ ಯು ಲೈಕ್. ಸೊ ತಿಳಿಸ್ತೀನಿ ನಾವು ಅಷ್ಟೇ. ನಿಮ್ಮ ಒಂದು ಜರ್ನಿಯಲ್ಲಿ ಅಪ್ ಅಂಡ್ ಡೌನ್ ಇರುತ್ತೆ, ಅಂದ್ರೆ ಫ್ಲೈಟ್ ಜರ್ನಿ ಇರಕ್ ಸಾಧ್ಯ ಇಲ್ಲ, ಖಂಡಿತ. ಅದು ಅಪ್ ಅಂಡ್ ಡೌನ್ ಇರುತ್ತೆ, ಇರಲ್ಲ ಅಂತಲ್ಲ, ಅಪ್ ಅಂಡ್ ಡೌನ್ ಇರುತ್ತೆ, ಬಟ್ ಅದು ಹಾಗೆ ಕ್ಯಾರಿ ಇರುತ್ತೆ. ಓಕೆ. ಈಗ ನನಗೆ ಇದಕ್ಕೆ ನೀವು ಹೇಳಿದ್ರಿಂದ ಅಲ್ಲಿಂದ ಇನ್ನೊಂದು ಡೌಟ್ ತರ ಕೇಳ್ಬೋದಲ್ಲ? ಅಡ್ಡಿಲ್ಲ. ಶೋರ್. ಈಗ ಹಿಂಸೆ ಅಂತ ಬಂದ್ರಲ್ಲ, ನನಗೆ ಅಲ್ಲೊಂದು ಮಾರ್ಕ್ ಆಗಿ ಪ್ರಶ್ನೆ ಬರ್ತಾ ಇರೋದೇನೆಂದ್ರೆ, ವೆಜ್ ತಿನ್ನೋದ್ರಿಂದ ಹಿಂಸೆ 0% ಅಥವಾ ಕಡಿಮೆ ಹಿಂಸೆನಾ? ಅದು ಹೆಂಗದು? ಇಸ್ ಇಟ್ 0% ಆಫ್ ಹಿಂಸೆ ಆರ್ ಇಸ್ ಇಟ್ ಹಿಂಸೆ ಕಮ್ಮಿ? ದಟ್ಸ್ ದ ಕ್ವಶ್ಚನ್. ಗುಡ್ ಕ್ವಶನ್. ಕಡಿಮೆ ಅನ್ನೋದಿಲ್ಲ, ಅಂದ್ರೆ 0 ಅಂದ್ರೆ ನಿಲ್. ಸೊ ವೆಜ್ ತಿಂದ್ರೆ ಏನು ಹಿಂಸೆ ಇಲ್ಲ ಅಲ್ಲ. ವೆಜ್ ಅದೇ ಹೇಳ್ತಾ ಇರೋದು. ವೆಜ್ ಜೊತೆಗೆ ನಮ್ಮ ಆಲೋಚನೆನೂ ಬದಲಾವಣೆ ಆಗ್ಬೇಕು, ಅದು ಹೇಳಿದ್ದೆ ನಾನು. ಸೊ ವೆಜಿಟೇರಿಯನ್ ತಿನ್ನೋದ್ರಿಂದ ಕೆಲವರು, ನೀವು ಕೇಳೋ ಕ್ವಶನ್ ನಾನೇ ಹೇಳ್ತಾ ಇದ್ದೀನಿ, ಕೆಲವರು ಸಸ್ಯಾಹಾರಕ್ಕೆ ಪ್ರಾಣ ಇದೆ ಅಂತ ಕೇಳ್ತಾರೆ. ಅದು ಬೆಳೀತಾ ಇರುತ್ತಲ್ಲ, ಅಂದ್ರೆ ಈಗ ಚೇರ್ ಟೇಬಲ್, ನಾವ್ ಇನ್ನೂ ಡೀಪ್ ಇಂಟು ದಿ ಕಾನ್ಸೆಪ್ಟ್ ಹೋಗ್ತೀವಿ ಅಂದ್ರೆ ಮೇಡಮ್, ಯಾವ್ದು ನಾನ್ ಲಿವಿಂಗ್ ಥಿಂಗ್ ಅಲ್ಲ ಅಂತಾರೆ. ಎಲ್ಲದಕ್ಕೂ ಅದ್ರದ್ದೇ ಆದ ಅವೇರ್ನೆಸ್ ಇದೆ. ನೀನ್ ಬೈಕೊಂಡ್ ಒಂದು ಟೀ ಶರ್ಟ್ ಹಾಕೋ, ಅದು ಒಂದ್ ದಿನ ಮನೇಲೆ ಕಳೆದೋಗುತ್ತೆ. ನೀನ್ ಒಂದ್ ವಸ್ತು ಸುಮ್ನೆ ಬೈತಾನೆ ಇರೋ, ಅದು ಕೆಟ್ಟೋಗುತ್ತೆ, ಅದಕ್ಕೆ ಅವೇರ್ನೆಸ್ ಇದೆ ಅಂತ ನೋಡ್ತೀನಿ ಅಂದ್ರೆ ಎಲ್ಲದಕ್ಕೂ ಜೀವ ಬಂದ್ಬಿಡುತ್ತೆ. ನಾನು ಈ ಪ್ರಶ್ನೆಗೆ ಇಲ್ಲೇ ಲೈನ್ ಏನ್ ಕೇಳ್ತಾ ಇರೋದಂದ್ರೆ, ನಾನು ತುಂಬಾ ಜೆನ್ಯೂನ್ ಆಗಿ ಕೇಳ್ತಾ ಇದ್ದೀನಿ, ನಾನು ಇದಾಗ ಕೇಳ್ತಾ ಇಲ್ಲ. ಈಸ್ ಇಟ್ ಬಿಕಮಿಂಗ್ ಎ ವೆಜಿಟೇರಿಯನ್? ಯಾಕಂದ್ರೆ ಇದಕ್ಕೂ ಮೀರಿ ಇನ್ನೊಂದು ಸಂಘ ಇದೆ ಈಗ, ವೇಗನ್. ಅವರು ಹಸು ಹಾಲು ಕುಡಿಯಲ್ಲ, ಇನ್ನೊಂದು ಯಾವ್ದಾದ್ರು ಜೇನುತುಪ್ಪನೂ ತಿನ್ನಲ್ಲ, ಮೊಸರು ತಿನ್ನಲ್ಲ, ಈ ತರ ಎಲ್ಲ ಇದಾರೆ. ಸೊ ತಪ್ಪಲ್ಲ. ನನಗೆ ಅದರ ಸ್ಟೇಜಸ್ ಏನು ನನಗೆ ಗೊತ್ತಾಗ್ಬೇಕು. ಮೆಟ್ಲು ಬೇಕಲ್ಲ, ಒಂದೇ ಮೆಟ್ಲಿಂದ 5ನೇ ಮೆಟ್ಲು ಕಾಲಿಡಕ್ ಆಗಲ್ಲ. ನಾನು 3 ಮೆಟ್ಲು ಬೇಕು ನನಗೆ. ಸೊ ಹಿಂಸೆ, ಇಸ್ ಇಟ್ 0 ಇಫ್ ಯು ಬಿಕಮ್ ಎ ವೆಜಿಟೇರಿಯನ್ ಆರ್ ಇಸ್ ಇಟ್ ಹಿಂಸೆ ಕಮ್ಮಿ? ಅಂದ್ರೆ ಕಮ್ಮಿ ಅಂದ್ರೆ ಅದೇ ನೀವು ಹೇಳ್ದಂಗೆ ನಿಮ್ಮ ಒಂದು ಪ್ರಶ್ನೆಗೆ ಅಂದ್ರೆ 0. ಇವಾಗ ನೀವು ಹೇಳಿದ್ರಿ ಒಂದೊಂದು ಹಂತವಾಗಿ ಹೋಗ್ತೀನಿ ಅಂದಾಗೆ, ಸೊ ಹಿಂಸೆ ಅನ್ನೋದು 0 ಆಗುತ್ತೆ ಅಲ್ಲಿ. ಅಲ್ಲ, ಈಗ ನೀವು ಇನ್ನೊಂದು ಹೇಳಿದ್ರಿ, ವೆಜಿಟೇರಿಯನ್ ಕರ್ಮ ನಿನ್ನ ಬೆನ್ನಿಂದೇನೆ ಇರುತ್ತೆ ಅಂತ ಹೇಳಿದಾಗ, ವೆಜ್ಜತೆ ತಿನ್ಕೊಂಡ್ ಬಂದಾಗ ಆ ಕರ್ಮ ನಮ್ಮ ಹಿಂದೆ ಇರಲ್ವಾ? ನಾನು ಅದೇ ಹೇಳ್ತಾ, ಗುಡ್ ಕ್ವಶನ್, ಅದೇ ಹೇಳ್ತಾ ಇರೋದು. ಸೈಕಲ್ ಇಂದ ಎಗರ್ಕೊಳ್ಳೋದು ಹೆಂಗ್ ಮತ್ತೆ? ಅದಕ್ಕೆ ಧ್ಯಾನ ಮಾಡಿ ಅಂತ ಹೇಳ್ತೀವಿ. ಓಕೆ, ಧ್ಯಾನ ಮಾಡಿದಾಗ ಧ್ಯಾನ ಫೈನಲ್. ಹೌದು. ಧ್ಯಾನ ಮಾಡಿದಾಗೆ ಹಿಂಸೆ ಅನ್ನೋ ಪದಕ್ಕೆ ಅಲ್ಲಿ ಉತ್ತರನೇ ಇರಲ್ಲ. ಅಂದ್ರೆ ಆ ಒಂದು ಮಾರ್ಗ ನಾವು ಚೂಸ್ ಮಾಡ್ಕೊಳಲ್ಲ. ಪ್ರತಿಯೊಂದರಲ್ಲೂ ನನ್ನನ್ನು ನಾನು ಕಾಣ್ತೀನಲ್ಲ. ಸೊ ನನ್ನ ಎಕ್ಸಾಂಪಲ್ಲೇ ಹೇಳಿದೆ, ನಾನು ಇರುವೆ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದೆ. ಸೊ ಇವಾಗ ಹೇಳ್ತೀನಿ, ಅಂದ್ರೆ ನಾನು ಜಸ್ಟ್ ವಾಕ್ ಮಾಡ್ತಾ ಇದ್ದೆ, ಇರುವೆ ಜೊತೆ ಕಮ್ಯುನಿಕೇಟ್. ನೀವು ನನಗೆ ಕಾಣಲ್ಲ, ಬಟ್ ನಾನು ನಿಮಗೆ ಕಾಣ್ತೀನಿ. ಒಂಥರ ಏನಂತಾರೆ,
ದೈತ್ಯಾಕಾರವಾಗಿ ನಾನು ಹಾಗೆ ಮಾತಾಡ್ತಿದ್ದೆ ಕೂಡ. ಹೌದೌದು ಅದ್ರ ನಾವು ದೈತ್ಯಾಕಾರವಾಗಿ ಇರುವೆಗಳಿಗೆಲ್ಲ ನಾವು ಕಾಣಿಸ್ತಾ ಡೈನಾಸರ್ ಇದ್ದೀರಾ ಅಲ್ವಾ? ಸೊ ನೀವೇ ಸ್ವಲ್ಪ ಪಕ್ಕಕ್ಕೆ ಹೋಗ್ರಿ, ಇಲ್ಲಾಂದ್ರೆ ನಾನು ಒಂದು ಹೆಜ್ಜೆ ಇಟ್ಟಿದ್ರೆ ಸತ್ತೋಗ್ಬಿಡ್ತಿದ್ರಲ್ಲ ನೀವು. ಆ ಕಮ್ಯುನಿಕೇಶನ್ ನಾನು ಹಾಗೆ ಓಕೆ. ಹಂಗಿದ್ದಾಗೆ ನೀವು ವೆಜಿಟೇರಿಯನ್ ಹೇಳಿದ್ರಲ್ಲ ಇವಾಗ 0 ಅಂತ. ಸೊ ಖಂಡಿತ ಧ್ಯಾನದಿಂದ ನೀವು ಆ ಹಿಂಸೆನ ಕ್ಲಿಯರ್ ಮಾಡ್ಕೋಬಹುದು. ಬಟ್ ಓನ್ಲಿ ವೆಜಿಟೇರಿಯನ್ ತಿಂದ್ಬಿಟ್ಟು ನಾವು ಬೇರೆ ಅನದರ್ ಹೇಳಿದ್ರಲ್ಲ, ಇವಾಗ ನೀವು ಹೇಳಿದ್ರಿ ಯಾವುದೋ ಒಂದು ಬೈಕ್ ಅಂತ ಶರ್ಟ್ ಹಾಕೋತೀನಿ, ಅಲ್ಲಿ ಆ ಒಂದು ಮೆಟೀರಿಯಲ್ ಲೈಫ್ಗೆ ಕನೆಕ್ಟ್ ಆಗಬೇಡಿ. ಇಲ್ಲ, ನಾನು ಆ ಥರನೂ ಹೇಳ್ತಿಲ್ಲ ಮೇಡಮ್. ನಾನೇನು ಹೇಳ್ತಾ ಇರೋದಂದ್ರೆ, ಈಗ ಬೈಕ್ ಅದು ಒಂದು ಥಿಯರಿಯಾಗಿ ಇನ್ನೊಂದು ಹೇಳಿದ್ದು, ನಾನು ನಾನ್ ಲಿವಿಂಗ್ ಥಿಂಗಿಗೂ ಅವೇರ್ನೆಸ್ ಇದೆ ಅನ್ನೋಕ್ಕೆ ಬಂದಾಗ ನಂದ ಪ್ರಶ್ನೆ. ಈಗ ನಾನು ಧ್ಯಾನದ ಮೂಲಕ ವೆಜ್ ತಿಂದಾಗ ಆಗುವ ಕರ್ಮನ ನಾನು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದೇ ಆದರೆ, ಹೌದು ಹೌದು, ಧ್ಯಾನದ ಮೂಲಕ ನಾನು ನಾನ್ ವೆಜ್ ತಿನ್ನೋದನ್ನು ಕ್ಲಿಯರ್ ಮಾಡ್ಕೋಬಹುದಲ್ವಾ ಅಂತ ಕೇಳ್ತಾ ಇದ್ದೀನಿ ನಾನು. ಎಸ್ ಅದೇ ಹೇಳ್ತಾ ಇರೋದು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಆಯ್ತು ಹಂಗಾರೆ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೆಜ್ ಅಂಡ್ ನಾನ್ ವೆಜ್? ಅವಾಗ ಅದಕ್ಕೆ ನಾ ಕೇಳ್ತೀರ ನಿಮಗೆ ಹೇಳ್ತಾ ಇರೋದು. ಸೊ ಧ್ಯಾನ ಮಾಡ್ತಾ ನೀವು ವೆಜಿಟೇರಿಯನ್ ಆಗಿರ್ಬೋದು ಅಥವಾ ನಾನ್ ವೆಜಿಟೇರಿಯನ್ ಆಗಿನೂ ಧ್ಯಾನ ಸಾಧನೆ ಮಾಡ್ಬೋದು. ನಾನು ಅದೇ ಹೇಳ್ತಾ ಇದ್ದೀನಿ, ಧ್ಯಾನ ಸಾಧನೆ ಮಾಡ್ರಿ ನೀವು ನಾನ್ ವೆಜ್ ತಿಂತ. ಸೊ ನಿಮಗ್ ಬಿಟ್ಟಿದ್ದು, ಬಿಟ್ಟು ಧ್ಯಾನ ಸಾಧನೆ ಮಾಡ್ತಿರೋ ಅಥವಾ ತಿಂತ ಧ್ಯಾನ ಸಾಧನೆ ಮಾಡ್ತಿರೋ, ಅದು ಚೂಸ್ ಇಸ್ ಯುವರ್ ಸೆಲ್ಫ್. ರಿಸಲ್ಟ್ ಬಂದಾಗ ನೀನು ಬಿಟ್ಟು ಸಾಧನೆ ಮಾಡಿದಾಗೆ ನಿನಗೆ ಮಾರ್ಕ್ಸ್ ಸಿಗ್ತಾವಿಲ್ಲಿ. ಮಾನದಂಡದ ಮೇಲೆ ಆ ಮಾರ್ಕ್ ಸಿಗ್ತಾ ಇದೆ ಅಂತ. ಯಾವ ಮಾನದಂಡ ಅಂದ್ರೆ ಆಧ್ಯಾತ್ಮ ಏನು ಅಳತೆ ಇರುತ್ತಲ್ಲ, ಅಲ್ಲಿ ಪ್ರಮೋಷನ್ ಅಂದ್ರೆ ಜಸ್ಟ್ ಲೈಕ್ ಒಂದು ಪ್ರೈಮರಿಗೆ ಹೋಗೋಣ. ನಾನು 7ನೇ ಕ್ಲಾಸ್ ನಾನು ಸ್ಟಡಿ ಮಾಡ್ತಾ ಇದ್ದೀನಿ 7th ಸ್ಟ್ಯಾಂಡರ್ಡ್ ನಲ್ಲಿ. 7th ಸ್ಟ್ಯಾಂಡರ್ಡ್ ನಲ್ಲಿ ಸ್ಟಡಿ ಮಾಡೋ ಮುಂದ್ಗಡೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಇಷ್ಟಪಟ್ಟು ಓದಿ ಹೋಮ್ವರ್ಕ್ ಮಾಡಿ ರೆಗ್ಯುಲರ್ ಆಗಿ ಮಾಮೂಲಾಗಿ ಸ್ಕೂಲ್ಗೆ ಹೋಗಿ ಬರೆಯೋ ಎಕ್ಸಾಮೇ ಎಫೆಕ್ಟ್ ಬೇರೆ ಇರುತ್ತೆ. ಇಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನನ್ನ ಆತ್ಮತೃಪ್ತಿ. ಅದೇ ನನಗೆ ಅರ್ಥ ಆಗದೆ ತಲೆ ಕೆಡ್ಸ್ಕೊಳ್ಳೋದೆ ಟ್ಯೂಷನ್ ಹೋಗ್ಬಿಟ್ಟು ಗೈಡ್ ಸಪೋರ್ಟ್ ತಗೊಂಡು ಆ ತೃಪ್ತಿ ಬೇರೆ ಇರ್ತೈತೆ. ನೀವು ಅಬ್ಸರ್ವ್ ಮಾಡ್ರಿ. ಅದೇ ಥರನೇ ಇಲ್ಲಿ ಈ ಒಂದು ಕರ್ಮ ಸಹಿತ ಹಾಗೆ. ಸೊ ನೀವು ನಾನ್ ವೆಜ್ ತಿಂತ ಈ ಧ್ಯಾನ ಸಾಧನೆ ಮಾಡಿದಾಗ ನಿನಗೆ ತೃಪ್ತಿ ಅನ್ನೋದು ಸಿಗಲ್ಲ, ಕರ್ಮ ಪ್ರಕ್ಷಾಳನೆ ಆಗೋದಿಲ್ಲ, ಶಾಂತಿ ಸಂತೋಷ ಸಿಗುತ್ತೆ, ಆನಂದ ಸಿಗಲ್ಲ. ನಾನ್ ವೆಜ್ ತಿಂತ ಖುಷಿ ಪಡ್ತೀರಾ, ಒಂದ್ ಯಾವ್ದೋ ಪ್ರವಚನ ಕೇಳಿದ್ರೆ ಪೂಜೆ ಮಾಡಿದ್ರೆ ಸೈಡ್ ಇಲ್ಲಿ ತಿಂತ ಇರ್ತೀರಾ, ಇಲ್ಲಿ ಆಧ್ಯಾತ್ಮದ ಒಲವು ಇರುತ್ತೆ. ಸೊ ಇಲ್ಲಿ ಮಾರ್ಕ್ಸ್ ಸಿಗಲ್ಲ, ನಿಮ್ಗೆ ಮಾರ್ಕ್ಸ್ ಸಿಗಲ್ಲ, ಮೂಲತಃ ಸಿಗಲ್ಲ. ಸಿಕ್ಕೈತಂತ ನೀವು ಸಂತೋಷ ಪಡ್ತೀರಾ, ಖುಷಿಯಾಗಿದ್ದೀನಪ್ಪ, ಬಿಕಾಸ್ ಯುವರ್ ಯದ್ಭವಂ ತದ್ಭವತಿ. ಓಕೆ, ನನಗೆ ಏನಿಲ್ಲ ಅದರ ನನಗೆ ಒಂದು ಕ್ಲಿಯರ್ ಮಾರ್ಕ್ ಶೀಟ್ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈಗ ನಾನು ಕೆಲವು ಕಡೆ ತಿಳಿದಿರೋದು, ಒಂದು ಸಿನಿಮಾದಲ್ಲಿ ಈ ದೃಶ್ಯ ಬರುತ್ತೆ ಮೇಡಮ್, ಹೇಳ್ತೀನಿ ನಾನು. ಅದು ಯಾವ ಸಿನಿಮಾ ಅಂತಂದ್ರೆ ದ ಲಿಟಲ್ ಬುದ್ಧ ಅಂತ ಒಂದು ಸಿನಿಮಾ, ಇಂಗ್ಲಿಷ್ ಸಿನಿಮಾ. ಅದು KN ರೀವ್ಸ್ ಅವ್ರು ಮಾಡಿದ್ದಾರೆ. ಅದು ಪಿಕ್ಚರ್ ಓಪನಿಂಗ್ ದೃಶ್ಯ ಏನು ಅಂತಂದ್ರೆ ಕಾರ್ಟೂನ್ ರೂಪದಲ್ಲಿ ಬರುತ್ತೆ. ಒಂದು ಕುರಿ ಇರುತ್ತೆ, ಆ ಕುರಿಗೆ ಹಾರವನ್ನ ಹಾಕಿ ಒಬ್ಬ ಅದನ್ನ ಬಲಿ, ಇವಾಗ ದೇವ್ರಿಗೆ ಬಲಿ ಕೊಡಬೇಕು ಅನ್ನೋ ಥರದಲ್ಲಿ ಬರ್ತಾನೆ. ದೊಡ್ಡ ದೊಡ್ಡ ಮ್ಯೂಸಿಕ್ ಜೋರು, ಢಮ 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 ಅಂತೆಲ್ಲ ಬರುತ್ತೆ. ಅವನು ಕತ್ತಿನ ಹಿಂಗೆ ಮಾಡ್ತಾ ಇರ್ತಾನೆ. ಇನ್ನೇನು ಅದಕ್ಕೆ ಬಲಿ ಕೊಡಬೇಕು ಅನ್ನೋ ಟೈಮಲ್ಲಿ ಆ ಕುರಿ ನಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ. ಅವಾಗ ಇವನು, ನಾನು ನಿನ್ನ ಬಲಿ ಕೊಡ್ತಾ ಇದ್ದೀನಿ, ನೀನೇನು ನಗ್ತಾ ಇದೆಯಾ ಅಂತ. ಅವಾಗ ಆ ಕುರಿ ಹೇಳುತ್ತೆ, ಎಷ್ಟು ಜನ್ಮಗಳಿಂದ ಇದೇ ನಡೀತಾ ಇದೆ, ಇವಾಗ ನೀನು ನನ್ನ ಕಡಿತೀಯಾ, ನೆಕ್ಸ್ಟ್ ಜನ್ಮದಲ್ಲಿ ನಾನು ನೀನಾಗಿ ಹುಟ್ತೀನಿ, ನೀನು ನಾನಾಗಿ ಹುಟ್ತೀಯ, ಅವಾಗ ಇದೇ ಥರ ನಾನು ನಿನ್ನ ಬಲಿ ಕೊಡ್ತೀನಿ. ಈ ಸೈಕಲ್ ನಡೀತಾನೆ ಇದೆ, ಈ ಚೈನ್ ಕಟ್ಟಾಗೇ ಇಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೀನಿ, ನೀನು ಬರ್ತಾ ಇದೆಯಾ ಅಂತ ಕುರಿ ಹೇಳುತ್ತಿವಾಗ. ಆಗ ಅವನು ತಂಡ ಹೊಡೆದ್ಬಿಡ್ತಾನೆ, ಬಿದ್ದು ಕುರಿ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ನಾನು ನಿನ್ನ ಸಾಯಿಸಲ್ಲ, ನನಗೆ ಇವಾಗ ಕ್ಷಮೆಗೆ ದಾರಿ ಬೇಕು ಅಂತಂದ್ಬಿಟ್ಟು ಅಂತ ಸ್ಟಾರ್ಟ್ ಆಗುತ್ತೆ. ಈಗ ನನ್ನ ಪ್ರಶ್ನೆ, ನಾನು ಅದನ್ನೇ ಕೇಳ್ತಾ ಇರೋದು, ಎಲ್ಲಿ ಇದು ಡಿಫರ್ ಆಗುತ್ತೆ ಅಂತ. ಈಗ ಕುರಿಯ ಜಾಗದಲ್ಲಿ ಒಂದು ಟೊಮೆಟೊ ಹಣ್ಣು ಇಡೋಣ, ಒಂದು ಕುಂಬಳಕಾಯಿನ ಇಡೋಣ. ಅದಕ್ಕೂ ಜೀವ ಇದೆ, ಬೆಳೀತಾ ಇದೆ, ಎಲ್ಲವೂ ಇದೆ. ಈಗ ಇವನ ಕುಂಬಳಕಾಯಿನ ನಾವು ಲಾಸ್ಟಲ್ಲಿ ಮಂಗಳಾರತಿ ಎಲ್ಲ ಮಾಡಿದ್ಮೇಲೆ ಬಲಿ ದೃಷ್ಟಿ ತೆಗೆದು ಹೊಡಿತೀವಲ್ಲ, ಈಗ ಕುಂಬಳಕಾಯಿನ ಬಿಟ್ಟು ಕುಂಬಳಕಾಯಿ ಸಹ ನಗಬೋದಲ್ಲ. ಈಗ ಎಷ್ಟು ಜನ್ಮದಿಂದ ಇದೇ ನಡೀತಾ ಇದೆ, ನೀನ್ ನನ್ನ ನೋಡಿತಾ ಇದೆಯಾ, ನಾನು ನಿನ್ನ ಅದು ಆಗಲ್ವಾ ಅಂತ ನಾನು ಕೇಳ್ತಾರ. ಆ ಸೈಕಲ್ ರಿಪೀಟ್ ಆಗಲ್ವಾ ವೆಜ್ ತಿಂದರೆ? ಮತ್ತೆ ಯಾಕೆ ಆ ಸಪರೇಷನ್? ಯಾಕೆ ಅಂದ್ರೆ ಸಸ್ಯಗಳಿಗೆ ಮರುಸೃಷ್ಟಿ ಮಾಡೋ ಅರ್ಹತೆ ಎಲಿಜಿಬಲ್ ಪ್ರತಿಯೊಬ್ಬರಿಗೂ ಇದೆ. ಅರ್ಥ ಆಯ್ತಾ? ಒಂದು ಮೇಕೆನೆ ಹೇಳಿದ್ರಿ,
ಮೇಕೆನ ಸೃಷ್ಟಿ ಮಾಡ್ತೀಯಾ ಕೊಲ್ಲಿದ ಮೇಲೆ? ಟೊಮಾಟೊ ನೀನು ಕುಂಬಳಕಾಯಿನ ಕಟ್ ಮಾಡಿದಾಗೆ ಮರು ಸೃಷ್ಟಿ ನೀನು ಮಾಡ್ಕೋತೀಯ. ಮೇಕೆನ ಮರು ಸೃಷ್ಟಿ ಮಾಡು, ಆಗುತ್ತೆ ಅಂದರೆ ಮೇಕೆನೂ ತಿನ್ನು. ಸೊ ಒಂದೊಂದು ಕಿಂಗ್ಡಮ್ದೇನಿರುತ್ತೆ, ಈ ಮಿನರಲ್ ಕಿಂಗ್ಡಮ್ಮು ಅಂದರೆ ನಾವು ಖನಿಜ ಸಾಮ್ರಾಜ್ಯ ಅಂತ ಹೇಳ್ತೀವಿ, ಅಂದರೆ ಅದೂ ನಾನು ಆಗಿದ್ದೆ. ಮತ್ತೆ ಕನ್ಕ್ಲೂಷನ್ ಅಂದರೆ ಸರ್ವಾಂತರ್ಯಾಮಿ ಪಾಯಿಂಟಿಗೆ ಬರ್ತೀವಿ. ಸೊ ಖನಿಜ ಸಾಮ್ರಾಜ್ಯನೂ ನೀವೆಲ್ಲ ನಾವೆಲ್ಲ. ಈ ನಾನು ಅನ್ನೋದು ಫಸ್ಟ್ ಹುಟ್ಟಿದ್ದು ಯಾವುದೋ ಒಂದು 4 ತಲೆಮಾರುಗಳ ಹೆಸರುಗಳು ಹೇಳೋದಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಕಂಟಿನ್ಯೂ ಆಗುತ್ತಾ? ನಿಜವಾದ ನಾನು ಯಾರು ಅಂದರೆ ಫಸ್ಟ್ ಖನಿಜ ಸಾಮ್ರಾಜ್ಯದಿಂದ ಬರುತ್ತೆ. ಸೊ ಆನಂತರ ಮತ್ತೆ ವೃಕ್ಷ ಸಾಮ್ರಾಜ್ಯಕ್ಕೆ. ಸೊ ಅಲ್ಲಿ ಸಾವಿರಾರು ಜನ್ಮದ ಒಂದು ಪರಿಣಿತಿ ತಗೊಂಡು ಪ್ರಮೋಷನ್. ಸ್ಮಾಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಖನಿಜ ಸಾಮ್ರಾಜ್ಯ ಅಂದ್ರೆ ಒಂದು ಕಲ್ಲಿರುತ್ತೆ, ದಾರಿಯಲ್ಲಿ ಹಿಂಗ ಒದಿತಾ ಹೋಗ್ತಾ ಇರ್ತಾರೆ, ಆ ಕಲ್ಲಿನಿಂದ ಹಿಡಿದು ಮೂರ್ತಿಯಾಗಿ ಉತ್ಸಾಹ ಮಾಡ್ಕೊಳ್ಳುತ್ತೆ, ಅದನ್ನು ಕಲ್ಲೇ, ಹೌದಾ? ಸೊ ಈ ಕಾಲಿನಿಂದ ಒದೆತ ತೆಗೆದುಕೊಂಡಿರ್ತಕ್ಕಂಥ ಕಲ್ಲಿನ ಅನುಭವದಿಂದ ಹಿಡಿದು ಉತ್ಸವ ಮೂರ್ತಿಯಾಗಿ ಆ ಕಲ್ಲಿನ ಅನುಭವ ಅದು ಫೈನಲ್, ಅದಕ್ಕೆ ಪ್ರಮೋಷನ್, ನೆಕ್ಸ್ಟ್ ರೀಇನ್ಕಾರ್ನೇಷನ್ಗೆ. ಸೊ ಅಲ್ಲಿಂದ ಸಾವಿರಾರು ಜನ್ಮಗಳ ಒಂದು ಪರಿಣಾಮ ಕ್ರಿಯೆಯಿಂದ ಅದು ನಡೀತಾ ಇರುತ್ತೆ. ಸೊ ಆನಂತರ ಮತ್ತೆ ವೃಕ್ಷ ಸಾಮ್ರಾಜ್ಯಕ್ಕೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಒಂದು ಕಟ್ಟಿಗೆ ಇರುತ್ತೆ, ಕಟ್ಟಿಗೆ ಶವ ಸಂಸ್ಕಾರಕ್ಕೂ ಯೂಸ್ ಮಾಡ್ತಾರೆ. ಅದೇ ಕಟ್ಟಿಗೆ ಹೋಮಕ್ಕೂ ಯೂಸ್ ಆಗುತ್ತೆ, ಹೋಮ ಯೂಸ್ ಆಗುತ್ತೆ. ತೇರಿನ ತರ ಉತ್ಸವ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆ ಒಂದು ದೇವರನ್ನ ಉತ್ಸವಕ್ಕೆ ನಾವು ಇದು ಮಾಡ್ತೀವಿ, ರಥ ತೇರು ಅಂತ. ಅಂದ್ರೆ ಏನು ಶವ ಸಂಸ್ಕಾರಕ್ಕೆ ಯೂಸ್ ಮಾಡಿರ್ತಕ್ಕಂಥ ಕಟ್ಟಿಗೆಯ ಒಂದು ಅನುಭವದಿಂದ ಸಾವಿರಾರು ಜನ್ಮ ತೆಗೆದುಕೊಂಡು ಎಕ್ಸಾಮ್ ಬರ್ದು ಫೈನಲ್ ಪ್ರಮೋಷನ್ ಅದು. ಮತ್ತೆ ನೆಕ್ಸ್ಟ್ ರೀಇನ್ಕಾರ್ನೇಷನ್ ವೃಕ್ಷ ಸಾಮ್ರಾಜ್ಯಕ್ಕೆ ಬರುತ್ತೆ. ಆಕ್ಚುಲಿ ಪತ್ರಿಜಿಯವ್ರು ಹೇಳೋದೇನಂದ್ರೆ ಮಂಗನಿಂದ ಮಾನವ ಅಂತ ಸೈನ್ಸ್ ಏನು ಓದಿರ್ತೀವಿ, ಬಟ್ ಸರ್ ನಾವು ಅದು ಎಸ್ ಅನಿಸ್ತು ಕೂಡ. ನಾನು ಇದು ಮನೆಯಲ್ಲಿ ಸಾಕು ನಾಯಿಗಳಿರ್ತವೆ, ಸಾಕು ಪ್ರಾಣಿಗಳಿರ್ತವೆ, ಅದರ ನೆಕ್ಸ್ಟ್ ರೀಇನ್ಕಾರ್ನೇಷನ್ನೇ ಮಾನವ ಜನ್ಮ. ಅದಕ್ಕೆ ಅವು ಮನುಷ್ಯಗಳನ್ನ, ಆ ಸೋಲು ಮನುಷ್ಯರ ಜನ್ಮ ಹತ್ರ ಅಂದ್ರೆ ಇದ್ದು ಬಿಟ್ಟು ಅವೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ರೀಇನ್ಕಾರ್ನೇಷನ್. ಕೆಲವು ಕಡೆ ಹಸು ಕೂಡ ಕೊನೆಯ ಜನ್ಮ ಅಂತಾರೆ, ಅದ ತರ ಏನಿದೆ ಮೇಡಮ್? ಇಲ್ಲ 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 ಇಲ್ಲ, ನೀವು ಸ್ಟಡಿ ಮಾಡ್ರಿ. ಸೊ ಯಾವ ನಮ್ಮ ಹತ್ರ ಏನು ಇರ್ತವೆ ಅದೇ ಇವಾಗ ನೋಡ್ರಿ, ನಾಯಿಗಳು ಇರ್ತವೆ, ಕೆಲವು ಬೀದಿ ನಾಯಿಗಳು. ಸೊ ಒಡೆದು ಹೊರಗೆ ಹಾಕ್ತಾರೆ, ಅದು ಒಂದು ಜನ್ಮ. ಅದು ಮತ್ತೆ ಅದು ರಿಯಲ್ ಸೋಲ್ ಅಂದ್ರೆ ಯಾರು ಎಲ್ಲ ಅಷ್ಟೇ ಬಾಡಿ ವಿಕೆಟ್ ಆದ್ಮೇಲೆ ಪ್ಯೂರ್ ಸೋಲ್ ಆಗುತ್ತೆ. ಸೊ ಅವಾಗೆ ನಾವು ಮತ್ತೆ ರಿಯಲೈಸ್ ಆಗಿ ನೆಕ್ಸ್ಟ್ ಜನ್ಮನ ಸೆಲೆಕ್ಟ್ ಮಾಡ್ಕೊಂಡು. ನೋಡಿ, ನೀವು ನಾಯಿ ಅದಾದ್ಮೇಲೆ ಮನುಷ್ಯ ಅಂದಾಗ ಬಂದಾಗ ಒಂದು ನಿಜವಾದ ಘಟನೆ, ನನಗೆ ವಿನಯ್ ಗುರುಜಿ ನೀವು ಭೇಟಿ ಮಾಡಿದ್ದೀರಾ, ನಿಮ್ಮ ಈ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದಾರೆ ನಮ್ಮ ಗುರುಗಳು. ಅವರು ಒಂದು ವಿಷಯನ ಹೇಳಿದ್ರು ನನಗೆ. ಅವರು ಒಂದು ಮನೆಯನ್ನ ಭೇಟಿ ಮಾಡ್ತಾರೆ, ಅದು ತುಂಬಾ ಸಾಹುಕಾರರ ಮನೆ. ಆ ಸಾಹುಕಾರರ ಮನೆಗೆ ಅವ್ರು ಹೋಗ್ತಾರೆ. ಹೋಗಿದ ತಕ್ಷಣ ಅಲ್ಲೊಂದು ನಾಯಿ ಇರುತ್ತೆ, ಅವ್ರ ಮನೇಲಿ ಸಾಕು ನಾಯಿ ಇರುತ್ತೆ. ಯೂಶಲಿ ಸಾಹುಕಾರ ಮನೆ ಸ್ವಲ್ಪ ಬ್ರೀಡ್, ಯಾವುದೋ ಬ್ರ್ಯಾಂಡೆಡ್ ನಾಯಿ ಥರ ಇರುತ್ತೆ. ಅದು ಗುರುಜಿ ಬಂದು ಕೂತಾಗ ಅವ್ರ ಸೋಫಾನೇನೋ ಅದೊಂದು 3 ರೌಂಡ್ ಹಾಕಿ ಹೋಯ್ತಂತೆ. ಎಲ್ರಿಗೂ ಆಶ್ಚರ್ಯ ಆಯ್ತಂತೆ, ಏನು ನಮ್ಮ ನಾಯಿ ಹಿಂಗೆ ಮಾಡಲ್ವಲ್ಲ, 3 ರೌಂಡ್ ಹಿಂಗೆ ಹಾಕೋದು. ಇವ್ರು ಅದಕ್ಕೇನು ಮಾತಾಡಿಲ್ಲ, ಬಂದ್ಬಿಟ್ಟಿದ್ದಾರೆ, ಏನಿಲ್ಲ ಅದೇನೋ ಬಂತು ಅಂತ. ಆದರೆ ನಮ್ಮ ಹತ್ರ ಬಂದು ಹೇಳಿದ್ರು, ಅದು ಆ ನಾಯಿ 1 ವಾರ ಆದಮೇಲೆ ಸಾಯುತ್ತೆ, ಮುಕ್ತವಾಗುತ್ತೆ. ಅದನ್ನ ನಮಗೆ ಹೇಳಿದ್ರು, ಇದನ್ನ ಒಂದು ಕೇಸ್ ಸ್ಟಡಿಯಾಗಿ ಹೇಳಿದ್ರು. ಆ್ಯಕ್ಚುಲಿ ಅಲ್ಲಿ ಇದ್ದಿದ್ದು ನಾಯಿ ಅಲ್ಲ, ಅದು ನಾಯಿ ರೂಪ. ಬಟ್ ಅಲ್ಲಿ ಒಳಗಿದ್ದಂಥ ಒಬ್ಬ ಜೀವ ಬಂದು ಅವನು ಹೋದ ಜನ್ಮದಲ್ಲಿ ಒಬ್ಬ ದೊಡ್ಡ ಸಾಹುಕಾರ. ಆದರೆ ಅವನು ತುಂಬ ಜಿಪುಣನಾಗಿದ್ದಂತೆ, ತುಂಬ ಜಿಪುಣ ಆಗಿದ್ದ ಅವನು. ಆದರೆ ಅವನು ಸಾಹುಕಾರ ಆಗಿದ್ದಾಗ ಸಣ್ಣ ಪುಟ್ಟ ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಿರ್ತಾರಲ್ಲ, ಅದಕ್ಕೆ ಅವನೀಗ ಬೀದಿ ನಾಯಿ ಆಗದೆ ತಿರ್ಗಾ ಯಾವುದೋ ಸಾಹುಕಾರರ ಮನೆ ನಾಯಿಯಾಗೇ ಹುಟ್ಟದ. ಯಾಕೆ ಬೀದಿ ನಾಯಿ ಆಗೋಕ್ಕೂ ಸಾಹುಕಾರರ ಮನೆ ನಾಯಿ ಆಗೋಕ್ಕೂ ವ್ಯತ್ಯಾಸ ಇದೆ. ಇಲ್ಲ ಎರಡೊತ್ತು ಏನಾದ್ರು ಸಿಗುತ್ತೆ, ಒಂದು AC ಇರುತ್ತೆ, ಕಾರಲ್ಲಿ ಓಡಾಡ್ತವೆ, ಮಲ್ಕೊಂತವೆ, ಅದಕ್ಕಂತ ಒಂದು ಗೂಡು ಇರುತ್ತೆ. ಇಷ್ಟು ಫೆಸಿಲಿಟಿ ಈಗ ಆ ಜನ್ಮಕ್ಕೆ ಸಿಕ್ಕಿದೆ, ಪೂರ್ವ ಜನ್ಮದಲ್ಲಿ ಮಾಡಿದ್ಕೆ. ಆದರೆ ಅವನು ವಿಪರೀತ ಇದಾಗಿದ್ದರಿಂದ ಅವನು ನಾಯಿಯಾಗಿ ಆ ಮನೇಲಿದ್ದ. ಅವನಿಗೆ ನಾನು ಬಂದ ತಕ್ಷಣ ಅವನಿಗೆ ಗೊತ್ತಾಯಿತು. ಹಾಗಾಗಿ ನಾನು 3 ಪ್ರದಕ್ಷಿಣೆ ಹಾಕಿ ನನಗೆ ಮುಕ್ತಿ ಕೊಡಿ ಇಲ್ಲಿಂದ ಫಸ್ಟ್ ನನಗೆ ಅಂತ ನನ್ನ ಕೇಳ್ಕೊಂಡ. ಇದು ನನ್ನ ಮತ್ತೆ ಅವನ ನಡುವೆ ನಡೆದಂಥ ಒಂದು ಮೌನ ಸಂಭಾಷಣೆ. ಅದಾದ್ಮೇಲೆ ಅವನಿಗೆ ಮುಕ್ತಿ ಆಯಿತು ಅಂತ. ಅಂದರೆ ನೀವು ಹೇಳಿದಕ್ಕೆ ನನಗಿದ್ದು ಕತೆ ಜ್ಞಾಪಕ ಬಂತು. ಯಾಕಂದ್ರೆ ಇಮ್ಮಿಡಿಯೇಟ್ ಹ್ಯೂಮನ್ ಇಂದ ವಾಪಸ್ 1 ಸ್ಟೆಪ್ ಬಿದ್ದ ಅವನು. ಹೌದು, ಹ್ಯೂಮನ್ ಆಗಿದ್ದ. 1 ಸ್ಟೆಪ್ ಬಿದ್ದ ತಕ್ಷಣ ಅವನಿಗೆ ಸಿಕ್ಕಿದ್ದೆ ನಾಯಿ ಜನ್ಮ ಅನ್ನಕ್ಕೆ. ಬಟ್ ನಾನು ಏನು ಗೊತ್ತಾ ಮೇಡಮ್, ನನಗೆ ನಂದು ಈ ಆಧ್ಯಾತ್ಮದ ಹುಡುಕಾಟಗಳಿರ್ತಾವೆ ತುಂಬ. ಏನು ಸರಿ ಏನು ತಪ್ಪು,
ನಾವ್ ಆ ಏನಾಗುತ್ತೆ ಕ್ಲಾರಿಟಿ ತಗೋಬೇಕು. ಅದಕ್ಕೆ ಕೇಳ್ತಾ ಇನ್ನಷ್ಟೇ. ಆಗಿದ್ದಾಗೆ ನಾವು ಒಂದು ಸ್ಟೆಪ್ ಮುಂದಕ್ಕೆ ಈಗ ಹೋಗ್ಬೇಕು. 2 ತರ ಸ್ಟೂಡೆಂಟ್ಸ್ ಇರ್ತಾರೆ ಕ್ಲಾಸಲ್ಲಿ. ಟೀಚರ್ ಪಾಠ ಮಾಡಿದ ತಕ್ಷಣ ಅರ್ಥ ಆಯ್ತೇನೋ, ಅರ್ಥ ಆಯ್ತು ಮೇಸ್ ಅಂತ. ಆಕ್ಚುಲಿ ಅವ್ರಿಗೇನು ಅರ್ಥ ಇರಲ್ಲ. ಎಸ್ ಯಾರೊಬ್ಬ ವಿಪರೀತ ಡೌಟ್ ಕೇಳ್ತಾನೋ ಅವ್ನು ಅಟ್ಲೀಸ್ಟ್ ಸಬ್ಜೆಕ್ಟ್ ಅಲ್ಲಿ ಇಳಿದಿದ್ದಾನೆ. ನನ್ಗೆ ಅದಕ್ಕೆ ಇದು ತುಂಬಾ ಬೇಕಾಗಿತ್ತು ಅಲ್ಲ, ಈ ಸಬ್ಜೆಕ್ಟ್. ಕ್ಯೂರಿಯಾಸಿಟಿ ನನಗೂ ಸಣ್ಣವಳಿದ್ದಂಗಿದ್ದನು. ವೆರಿ ನೈಸ್. ನಾವು ಪುರಾಣ ಅಂತ ಸ್ವಾಮಿಯವರಲ್ವಾ, ಪುರಾಣ ಮಠಗಳಿದ್ದಾಗೆ ಜಗದ್ಗುರು ಶಾರದಮ್ಮ ಇದಾರ ಅಂತ ಕೇಳ್ತಿದ್ರು. ಅಂದ್ರೆ ಅಷ್ಟು ಕ್ಯೂರಿಯಾಸಿಟಿ, ಗುರುಲಿಂಗ ಜಂಗಮ ಪಾದೋದಕದ ಬಗ್ಗೆ. ಸೊ ಆ ಕ್ಷಣದಾಗೆ ಎದ್ದು ನಿಂತು ಕ್ವಶನ್ ಕೇಳ್ತಿದ್ದೆ. ಇಲ್ಲಾಂದ್ರೆ ನಾನು ಇಲ್ಲಿ ನನಗೆ ಸಮಾಧಾನ ಇರಲ್ಲ. ಸೊ ಇದು ಯಾವಾಗಂದ್ರೆ ಒಂದು 5-6ನೇ ಕ್ಲಾಸ್ ಇರುವಲ್ಲಿಂದನೇ ಪ್ರಾರಂಭ. ಆ ತೃಷಿ ಅನ್ನೋದು ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು. ಸೊ ನಮಗೆ ಒಂದು ದಿನ ಊಟದ ಇದು ವಿಚಾರ ಪದ್ಧತಿ ಲೆಕ್ಕದಲ್ಲೆಲ್ಲ ಒಂದು ನೋಟ್ಸ್ನ ಥರ ಕೊಟ್ಟರು, ಪ್ರಿಂಟ್ಔಟ್ ಗುರುಗಳು. ಈ ಥರ ಅದರಲ್ಲಿ ಒಂದು ವಿಷಯ ಬಂದಿತ್ತು ಮೇಡಮ್. ಅದು ಯಾವ ಬುಕ್ಕೋ ನನಗೂ ಗೊತ್ತಿಲ್ಲ, ಅದೊಂದು ಜೆರಾಕ್ಸ್ ಥರ ಇತ್ತು. ಅದಿನ್ನೂ ಬುಕ್ ಹುಡುಕ್ತಾ ಇದೀನಿ. ಅಂದರೆ ಅದೇ ನಾವು ಮಾತಾಡಿದ್ವಿ ಗೊತ್ತಾ, ಹಿಂಸೆನಾ ಕಮ್ಮಿ ಹಿಂಸೆನಾ ಅನ್ನೋ ಥರದ್ದು. ಹೌದು. ಸೊ ಮಾನುಷ ಜನ್ಮ ಅಥವಾ ಇಲ್ಲಿ ವಾಟ್ ಎವರ್ ಎಲ್ಲರೂ ಜೀವಿಸ್ತಾ ಇದ್ದೀವಲ್ಲ, ಪರಸ್ಪರ 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 ಒಬ್ರಿಗೊಬ್ರು, ಇನ್ಕ್ಲೂಡಿಂಗ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಟು ಅಸ್. ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಮುಳ್ಳು ನಮ್ಗೆ ಚುಚ್ಚುತ್ತೆ. ಹೌದು. ಮುಳ್ಳು ನಮ್ಗೆ ಹಿಂಸೆ ಮಾಡ್ತೀವಿ ಇವಾಗ, ಬಿಕಾಸ್ ಅದು ನೇಚರೇ ಮುಳ್ಳದು. ಹೌದು. ಓಕೆನಾ? ಹಾಗೆ ಅನ್ನೋ ಹಾಗೆ ಹಿಂಸೆ ಇಲ್ಲದೆ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಈ ಭೂಮಿ ಮೇಲೆ. ಹಿಂಸೆ ಇಲ್ಲದೆ ಎಕ್ಸಿಸ್ಟೆನ್ಸೇ ಇಲ್ಲ. ನಿನಗಿರುವ ಒಂದೇ ದಾರಿ ಅಂತಂದ್ರೆ ಅದನ್ನ ಎಷ್ಟು ಮಿನಿಮಮ್ ಮಾಡ್ಕೊಳಕ್ಕಾಗುತ್ತೋ ಅದರ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಷಡ್ ಕರ್ಮ ಪಾಪಗಳು ಅಂತ ಒಂದು ಹೇಳ್ತಾರೆ. 6 ಕರ್ಮ ಪಾಪಗಳು ಏನು ಅಂತಂದ್ರೆ ಕಡಿದು, ಕುಟ್ಟಿ, ಹುರಿದು, ಬೇಯಿಸಿ, ಸುಲಿದು, ಜಗಿದು. ಈಗ ನಾನು ಮಾತಾಡ್ತಾ ಇರೋದು ಇಲ್ಲಿ ವೆಜ್ಜು ಮಾತಾಡ್ತಾ ಇಲ್ಲ, ನಾನ್ ವೆಜ್ಜು ಮಾತಾಡ್ತಾ ಇಲ್ಲ. ಕಡಿದು, ಕುಟ್ಟಿ, ಹುರಿದು, ಬೇಯಿಸಿ, ಸುಲಿದು, ಜಗಿದು. ಇದಿಷ್ಟನ್ನ ಮಾಡದೆ ನಾವು ಯಾವುದನ್ನು ಸೇವಿಸಕ್ಕಾಗಲ್ಲ. ಎನರ್ಜಿ, ನಮ್ಮ ಬಾಡಿಗೆ ಎನರ್ಜಿ ಬೇಕು ನನಗೆ, ಆದರೆ ಧ್ಯಾನದಿಂದ ಸಾಧ್ಯ ಅಂತ ಹೇಳ್ತಾರೆ. ಅದೇ ನಿಮ್ಮ ವಿಷಯ, ಧ್ಯಾನದಿಂದ ಮಾತ್ರ ಸಾಧ್ಯ. ಅದಕ್ಕೆ ಸಾಧನೆಯ ಪಥದಲ್ಲಿ ಹಂತದಲ್ಲಿ ಒಂದು ಹಂತ ರೀಚ್ ಆದಾಗ ಕೆಲವು ಸನ್ಯಾಸಿಗಳು ಸೂರ್ಯನ್ನೇ ನೋಡ್ಕೊಂಡು ಹಿಂಗೆ ಕೂತಿರ್ತಾರೆ. ಅವ್ರೇನು ತಿಂದೇ ಇರಲ್ಲ, ಅವ್ರು ಎಷ್ಟೋ ವರ್ಷ ಆಗಿರುತ್ತೆ ತಿಂದು. ಇನ್ನು ಕೆಲವರು ವಾಯು ಬಂಧನ ಮಾಡ್ಕೊಂಡು ಒಂದ್ಸಲಿ ತಗೊಂಬಿಟ್ರು ಗಾಳಿ ಕುಡಿದು. ಇದು ಯಾರಿಗೂ ಹಿಂಸೆ ಅಲ್ಲ. ಈಗ ಆ ರೇಂಜ್ಗೆ ನೀನು ರೀಚ್ ಆದಾಗ ಅಷ್ಟೇ ಅಪ್ಪ ಹಿಂಸೆ. ಅಲ್ಲಿವರೆಗೂ ನಿನ್ನ ಕೈಲಿ ಹಿಂಸೆಯಿಂದ ನೀನು ಮುಕ್ತ ಅನ್ನಕ್ಕಾಗಲ್ಲ. ಸೊ ದ ಸೈಕಲ್ ಆಫ್ ಬರ್ತ್ ಆರ್ ಡೆತ್, ಇದು ನೀನು ಯಾವುದೇ ಥರದ ಊಟವನ್ನು ಸ್ವೀಕರಿಸಿದಾಗ ಸಂಭವಿಸುವಂಥ ಘಟನೆ ಅಂತ ಆ ಒಂದು ಇದರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ನಾನು ನಿಮ್ಮ ಮುಂದೆ ಅದನ್ನ ಹೇಳ್ತಾ ಇದ್ದೀನಿ. ಕರೆಕ್ಟ್ ಅದು. ಬಟ್ ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಎಷ್ಟೋ ಜನ್ಮಗಳ ಸಾಧನೆ ಬೇಕು. ಹೌದಾ? ಎಕ್ಸಾಕ್ಟ್ಲಿ, ಎಷ್ಟೋ ಜನ್ಮಗಳ ಸಾಧನೆ ಬೇಕು. ಅದನ್ನ ಪತ್ರಿಜಿಯವರು ಫಿಲ್ಟರ್ ಮಾಡಿದ್ರು. ಫಿಲ್ಟರ್ ಮಾಡಿ, ಸೊ ಜಸ್ಟ್ ಲೈಕ್ ಶಾರ್ಟ್, ಇವಾಗ ಕೀ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಆ ಕೀ ಪಾಯಿಂಟ್ ಅನ್ನೋದೇ ಸತ್ಯನ ಆ ಕೀ ಪಾಯಿಂಟ್ ತರ ಹೊರಗಡೆ ತಗೊಂಬಂದ್ರು. ಇವಾಗ ನಾವೆಲ್ಲ ನಂದೇ ಎಕ್ಸಾಂಪಲ್ ತಗೊಳ್ರಿ. ನಾನು ಧ್ಯಾನ ಮಾಡದೇ ಇದ್ರೆ ನನ್ನಲ್ಲಿ ಇತ್ತು ಆ ನಾಲೆಜು. ಬಟ್ ಇವಾಗ ನೀವ್ ಅನ್ಕೊಂತಾರ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ಲೇಬೇಕು, ಆಗುತ್ತೆ ಕೂಡ. ನೀವು ಈ ಜನ್ಮದಲ್ಲಿದ್ರೆ ಇನ್ನೂ 100 ಜನ್ಮ ಎತ್ತಾಗ್ಲಿ ಈ ಸ್ಥಿತಿಗೆ ಬರ್ತೀರಾ. ಆಧ್ಯಾತ್ಮ ಒಲವು ಕಡೆ ಬಂದೇ ಬರ್ಲೇಬೇಕು. ಹೇಗೆ ಅಂದ್ರೆ ಒಂದು ಮಗು ಸೈಕಲ್ ಇದ್ದಂಗೆ. ಒಂದು ಮಗು ಬೆಳೆಯುತ್ತೆ, ಯವನಾವಸ್ಥೆ ಅಂದ್ರೆ ಬಾಲ್ಯಾವಸ್ಥೆ, ಯವನಾವಸ್ಥೆ, ಮತ್ತೆ ಪ್ರೌಢಾವಸ್ಥೆ, ಮತ್ತೆ ಮಗು. ಅಂದ್ರೆ ಒಂದು ಹೆಣ್ಣು ಮಗಳಾಗಿ, ಕುಮಾರಿಯಾಗಿ, ಮಡದಿಯಾಗಿ, ನೆಕ್ಸ್ಟ್ ಮತ್ತೆ ವೃದ್ಧೆಯಾಗಿ, ಮತ್ತೆ ಮಗಳಾಗಿ. ಹೌದಾ? ಅದೇ ತರನೇ ಈ ಸೋಲ್ ಜರ್ನಿ. ಸೊ ನೀವ್ ಇವಾಗ ಏನು ಹೇಳ್ತೀರಾ, ನಾನು ಕಡಿಮೆ ನಿನ್ನ ಡಿಪೆಂಡ್ ಆನ್ ಎಲ್ಲೋ ಒಂದ್ ಕಡೆ 1 ಲಕ್ಷ ಸಾಲ ತಗೊಂಡಿರ್ತೀರಾ. ಡಿಪೆಂಡ್ ಯುವರ್ ಚೂಸ್. ಈ ಸೋಲ್ ಸೆಲೆಕ್ಟ್ನು ಹಾಗೆ ಇರುತ್ತೆ. ನಾನು ಇವಾಗ ಇಷ್ಟು ಹಿಂಸೆ ಕೊಟ್ಟಿದ್ದೀನ, ಬಟ್ ನಾನು ಒಂದಲ್ಲ ಒಂದಿನ ತೀರಿಸ್ಬೇಕಿದು. ಸಾಲ ತಗೊಂಡಿವಿ ಅಂದ್ಮೇಲೆ ತೀರಿಸ್ಬೇಕು. ಆ ಹೇಗೆ ತೀರಿಸ್ಬೇಕು ಅನ್ನೋದು ನಿನ್ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ಅಂದ್ರೆ ನನಗೆ ಕಷ್ಟ ಆದ್ರೂ ಚಿಂತಿಲ್ಲ, ನಾನು ಈ 1 ವರ್ಷದಲ್ಲಿ ತೀರಿಸ್ಬಿಡ್ತೀನಿ. ಕೆಲವ್ರು ನನಗೆ ನನ್ನ ಶಕ್ತಿನೇ ಆಗ್ತಾ ಇಲ್ಲ ದುಡಿಯೋಕೆ, ನಾನು ಇನ್ಸ್ಟಾಲ್ಮೆಂಟ್ ತಗೋತೀನಿ. ಸೊ ಅದೇ ತರನೇ ಈ ಸೋಲ್ ಜರ್ನಿ. ಹಿಂಸೆ ಮಾಡಿರ್ತೀವಿ. ಇವಾಗ ಹಿಂಸೆ ಮಾಡಿದ್ಮೇಲೆ ಇಲ್ಲಿ ಬಾಡಿ ವಿಕೆಟ್ ಆದ್ಮೇಲೆ ಪ್ಯೂರ್ ಸೋಲ್ ಆಗಿ ನೋಡ್ತೀನಿ, ಅರೆ ನಾನು ಇವನಿಗೆ ಕಷ್ಟ ಕೊಟ್ಬಿಟ್ಟೆ, ನಾನು ಇವನು ಕಟ್ ಮಾಡ್ದೆ, ಇವನ್ ಕಾಲ್ ಕಟ್ ಮಾಡ್ದೆ. ಸೊ ನೆಕ್ಸ್ಟ್ ನಾನು ರಿಯಲೈಸ್ ಆದ ಅನ್ಕೋ, ಅನುಭವ ನಾನು ತಗೋಬೇಕು, ನಾನು ಅವನ್ ಕಾಲ್ ಕಟ್ ಮಾಡ್ದೆ. ಸೊ ಅವರೇ ಇವಾಗ ಏನ್ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಪತ್ರಿಜಿಯವ್ರು ನೀವು ಕರುಣೆ ತೋರಿಸ್ಬೇಡ್ರಿ ಅಂತಾರೆ. ಅವ್ರ ಕರ್ಮನ ಹಿಂದಕ್ಕೆ ಹಾಕ್ತೀರಾ ನೀವು. ಅವ್ರಿಗೆ ಜ್ಞಾನ ಕೊಡ್ರಿ, ಅವ್ರಿಗೆ ಜನ್ಮ ಹಿಂದಕ್ಕೆ ಹೋಗುತ್ತೆ, ಅವ್ರು ಇನ್ನು ಮುಂದಕ್ಕೆ ಹೋಗ್ತಾರೆ ಅವ್ರು.
ನನಗೆ ವಿನಯ್ ಗುರುಜಿಗೂ ಮುಂಚೆ ಬ್ರಹ್ಮಯ್ಯ ಸರ್ ಅಂತ ಇತ್ತು, ಅವರ ಮೆಡಿಟೇಷನ್ ಕ್ಲಾಸ್ ನಾನು ಹೋಗ್ತೀನಿ. ಓಕೆ. ಅಲ್ಲಿ ಬಂದಂತ ಒಂದು ಮಾಹಿತಿ ಮೇಡಮ್, ಯಾಕಂದ್ರೆ ಇಬ್ರು ವಿಚಾರ ವಿನಿಮಯ ಮಾಡ್ಕೊಂತ ಇದ್ವಿ, ಅದಕ್ಕೆ ಹೇಳ್ತಾ ಇದ್ವಿ. ಅವರು ಯಾಕೆ ನಾನ್ ವೆಜ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಒಂದು ಹೇಳಿದ್ರು. ಇದು ಧ್ಯಾನವನ್ನ ಬಯಸೋವನಿಗೆ, ಧ್ಯಾನ ಮಾರ್ಗದಲ್ಲಿ ಬರೋನ್ಗೆ, ಫಾರ್ ಎ ಮೆಡಿಟೇಟರ್, ಓಕೆನಾ, ಫಾರ್ ದ ಪೀಕ್ ಅನ್ನೋ ಥರದ್ದಾದಾಗ ಅವನು ಒಂದು ಸ್ಥಿತಿಯನ್ನು ತಲುಪ್ತಾನೆ. ಯಾವ ಸ್ಥಿತಿಯಲ್ಲಿ ಅವನು ತಲುಪ್ತಾನೆ ಅಂತಂದ್ರೆ, ಅವನು ಈಗ ಧ್ಯಾನಾವಸ್ಥೆಯಲ್ಲಿ ಅವನ ಪಾಸ್ಟ್ ಎಲ್ಲವನ್ನು ರೀಕಾಲ್ ಮಾಡೋ ಒಂದು ಸ್ಟೇಜ್ ಬರುತ್ತಂತ. ಅವನು ಏನೇನೆಲ್ಲ ಆಗಿದ್ದ, ಅವನು ಇವತ್ತು ಇಲ್ಲಿಗೆ ಬರೋದಕ್ಕೆ ಈ ಜೀವ ಏನೆಲ್ಲ ವೇಷ ಧರಿಸಿತ್ತು ಅಂತ ಆ ಸೋಲ್ದು ಜರ್ನಿ ಅವನಿಗೆ, ಅವನ ಜರ್ನಿ ಅವನಿಗೆ ಬರುತ್ತಂತ. ಹೌದು. ಅದಕ್ಕೆ ಹೇಳೋದು ಅವ್ನು ತ್ರಿಕಾಲ ಜ್ಞಾನಿ ಆಗಿರ್ತಾನೆ ಅವಾಗ. ಅವ್ನ ಪಾಸ್ಟ್ ಗೊತ್ತಾಯ್ತು, ಪ್ರೆಸೆಂಟ್ ಗೊತ್ತಾಯ್ತು, ಇನ್ನು ಮುಂದೆ ಅವ್ನ ಫ್ಯೂಚರ್ ಗೊತ್ತಾಗುತ್ತೆ. ಈ ಮಾರ್ಗದಲ್ಲಿ ಬಂದಾಗ ಅವನು ಏನೆಲ್ಲ ಸೇವಿಸಿದ್ದ, ಏನೆಲ್ಲ ತಿಂದಿದ್ದ ಸರ್ವೈವಲ್ಗೆ, ಅದು ಕೂಡ ಅಲ್ಲಿ ದರ್ಶನವಾಗುತ್ತಂತೆ. ಹೌದು. ಈ ಪ್ರೋಸೆಸ್ಸಲ್ಲಿ ಆಗಬೇಕಾದ್ರೆ ಅವ್ರು ಅದನ್ನ ಹೇಳಿದ್ರು, ಇದು ಭಾಳ ಕೇರ್ಫುಲ್ ಆದಂಥ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀರ ನೀವು. ಅಲ್ಲಿ ಇವಾಗ ನೀನು ಯಾವುದೋ ಒಂದು ಕೋಳಿ ತಿಂದಿದ್ಯಾ ಅಥವಾ ಒಂದು ಕುರಿ ತಿಂದಿದ್ಯಾ ಯಾವುದೋ ಒಂದು ಜನ್ಮದಲ್ಲಿ, ಅದು ಇಲ್ಲಿ ಇವಾಗ ನಿನಗೆ ರಿಫ್ಲೆಕ್ಟ್ ಆಯಿತು. ಎಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ? ಆ ಮೇಕೆ ಅದು ಎಲ್ಲಿ ಮರಿ ಆಗ್ತು, ಅದನ್ನ ಎಲ್ಲಿ ಕರ್ಕೊಂಬಂದರು, ಅದನ್ನೆಲ್ಲಿ ಇವಾಗ ಇದು ಮಾಡ್ತಿದ್ದಾರೆ, ಸಾಯಿಸ್ತಾ ಇದ್ದಾರೆ, ಅದು ಏನು ಯಾತನೆ ಪಡ್ತಾ ಇದೆ, ಅದೆಲ್ಲವೂ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅದು ಬಂದಾಗ ನೀನು ಅದಕ್ಕೆ ಅಂಟ್ಕೊಳ್ಳದೆ ಸುಮ್ಮನೆ ನೋಡ್ತಾ ಇದ್ರೆ ಸರಿ. ಅಕಸ್ಮಾತ್ ನಿನ್ನೊಳಗೆ ಏನಾದ್ರು ಕಾರುಣ್ಯ ಬಂದ, ಅಥವಾ ನೀನು ಅಲ್ಲಿ ನೋಡ್ತಾ ಅಯ್ಯೋ ನಾನು ಇದನ್ನು ತಿಂದ್ಬಿಟ್ಟಿದ್ನಲ್ಲ, ಅದು ಇಷ್ಟು ಒದ್ದಾಡ್ತಾ ಅದು. ಸಿ, ಬಿಕಾಸ್ ಇನ್ ರೆಸ್ಟೋರೆಂಟ್ ವಿ ಸಿ ಓನ್ಲಿ ದ ಪ್ಲೇಟ್, ವಿ ಡೋಂಟ್ ಸಿ ದ ಜರ್ನಿ. ಪ್ಲೇಟಲ್ಲಿ ಏನು ಬಂದರೆ ಅದು ನೋಡ್ತೀವಿ ಅಷ್ಟೇ. ನಾನು ಹೇಳ್ತಾ ಇರೋದು ಇದು ಕುರಿಗೂ ಆಯಿತು, ಗೋಬಿ ಮಂಚೂರಿಗೂ ಆಯ್ತು. ಇವಾಗ ಅರ್ಥ ಆಗ್ತಿದ್ಯಾ? ಬೇರೆ ಮಾಡಿ ಹೇಳ್ತಿಲ್ಲ ನಾನು, ಬರೀ ಇದು ತಪ್ಪು ತಿಳ್ಕೊಬಾರ್ದು ಯಾರು, ನಾನ್ ವೆಜ್ ಅವ್ರು ಮಾತ್ರ ಹೇಳ್ತೇನೆ. ವೆಜ್ ಲೆಕ್ಕದಲ್ಲಿ ಬಂದಾಗ್ಲೂ ಅದನ್ನ ಅದಕ್ಕೆ ಹೇಳ್ದಲ್ಲ, ಕಡಿದು ಕುಟ್ಟಿ ಹುರಿದು ಬೇಯಿಸಿ ಗೋಬಿ ಮಂಚೂರಿದು ಕತೆ ಬರುತ್ತೆ ಇವಾಗ. ಇಲ್ಲಿ ಅದು ಬಂದಾಗ ನಾವು ಕನೆಕ್ಟ್ ಆಗ್ಬಿಟ್ರಿ ಅಂದರೆ ಅದಕ್ಕೆ ಅಲ್ಲಿ ಆದಂಥ ಅನುಭವ ನನಗೆ ಈಗ ಇಲ್ಲಿ ಫಿಸಿಕಲ್ ಬಾಡಿಲಿ ಆಗ ಸ್ಟಾರ್ಟ್ ಆಗುತ್ತಂತೆ. ಅಲ್ಲಿ ಅದು ಕತ್ತುಯ್ತಾ ಇದ್ರೆ ಇಲ್ಲಿ ಇವನಿಗೆ ಅಂತ ಆ ಪೇಯ್ನ್ ಇಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಿನ್ನ ಪ್ರೆಸೆಂಟ್ ದೇಹಕ್ಕೆ. ಸೊ ಹಾಗಾಗಿ ಇದು ರೆಕಾರ್ಡ್ ಆಗಿರುತ್ತೆ ನಿನ್ನ ಕಾರ್ಮಿಕ್ ಇಶ್ಯೂಸಲ್ಲಿ. ಹೌದು. ಅದಕ್ಕೆ ಅದನ್ನ ಎಷ್ಟು ಬಿಡಿಸ್ಕೊಂತ ಹೋಗ್ತೀಯೋ ನಿನ್ನ ಧ್ಯಾನ ಸುಲಭ ಆಗುತ್ತೆ ಅಂತಕ್ಕಂಥದ್ದು ಒಂದನ್ನ ನಾನು ಹೇಳಿದ್ರು. ಗುಡ್. ಧ್ಯಾನ ಸುಲಭ ಆಗುತ್ತೆ ಅನ್ನೋದಕ್ಕಿಂತ ಪ್ರಾರಂಭ ದಿಶೆಯಲ್ಲೇ ನಾವು ಧ್ಯಾನ ಅಡಾಪ್ಟ್ ಮಾಡ್ಕೊಂಡಾಗ ಇದು ಸುಲಭ ಆಗುತ್ತೆ. ಹೌದು 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 ಹೌದು. ರಿಯಲೈಸ್ ಆದ್ರೆ ತಾನೇ ನಾನು ಆ ರಿಯಲೈಸ್ ಆಗ್ಬೇಕು ಅನ್ನೋ ಮನೋಭಾವನೆ ನನ್ನಲ್ಲಿ ಬರ್ಬೇಕಂದ್ರೆ ನನ್ನೊಳಗೆ ನಾನು ಜರ್ನಿ ಮಾಡಬೇಕು. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಅಂದ್ರೆ ಪರ್ಟಿಕ್ಯುಲರ್ ನಾವು ಹೇಳ್ತಾರೆ ಮೆಡಿಟೇಷನ್. ಸೊ ಸೈಲೆನ್ಸ್ ಆಗಿ ಕೂಡೋದು. ನನಗೆ ಇದೊಂದು ತುಂಬಾ ಯುದ್ಧ ಮೇಡಮ್, ಇದು ದ ಕಾನ್ಫ್ಲಿಕ್ಟ್ ಆಫ್ ದ ಮೈಂಡ್. ಇದು ಓಕೆ, ವೆಜ್ ವರ್ಸಸ್ ನಾನ್ ವೆಜ್. ಯಾಕೆ ಅಂದ್ರೆ ಹೊರಗಡೆ ಸಮಾಜದಲ್ಲಿ ನೀವು ನೋಡಿದಿರಲ್ಲ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪ್ರಾಪಂಚಿಕದಲ್ಲಿ ಏನೋ ನಾವು ವೆಜ್ ಅಂದ್ರೆ ಅದ್ಭುತ, ನಾನ್ ವೆಜ್ ಅಂದ್ರೆ ತುಂಬಾ ಕೆಟ್ಟವ್ರು, ಈ ಒಂದು ಭಾವನೆಯನ್ನ ತುಂಬಿಸ್ತಕ್ಕಂಥದ್ದು. ಈ ಕಡೆ ಇವ್ರೇನಂತಾರೆ, ಅದೇನು ಅದ್ಭುತ ಅಲ್ಲಪ್ಪ, ಇಲ್ಲಿ ನೋಡಿ ನಮ್ದು ಏನು ವೆರೈಟಿ ಇದೆ ಅಂತ. ನಾನು ಹೇಳ್ತಾ ಇರೋದು ಟೋಟಲಿ ಆಧ್ಯಾತ್ಮ ಅಲ್ಲದ ಪ್ರಾಪಂಚಿಕ ಜನಗಳ ಮಧ್ಯೆ ನಡೆಯುವಂಥ ಒಂದು ಮಾತುಕತೆ. ನಾವು ಪ್ಯೂರು, ನೀವು ಇಂಪ್ಯೂರ್ ಅನ್ನೋ ಥರದಲ್ಲಿ ಒಂದು ಘರ್ಷಣೆ ಇದೆ. ಸೊ ಈ ಘರ್ಷಣೆ ಮಧ್ಯದಲ್ಲಿ ನನಗೆ ಒಂದು ಆನ್ಸರ್ ಬೇಕಿತ್ತು, ನನಗೆ ಕರೆಕ್ಟ್ ಒಂದು ಆನ್ಸರ್ ಬೇಕಿತ್ತು, ಏನು 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 ಅಂದ್ಬಿಟ್ಟು ಅಂತ. ಆವಾಗ ಬರುತ್ತೆ ನನಗೆ ಈ ತ್ರಿಗುಣ ಅಂತ ಬರುತ್ತೆ. ತ್ರಿಗುಣಗಳು ಅಂತ ಬಂದಾಗ ಏನಾಗುತ್ತೆ, ರಜೋಗುಣ, ಸಾತ್ವಿಕ ಗುಣ, ತಮೋಗುಣ, ತಾಮಸಿಕ ಫುಲ್ಲು ನೆಗೆಟಿವ್, ಕೆಟ್ಟದು. ರಜೋಗುಣ ಅಂತಂದಾಗ ನನಗೆ ನೀನು ಹಿಂಗೆ ಮಾಡ್ತೀಯ, ನಾನು ಹಿಂಗೆ ಮಾಡ್ತೀನಿ. ಸಾತ್ವಿಕ ಗುಣ ತುಂಬ ಸಾತ್ವಿಕ ಭಾವನೆ. ಇದನ್ನೊಂದ್ಸಲಿ ಗುರುಗಳನ್ನ ಕೇಳಿದೆ ನಾನು, ಹಂಗಾರೆ ಎಲ್ಲವೂ ಬಿಟ್ಟು ಫುಲ್ಲು ವೆಜ್ಜು ತಿಂದರು, ಅದನ್ನು ಫಾಲೋ ಮಾಡಿದ್ರೆ ಸಾತ್ವಿಕ ಗುಣಕ್ಕೆ ಅದು ಹೆಲ್ಪ್ ಆಗುತ್ತೆ ಗುರುಗಳೇ ಅಂತಂದೆ. ಅವಾಗ ಹೇಳಿದವರು, ಹೌದು ಅದಕ್ಕೆ ಹೆಲ್ಪ್ ಆಗುತ್ತೆ, ಆದರೆ ನೀನು ಅದ್ರ ಮೇಲೆ ತಿರ್ಗಾ ವರ್ಕ್ ಮಾಡಬೇಕು. ನೀವು ಹೇಳ್ದಂಗೆ ಧ್ಯಾನದಲ್ಲಿ ಮತ್ತೆ ನೀನು ಅದ್ರ ಮೇಲೆ ವರ್ಕ್ ಮಾಡಬೇಕು. ನಿನಗೆಲ್ಲೋ ಒಂದು ಕಡೆ ನಾನು ಅದು ಮಾಡ್ತಾಯಿನಿ ಅಂತ ಪ್ರೌಡ್ ಫೀಲ್ ಬಂತು, ಅಹಂ ಭಾವನೆ ಬಂತು ಅಂತಂದರೆ ನನಗೆ ಅದು ಹೋಯಿತು, ಅದು ಬರೋ ಅಂಥ ದಶೆನೇ ಇಲ್ಲ. ಇನ್ನು ಈ ವೆಜ್ಜು ಅಥವಾ ನಾನ್ ವೆಜ್ಜು ಹಸಿ ಎರಡನ್ನೂ ಇಡೋಣ, ಓಕೆನಾ? ಹಸಿ ಎರಡೂ ಇಟ್ಟಾಗ ಯಾವುದು ಅಷ್ಟು ರುಚಿಸಲ್ಲ. ತಕ್ಕಮಟ್ಟಿಗೆ ಒಂದು ಕ್ಯಾರೆಟ್, ಬೀನ್ಸ್ ಆ ಥರದ್ದೇನೋ ರುಚಿಸ್ಬೋದು. ನಾನ್ ವೆಜ್ಜನ್ನು ಕೂಡ ಕೆಲವರು ಹಸಿಯಾಗಿ ಕೆಲವೊಂದು ಏನೇನೋ ತಿನ್ನೋವಂಥದ್ದು ಇದೆ. ಈಗ ಅಲ್ಲಿ ಅದಕ್ಕೆ ರುಚಿಯನ್ನು ತರ್ತಕ್ಕಂಥದ್ದು ಉಪ್ಪು. ಗೋಬಿ ಮಂಚೂರಿ ರೆಡಿ ಇದೆ, ಇಲ್ಲಿ ಏನೋ ಒಂದು ಚಿಕನ್ ಐಟಮ್ ರೆಡಿ ಇದೆ, ಎರಡಕ್ಕೂ ಉಪ್ಪು ಹಾಕಿಲ್ಲ. ಇವಾಗ ತಿಂದವನೇನಂತಾರೆ, ಏನು ಗುರು ರುಚಿನೇ ಇಲ್ಲ.
ಏನು ಗುರು ಖಾರನೇ ಇಲ್ಲ, ಏನಮ್ಮ ಇದಕ್ಕೆ ಇದ್ರ ಮೇಲೆ ಹುಳಿನೇ ಇಲ್ಲ. ಸೊ ಈ ಉಪ್ಪು ಹುಳಿ ಖಾರ ಅನ್ನೋದು ಏನಿದೆಯಲ್ಲ, ಇದು ಯಾವಾಗ ಯಾವುದೇ ಊಟದ ಮೇಲೆ ಆ್ಯಡ್ ಆಯಿತೋ ಅಲ್ಲಿಗೆ ನಿನ್ನ ಧ್ಯಾನ ಫಲಿಸಲ್ಲ. ನೀನು ವೆಜ್ಜಾರು ಇರು, ನಾನ್ ವೆಜ್ಜಾರು ಇರು, ನೀನು ಚೆನ್ನಾಗಿ ಇವಾಗ ಪಾನಿಪುರಿ, ಮಸಾಲೆ ಪುರಿ, ಈರುಳ್ಳಿನೂ ವೆಜ್ಜೆ, ಇನ್ನೊಂದು ವೆಜ್ಜೆ, ಚೆನ್ನಾಗಿ ತಿಂದ ಪಕ್ಷದಲ್ಲಿ ಆ ರುಚಿಯ ಟೇಸ್ಟ್ ಬಡ್ಸ್ ನಿನ್ನ ತಲೆಯಲ್ಲಿ ಇದ್ದಲ್ಲಿ ವಾಟ್ ಈಸ್ ದ ಯೂಸ್ ಅಂತ ಒಂದು ಪ್ರಶ್ನೆ ಇದೆ. ಸೊ ಆ ನಿಟ್ಟಿನಲ್ಲಿ ಸಸ್ಯಾಹಾರವನ್ನು ಯಾವ ರೀತಿ ಸ್ವೀಕರಿಸಬೇಕು ಮನಸ್ಸು ತಿಳಿ ಆಗೋದಕ್ಕೆ ಅಂತ ನನಗೆ ಗುಡ್ ಕ್ವಶನ್. ಅದಕ್ಕೆ ನಾನು ಪತ್ರಿಜಿಯವರ ಕಾನ್ಸೆಪ್ಟ್ ನಂಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ, ಎಸ್ ಮೇಡಮ್, ಚಿಕ್ಕವಳಿರಂದ್ರೆ ಎಲ್ಲ ಗುರುಗಳ ಜೊತೆ ಬೆಳೆದೀನಿ. ಹ್ಮ್ ಯಾಕಂದ್ರೆ ಆಗಲೇ ಹೇಳಿದೆ ನನಗೆ ಇಷ್ಟ ಅಂತ. ಹ್ಮ್ ಫೈನಲಿ ನಾನು ಪತ್ರಿಜಿಯವರ ಕಾನ್ಸೆಪ್ಟ್ಗೆ ಬ್ರೇಕ್ ಹಾಕಿದೆ, ಅಲ್ಲಿಗೆ ಸ್ಟಾಪ್ ಆಯಿತು ನನ್ನ ಜರ್ನಿ. ಬಿಕಾಸ್ ನನಗೆ ಆನ್ಸರ್ ಸಿಕ್ತು. ಹ್ಮ್ ಅದಕ್ಕಾಗಿ ನಾನು ಅಲ್ಲಿಗೆ ಸರ್ಚಿಂಗ್ ಅನ್ನೋದು ಹಂಗಂತ ಅನ್ವೇಷಣೆ ಅಂತಲ್ಲ. ಸೊ ನನ್ನ ಮನಸ್ಸು ಒಪ್ತಾ ಇದ್ದಿಲ್ಲ, ಹ್ಮ್ ಹಾಗಂತ ಹುಡುಕಾಟ ಏನು ಅನ್ವೇಷಣೆ ಮಾಡಲಿಲ್ಲ. ಬಟ್ ತನ್ನಷ್ಟಕ್ಕೆ ತಾನೇ ಕನೆಕ್ಟ್ ಆಗ್ತಿತ್ತು ನನಗೆ. ಬಿಕಾಸ್ ನಂದು ಡಿಸೈನ್ ಅದಾಗಿರೋದಕ್ಕೆ ಇಷ್ಟೆಲ್ಲ ನಾನು ತಿಳ್ಕೊಳ್ಳೋ ಸಲುವಾಗಿ. ನೀವು ಹೇಳ್ದಂಗೆ ಏನು ಹೇಳಿದ್ರಿ, ಫಸ್ಟ್ ಪಾಯಿಂಟು ಈ ಒಂದು ವೆಜ್ಜು ನಾನ್ ವೆಜ್ ನಡುವೆ ಘರ್ಷಣೆ ಈ ಥರ ಅಂತ ಹೇಳಿದ್ರು. ಆ ಪಾಯಿಂಟಿಗೆ ಬಂದಾಗ ಅಲ್ಲಿ ಏನೂ ಇರಲ್ಲ, ಜ್ಞಾನ ಅಜ್ಞಾನ ಅಷ್ಟೇ. ಎಲ್ಲರೂ ನಮ್ಮವರೇ, ಕೇವಲ ಅಜ್ಞಾನದ ಸ್ಥಿತಿಯಲ್ಲಿ ಇರೋದಕ್ಕೆ ಅವ್ರು ಆ ಥರ ನಡೆಯುತ್ತೆ. ಆಮೇಲೆ ಇವಾಗ ಹೇಳಬೇಕು ಅಂತಂದರೆ, ಧ್ಯಾನ ನೀವು ಹೇಳಿದ್ರಿ ಅಂದರೆ 1 by 1 ಸ್ಟೆಪ್ ಆಗಿ ತಗೋಬೇಕು ಈ ಥರ ಅಂತೇಳಿ. ಅದೆಲ್ಲ ಎಷ್ಟೋ ಲೆಂತಿ ಪ್ರೋಸೆಸ್ ಅದೆಲ್ಲ. ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಸುಮಾರು ಜನ್ಮಗಳು ಸಾಧನೆ ಮಾಡ್ಬೇಕು ನೀವು. ಹೌದೌದು, ಅದಕ್ಕೆ ಹೇಳ್ತಾರೆ ಆಶಾಮಾಶ ಅಲ್ಲ. ಇವತ್ತು ನಾವು ಪಿರಮಿಡ್ ಮಾಸ್ಟರ್ ಅನುಭವದ ಮೂಲಕ ನಾವು ತಿಳಿಸ್ತಾ ಇದ್ದೀವಿ, ಜೀವನದಲ್ಲಿ ಅನುಭವಿಸ್ತಾ ಇದೀವಿ. ನಾನು ಗೋಬಿ ಮಂಚೂರಿ ತಿಂತಿದ್ದೀನಿ, ನಾನು ತಿಂತಾ ಇದ್ದೀನಿ, ಮಿರ್ಚಿ ತಿಂತೀನಿ, ಒಗ್ಗರಣೆ ತಿಂತೀನಿ. ಪತ್ರಿಜಿಯವರಿಗೂ ಇಷ್ಟ ಇತ್ತು. ವೆರಿ ನೈಸ್. ಹೌದು. ಹಾಗೆ ಅಂದ್ರೆ ಯಾವಾಗ ನಾನು ಆಗ್ಲೇ ಹೇಳಿದೆ, ಧ್ಯಾನ ಮಾರ್ಗದಲ್ಲಿ ಸಾಕಷ್ಟು ಪದ್ಧತಿಗಳಿದ್ದಾವೆ. 100ಕ್ಕೆ 100ರಷ್ಟು ಪ್ರಾಣಶಕ್ತಿನ ನೀನ್ ತಗೊಂಡಾಗೆ ಯಾವಾಗ ಫಿಸಿಕಲ್ ಬಾಡಿ ಏನಿರ್ತೈತೆ ಎಲ್ಲವೂ ಇದ್ದ ಹಾಗೆ, ಅದಕ್ಕೆ ಅಂಟದ ಹಾಗೆ. ಎಸ್, ಅಂದ್ರೆ ನಿನಗೆ ಒಳಗಡೆ ಮಿರ್ಚಿ ತಿನ್ಬೇಕಂತ ಆಸೆ ಇರುತ್ತೆ. ಅಯ್ಯೋ ನಾನು ಸ್ವಾಮಿ ಎಲ್ಲ ತಿನ್ಬಾರ್ದು, ನಾನು ಸಾಧನೆ ಮಾಡ್ತೇನೆ ತಿನ್ಬಾರ್ದು ಅಂದ್ರೆ ನಿನ್ ಬ್ಯಾಲೆನ್ಸ್ ಇಲ್ಲಿನ ಉಳಿತೈತೆ. ಎಕ್ಸಾಕ್ಟ್ಲಿ ಇದನ್ನ ಹೇಳಕ್ ಬಂದೆ ನಾನು. ಹೌದಾ? ಖಂಡಿತ. ಇಲ್ಲಿ ಒಳಗಡೆ ಅಲ್ಲಿ ಏನಾಯ್ತು ಅವಾಗ ಅದು ಬಂದಾಗ, ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ಇಸ್ ವೆಜ್ ಆರ್ ನಾನ್ ವೆಜ್, ಇಟ್ ಇಸ್ ವೇಸ್ಟ್. ಬಟ್ ಈಗ ಆಸೆ ಬಂತು, ಮನಸ್ಸು ಹಾಳಾಯ್ತು, ಹೌದು, ಧ್ಯಾನಕ್ಕೆ ಕೂತೆ ಚೆನ್ನಾಗಿದೆ ಹೋಯ್ತಲ್ಲ, ಇಲ್ಲಿ ಆಯ್ತಲ್ಲ. ಅವಾಗ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಸೊ ಅವಾಗೆ ನಾನ್ ವೆಜ್ ತಿನ್ನಕ್ ಹೋದಾಗೆ ಅಲ್ಲಿ ಇನ್ನೊಂದು ಜೀವಿನ ನೋಡ್ತೀವಿ ನಾವು. ಇನ್ನೊಂದು ಜೀವಿನ ನೋಡ್ತೀವಿ. ಇವಾಗ ನನ್ನ ಮನೆಯಲ್ಲಿರೋ ನಾನು ಮಕ್ಕಳು ಹುಡುಗರು ಬಿಟ್ಬಿಡ್ರಿ, ಏನು ತಿಳಿದವರಿಗೆ ಫಸ್ಟ್ ಸ್ಟೇಜ್ ನಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ನಮ್ಮ ಮನೆಯಲ್ಲಿ ಮೇಕೆ ಸಾಕಿರ್ತೀವಿ, ನಮ್ಮ ಮನೆಯಲ್ಲಿ ಏನಂತಾರೆ ಕೋಳಿಗಳು ಸಾಕಿರ್ತೀವಿ, ಕುರಿಗಳು, ನಾಯಿಗಳು, ಕೆಲವು ಕಡೆ ಎಲ್ಲ ಬೆಕ್ಕು, ಮಡಿಕೇರಿ ಎಲ್ಲ ಬೆಕ್ಕು ತಿಂತಾರೆ. ಸೊ ನಮ್ಮ ಮನೆಯಲ್ಲಿ ನಾವು ಸಾಕಿದ್ದು ಮುದ್ದು ಮಾಡಿ ನಮ್ಮ ಮಕ್ಕಳಕ್ಕಿಂತನೂ ಹೆಚ್ಚಾಗಿ ಬೆಳೆಸ್ತೀವಿ. ಅವುಗಳನ್ನ ನಾವು ಹಿಂಸೆ ಪಡಕ್ ಇಷ್ಟಪಡ್ತೀವಾ? ನಾವು ಪಡಲ್ಲ. ಯಾಕೆ? ಅಲ್ಲ, ಅದು ಹಿಂಸೆ ಪಡೋದು ನಾವು ಇಷ್ಟಪಡಲ್ಲ ಅಂತಾರದು ನಾವು. ಹೌದಿಲ್ಲ? ಮತ್ತೆ ಇಲ್ಲಿ ಇರೋದು ಅದೇ ನಾಯಿ, ಇಲ್ಲಿ ಇರೋದು ಅದೇ ಬೇಕು, ಇಲ್ಲಿ ಇರೋದು ಅದೇ, ಹೊರಗಡೆ ಇರೋದು ಅದೇ. ಅದನ್ನ ಯಾಕೆ ನೀವು ಇಷ್ಟಪಡ್ತೀರಿ, ಇದನ್ನ ಯಾಕೆ ಇಷ್ಟಪಡ್ತಿಲ್ಲ? ಬಿಕಾಸ್ ಇದು ನಂದು ಅಲ್ವಾ, ಇದು ನಮ್ದು. ಇದು ಸೊ ಇದು ನಂದು, ನಮ್ಮದು ಅನ್ನೋ ಒಂದು ಭಾವನೆ ಪ್ರತಿಯೊಂದರಲ್ಲೂ ಬರಬೇಕು ಅಂತಂದ್ರೆ ಧ್ಯಾನ ಮಾಡ್ಬೇಕು. ಸೊ ಅವಾಗೆ ಆ ಒಂದು ಅಜ್ಞಾನ ಸ್ಥಿತಿಯಿಂದ ಜ್ಞಾನ ಸ್ಥಿತಿಗೆ ಬರ್ತೀವಿ ನಾವು. ಸೊ ಅವಾಗೆ ಅರೆ ನಾನು ಇದು ತಿನ್ಬೇಕು ಅಂತ ಅದು ಅಲ್ಲಿ ಹಿಂಸೆಯಿಂದ ಕೂಡಿದೆಲ್ಲ, ತಿನ್ಬೇಕು ಅನ್ನೋ ಆಲೋಚನೆ ಸಹಿತ ಬರಲ್ಲ. ಅರ್ಥ? ಆಲೋಚನೆ ಬಂದ್ರೆ ತಾನೇ ನೀನು ಮುಂದೆ ಕರ್ಮ ಸ್ಟಾರ್ಟ್. ಕರ್ಮ ಮೀನ್ಸ್ ಕ್ರಿಯೆ. ಇಲ್ಲಿ ಬಂದ್ರೆ ತಾನೇ. ಸೊ ಇಲ್ಲಿ ಅಲ್ಲಿ ಪ್ರತಿಯೊಂದರಲ್ಲೂ ನನ್ನನ್ನು ನಾನು ಕಾಣ್ತೀನಲ್ಲ. ಸೊ ಹಾಗಾಗಿ ನನಗೆ ಆ ತಿನ್ಬೇಕು ಅನ್ನೋದು ಬರಲ್ಲ. ಇಲ್ಲಿ ಮಿರ್ಚಿ ಅನದರ್ ಎನಿ ಐಟಮ್ಸ್ ಇಲ್ಲಿ ಏನು ಫೀಲ್ ಆಗಲ್ಲ ನಾನು. ಅರ್ಥ ಆಯ್ತಾ? ಬಟ್ ನಾನು ಇಲ್ಲಿ ರುಚಿಗೆ ಅಂಟ್ಕೊಂಡ್ರೆ ಮತ್ತೆ ಡೌನ್ ಫಾಲೆ. ಇಲ್ಲ ಇಲ್ಲ, ಆ ರುಚಿಗೆ ನಾನು ಫ್ಲೇವರ್ ನಾನು ಅಂಟಾಕೊಂಡ್ರೆ ಅಂದ್ರೆ ಯಾವುದು ಅದೊಂದೇ ಅಂತಲ್ಲ, ಅಂಟುವಿಕೆ ಅನ್ನೋದು ಯಾವ್ದಕ್ಕೂ ಅಪ್ಲೈ ಆಗಲ್ಲ ನಮ್ಮಲ್ಲಿ. ಅದೇ ಹೇಳಿದೆ ಆಗ್ಲೇ, ಡಿಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್, ಒಂದು ಲೋಟಸ್ ತರ ಎಲ್ಲವೂ ಇರ್ದಾಗೆ ನೀನ್ ತಿನ್ಬೇಕನ್ನಿಸ್ತಾ ತಿನ್ಬೇಕು ಅಂತ 10 ಜಾಮೂನ್ ತಿಂದ್ರೆ ಅದು ಡೈಜೆಷನ್ ಆಗಲ್ಲ. 10 ಮಿರ್ಚಿ ತಿಂದ್ರೆ ಡೈಜೆಷನ್ ಆಗಲ್ಲ. ಹಾಗೆ ತಿನ್ಬೇಕನ್ನಿಸ್ತಾ ಅದನ್ನ ಮತ್ತೆ ಬ್ಯಾಲೆನ್ಸ್ ಉಳಿಸ್ಕೋಬೇಡ.
ಸೊ ಏನು ಈ ಬರ್ತ್ನಲ್ಲಿ ಜ್ಞಾನ ತಗೊಳಕ್ ಬಂದಿಯೋ, ಸೊ ನಿನ್ನ ಒಂದು ಕಾರ್ಮಿಕ್ ಲಗೇಜ್ ಕಡಿಮೆ ಮಾಡ್ಬೇಕಂತ ಬಂದಿಯೋ, ಯಾಕಂದ್ರೆ ಸೋಲ್ ಡಿಸೈನ್ ಅದೇ ಆಗಿರುತ್ತೆ. ಇಲ್ಲಿಗೆ ಬಂದ ನಂತರ ಮತ್ತೆ ಈ ಭೂಮಿಯ ವಾಸನೆಗೆ ಅನುಗುಣವಾಗಿ ಮತ್ತೆ ನಾವು ಅವಾಗ ಡೈವರ್ಟ್ ಆಗ್ತಾ ಇರ್ತೀವಿ. ಸೊ ಅದನ್ನ ಗ್ರಿಪ್ ಆಗಿ ನಾವು ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಾನು ಲೀಡರ್ ಆಗಿ ನಾನು ಲೈಫ್ನ ಕ್ಯಾರಿ ಮಾಡಬೇಕು ಅಂದ್ರೆ ಧ್ಯಾನ. ಬಿಕಾಸ್ ಧ್ಯಾನ ಮೀನ್ಸ್ ನನ್ನ ನಾನು ಅರಿವಿಗೆ ಪ್ರಾರಂಭ ಆಗುತ್ತೆ, ನನ್ನನ್ನು ಅರ್ಥಕೊಳ್ಳೋಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಪಿರಮಿಡ್ ಧ್ಯಾನ, ಆನಾಪಾನಸತಿ ಅಂದ್ರೆ ಏನೂ ಅಲ್ಲ, ನೋ ಮಂತ್ರ, ನೋ ಜಪ, ನೋ ಸ್ತೋತ್ರ, ಏನೂ ಅಲ್ಲ, ಕೇವಲ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಥಕೊಳ್ಳೋದು. ಯಾವಾಗ ನನ್ನನ್ನು ನಾನು ತಿಳ್ಕೊಂತೀನೋ ಪ್ರತಿಯೊಂದರಲ್ಲೂ ನಾನು ಆ ಜ್ಞಾನ ಯಾವುದು ಅಜ್ಞಾನ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವ ವರ್ಕ್ಶಾಪ್ ಬೇಕಾಗಿಲ್ಲ, ಯಾವ ಕೋಚರ್ ಬೇಕಾಗಿಲ್ಲ. ನಾವ್ ಇವತ್ತಿದೀವಿ, ನನಗೆ ನಾನು ಯಾವ ಒಂದು ಕ್ಲಾಸ್ ಅಟೆಂಡ್ ಮಾಡಿಲ್ಲ, ನಾನು ಯಾವ ಒಬ್ಬ ಮಾಸ್ಟರ್ಸ್ ನಾನು ಹೇಗೆ ಮಾಸ್ಟರು, ನನ್ನ ಪೀರಿಯಡ್ ನಲ್ಲಿ ಯಾವ ಮಾಸ್ಟರ್ ಕ್ಲಾಸ್ ಕೇಳಿಲ್ಲ ನಾನು. ಬಿಕಾಸ್ ಧ್ಯಾನ ಇಷ್ಟಪಡ್ತಿದ್ದೆ. ಒಂದು ಸಿಂಗಲ್ ಸಿಟ್ಟಿಂಗ್ 6 hours 8 hours ಆಗ್ತಿದ್ದೆ ನಾನು. ಸೊ ಕೂತು ಇಷ್ಟಪಡ್ತಿದ್ದೆ ನನಗೆ. ಹಾಗೆ ನೀವು ನಾನು ಮಾಡ್ಬೇಕಂತ ನೀವು ಅಷ್ಟೇ ಮಾಡ್ಬೇಕಂತೇನಿಲ್ಲ. ನಿನಗೆ ಎಷ್ಟೊತ್ತು ಇಷ್ಟ ಆಗುತ್ತೋ ಅಷ್ಟೊತ್ತು ಕೂತು ಸಾಧನೆ ಮಾಡ್ರಿ. ಸೊ ನನಗೆ ನನ್ನ ಎಕ್ಸಾಂಪಲು, ನಿಮ್ಮ ಜರ್ನಿ ಹೇಳ್ದಂಗೆ ಮೇಡಮ್, ನೋಡಿ ಒಬ್ಬೊಬ್ರದ್ದು ಒಂದೊಂದು ಥರ ಅನ್ವೇಷಣೆ ಇದು, ಜರ್ನಿ ಇದು. ಸೊ ನನ್ನ ಲೈಫ್ ಜರ್ನಿ ಮತ್ತು ನಾನು ಹೇಗೆ ಇದನ್ನು ನೋಡ್ತಾ ಇದ್ದೀನಿ ಅಥವಾ ಅಭ್ಯಾಸವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಒಂದಿರುತ್ತೆ, ಒಂದು ಹೀಗೆ ಅಂದ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಇದು ಟೋಟಲಿ ಸಸ್ಯಾಹಾರವನ್ನು ಮಾಡುವಂಥ ಒಂದು ಸರ್ಕಲ್. ಈ ನಂಬಿಕೆಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ರೂಟ್ ಇದು. ಈ ಕಡೆ ನಾನ್ ವೆಜ್ನೇ ಎಷ್ಟೋ ವರ್ಷದಿಂದ ತಿನ್ಕೊಂಡ್ಬಂದಿರೋಂಥ ಒಂದು ರೂಟ್ ಇದು. ಇವರ ಸಂಪ್ರದಾಯ, ಇವರು ದೇವರನ್ನ ಪೂಜಿಸುವಂಥದ್ದು, ಇವ್ರು ಅದೇನೇ ಅರ್ಪಿಸ್ತಾರೆ, ದೇವ್ರಿಗೆ ಹಂಗೆ ಕೊಡ್ತಾರೆ. ಇವರು ಇನ್ನೊಂದು ಥರನೂ ಮಾಡ್ತಾರೆ. ಇದೆರಡನ್ನ ಈಗ ಹಿಂಗೆ ಸೇರಿಸಿದಾಗ ಇಲ್ಲಿ ಮಧ್ಯ ಒಂದೇನೋ ಒಂದು ಫಾರ್ಮ್ ಆಯ್ತು, ಗೊತ್ತಾ? ಇದೆರಡು ಇಂಟರ್ಸೆಕ್ಟ್ ಆಯ್ತು ಇವಾಗ ಪ್ಲೇಸ್. ಯಾಕಂದ್ರೆ ಸಮಾಜ ಇಷ್ಟು ಕ್ಲಿಯರ್ ಆಗಿಲ್ಲ. ನಾನು ವೆಜ್ ಮನೇಲಿ ಹುಟ್ಟಿದ್ದೀನಿ, ನಾನು ವೆಜ್ಜೇಪ್ಪ, ಈ ಕಮ್ಯುನಿಟಿನೂ ಇಲ್ಲ. ನಾನು ನಾನ್ ವೆಜ್ ಅಲ್ಲಿ ಹುಟ್ಟಿದ್ದೀನಿ, ನಾನು ನಾನ್ ವೆಜ್ಜೇಪ್ಪ, ಈ ಕಮ್ಯುನಿಟಿನೂ ಇಲ್ಲ. ಈಗ ಇವಾಗ ಎ ಇಂಟರ್ಸೆಕ್ಟ್ ಬಿ ಅಂತ ಕರೆದಾಗ ಇಲ್ಲೊಂದು ಮಧ್ಯದೊಂದು ಫಾರ್ಮ್ ಆಗಿದೆ. ಈ ಫಾರ್ಮ್ ಆಗಿರ್ತಕ್ಕಂಥ ಸೊಸೈಟಿ ಹುಡುಗರಿಗೆ ಇವತ್ತು ಮೆಸೇಜ್ ಬೇಕು. ಅದು ನನ್ನ ಪ್ರಯತ್ನ ಇಲ್ಲಿ. ಯಾಕೆ ಅಂತಂದರೆ ಇವ್ರಿಗೆ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ನಾನೇನೋ ತಿಂದ್ಬಿಟ್ಟೆ, ಏನೋ ಫ್ರೆಂಡ್ಸ್ ಜೊತೆ ಓಡಾಡ್ಬಿಟ್ಟೆ, ಪಾರ್ಟಿ ಮಾಡಿಬಿಟ್ಟೆ, ಅವನೇನೋ ನಂಗೆ ತಿನ್ನಿಸ್ಬಿಟ್ಟ, ಈಗ ನಂಗೆ ಅದು ಬಿಡೋಕ್ಕಾಗ್ತಾ ಇಲ್ಲ, ನನಗೇನು ಮಾರ್ಗ ಒನ್ಗೆ. ಇನ್ನೊಬ್ಬನಿಗೆ ನಾವು ತಿನ್ಬೋದಯ್ಯ, ನಾವು ಆ ಮಂತಂದಲ್ಲಿ ಹುಟ್ಟಿ ನಾನೇ ತಿನ್ನಲ್ಲ ಅನ್ನೋ ಇವನಿಗೆ ಅಹಂಕಾರ. ಇದು ಎರಡೂ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ಗೆ ದಾರಿ ಅಂತ ನಾನು ಭಾವಿಸ್ತೀನಿ. ನಾನು ಲೈಫಲ್ಲಿ ಕಂಡುಕೊಂಡಂಥದ್ದು. ಯಾಕಂದರೆ ನನಗೆ ಗುರುಗಳು ಹೇಳ್ತಾರ ಅಥವಾ ಕೊಡ್ತಾರ ಮಾರ್ಗದರ್ಶನ ಯಾವ ಥರ ಅಂತಂದರೆ ಮೇಡಮ್, ಮನಸ್ಸೇ ಮಾದೇವ. ಫಸ್ಟ್ ಮನಸ್ಸು ಸರಿ ಇಲ್ಲ ಅಂತಂದರೆ ಹಿಂಗೆ ಕೂರಕ್ಕೆ ಆಗಲ್ಲ ಧ್ಯಾನದಲ್ಲಿ. ಫಸ್ಟ್ ಆಫ್ ಆಲ್ ಇಫ್ ಯುವರ್ ಮೈಂಡ್, ನಾವೆಲ್ಲ ಹಳೆ ಪಿಕ್ಚರ್ಲೆಲ್ಲ ನೋಡ್ತೀವಿ, ತಪಸ್ಸು ಕೂತಾಗ ಏನು ಬರುತ್ತೆ, ರಂಬೆ ಊರ್ವಶಿ ಮೇನಕ್ಕೆ ಡ್ಯಾನ್ಸ್ ಬರುತ್ತೆ ಅಲ್ವಾ? ಇವ್ನು ಅವಾಗ ಡ್ಯಾನ್ಸ್ ನೋಡಿದ್ರೆ ಇಷ್ಟು ವರ್ಷ ಕೂತಿದ್ದು ವೇಸ್ಟ್. ಅದ್ರ ಬದಲು ಏನು ಹೇಳ್ತಾರೆ ಅಂತಂದರೆ, ಹೋಗಿ ಸುತ್ತಾಡು, ನೋಡ್ಕೊಂಡು ಬಂದ್ಬಿಡು, ಇಲ್ಲಿ ಕೂರೋ ಅಷ್ಟೊತ್ತಿಗೆ ಏನು ಇಟ್ಕೋಬೇಡ, ಕೂರ್ತೀನಿ ಅಂತ ಡಿಸೈಡ್ ಮಾಡ್ತಿದ್ಯಾ ಎಲ್ಲವನ್ನು ತ್ಯಜಿಸು, ಇಲ್ಲ ಅಂತಂದ್ರೆ ತ್ಯಜಿಸ್ಬೇಡ. ಅಟ್ ದಿ ಸೇಮ್ ಟೈಮ್ ಈಗ ನಾನು ಕೂತ್ಬಿಟ್ಟೆ ಹಂಗಂತ ಅಷ್ಟು ದೃಢ ಸಂಕಲ್ಪವೂ ನನ್ನಲ್ಲಿ ಆಗಲ್ಲ. ಅದನ್ನೇ ಬ್ರೇಕ್ ಫೇಲ್ ಅಂತಾರೆ. ಅವಾಗ ಗಾಡಿ ಕೆಡುತ್ತೆ, ಮತ್ತೆ ಇಂಜಿನ್ ರೆಡಿ ಮಾಡಬೇಕು, ಕಿಕ್ ಸ್ಟಾರ್ಟ್ ಮಾಡಬೇಕು, ಹೋಗಬೇಕು. ಸೊ ಈ ಒಂದು ಹಂತದಲ್ಲಿ ನನ್ನ ಜೀವನವೂ ಇದೆ. ಸೊ ನಾನು ಆ ಪಾಪ ಪ್ರಜ್ಞೆಯನ್ನು ಆ ರೀತಿ ನೋಡಬೇಡಿ, ಬದಲಿಗೆ ಬದಲಾಯಿಸುವ ಮಾರ್ಗದಲ್ಲಿ ನೋಡ್ಕೊಳ್ಳಿ ಅಂತ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್, ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು. ಯಾಕಂದರೆ ನೋಡಿ, ಕೆಲವೊಂದೆಲ್ಲ ಹೇಳೋಕ್ಕೆ ಕೆಲವ್ರು ಹಿಂಜರಿತಾರೆ. ಯಾಕಂದ್ರೆ ನನ್ನ ಸಮಾಜ ಹೆಂಗೆ ನೋಡುತ್ತೋ, ನನ್ನ ಭಯ. ಆದರೆ ಆಧ್ಯಾತ್ಮ ಮಾರ್ಗ ಅನ್ನೋದೇ ನಿರ್ಭಯ. ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ, ನಾನು ಫಸ್ಟು ಸತ್ಯವನ್ನು ಎಂಬ್ರೇಸ್ ಮಾಡಬೇಕು ಮೇಡಮ್. ನಾನು ಸತ್ಯವನ್ನೇ ತಬ್ಗೊಳಕ್ಕೆ ರೆಡಿ ಇಲ್ಲ ಅಂದರೆ ನಾನು ಆಮೇಲೆ ಏನನ್ನ ತಬ್ಕೊಳ್ಳಿ ಜೀವನದಲ್ಲಿ. ಸೊ ನನ್ನ ಲೈಫಲ್ಲೇ ಆಗಿದ್ದು ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ ನಿಮಗೆ. ನಾನು ಚಿಕ್ಕ ವಯಸ್ಸಿಂದನೂ ಒಂದು ಶೂಟಿಂಗ್ ಅಟ್ಮಾಸ್ಫಿಯರಲ್ಲಿ ಬೆಳ್ಕೊಂಬಂದವನು, ರೈಟ್? ನಾನು ಒಂದು 5ನೇ ವರ್ಷ ಇದ್ದಾಗ ಈ ಫಿಲಮ್ ಇಂಡಸ್ಟ್ರಿಗೆ ಬಂದೆ. ಅಲ್ಲಿ ಶೂಟಿಂಗಲ್ಲೂ ಒಂದು ವಿಷಯ ನಡೆಯೋದು. ನನಗೆ ಇನ್ನೊಬ್ಬ ಫ್ರೆಂಡ್ ಇದ್ದ. ಅವನ ಫ್ರೆಂಡು ನನ್ನ ಜೊತೆ ಒಂದಷ್ಟು ಸಿನಿಮಾಗಳು ಆ್ಯಕ್ಟ್ ಮಾಡ್ದ. ಅವನ ಹೆಸರು ಮನಸ್ವಿ ಅಂತ. ಅವನು ವೆಜ್ ಮನೆತನದ ಹುಡುಗ, ನಮ್ಮನೇಲೂ ವೆಜ್ ಮನೆತನದ ನಾವು. ಒಂದಷ್ಟು ಸಿನಿಮಾಗಳು ಮಾಡಿದ್ವಿ, ಆಮೇಲೆ ಅವ್ನು ನಂಗೆ ಸಿಕ್ಕಿಲ್ಲ. ಬಟ್ ಅವ್ನು 3 ಹಂತದಲ್ಲಿ ಸಿಗ್ತಾ ಹೋಗ್ತಾನೆ ನನಗೆ, ಭಾಳ ಸರ್ಪ್ರೈಸಿಂಗ್ ಆಗಿ. ಅದನ್ನು ಹೇಳ್ತೀನಿ ನಾನು ನಿಮಗೆ. ಏನಾಯಿತು, ನನಗೆ ನಾವೆಲ್ಲ ಬೆಳಗ್ಗೆಯಿಂದ ಒಟ್ಟಿಗೆ ಶೂಟಿಂಗ್ ಮಾಡ್ತಾಯಿದ್ವಿ ಮೇಡಮ್, ಎಲ್ಲ ಒಟ್ಟಿಗೆ ಇರ್ತಾಯಿದ್ವಿ.
ಮಧ್ಯಾಹ್ನ ಡೈರೆಕ್ಟ್ರ್ ಲಂಚ್ ಬ್ರೇಕ್ ಅನ್ನೋರು. ಲಂಚ್ ಬ್ರೇಕ್ ಅಂದಿದ ತಕ್ಷಣ ಒಂದು ವರ್ಗ ಅಲ್ಲಿ ದೂರ ಹೋಗ್ಬಿಡೋದು. ಹೌದು. ನಮ್ಮಪ್ಪ ನಮ್ಮನ್ನ ಈ ಕಡೆ ಎಳ್ಕೊಂಬಂದ್ಬಿಡೋರು, ಅವರಪ್ಪ ಅವ್ನ ಈ ಕಡೆ ಎಳ್ಕೊಂಬಂದ್ಬಿಡೋರು. ಇಲ್ಲಿ ನನಗೂ ಅವನಿಗೂ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗೋದು. ಬೆಳಗ್ಗೆಯಿಂದ ಒಟ್ಟಿಗೆ ಕೆಲಸ ಮಾಡಿದ್ವಿ ಇಬ್ಬರು. ಊಟದ ವಿಷಯದಲ್ಲಿ ಇದೇನೋ ಇದು ನಾನು ಹೇಳ್ತಾರೆ 5 ವರ್ಷದ ಬಾಲಕರು ಇಲ್ಲಿ. ಏನು ಈ ಕಡೆಗೆ ಬಂದ ತಕ್ಷಣ ಅವ್ರು ಬೇರೆ ಆದರು ಇವ್ರು ಬೇರೆ ಆದರು, ಅದೇನು ಇದ್ಯಾಕಿದು ಈ ಪ್ರಶ್ನೆ ಉದ್ಭವ ಆಯಿತು. ಬಟ್ ನಮಗೆಲ್ಲ ಹೇಳಿದ್ದೇನು, ಅದು ತಪ್ಪು, ಅದು ನಾವು ಮಾಡಲೇಬಾರ್ದು, ಅದು ಪಾಪ, ಅದು ಕರ್ಮ, ಈ ಥರದ್ದೆಲ್ಲ ಬಂದಾಗ ಮತ್ತು ಹಂಗಾರೆ ಅವ್ರಿಗೆ ಯಾರಿಗೂ ಈ ಬೋಧನೆಗಳಾಗೇ ಇಲ್ವಾ, ಮತ್ತು ಅವ್ರ ಲೈಫಲ್ಲಿ ಸಕ್ಸಸ್ ಆಗಿಲ್ವಾ, ಮತ್ತು ಅವ್ರು ಚೆನ್ನಾಗಿಲ್ವಾ, ಏನಿದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ನನಗೂ ಯಾವಾಗಲೂ ಚರ್ಚೆ ಆಗೋದು. ಅದಾದಮೇಲೆ ಏನಾಗೋದು, ಮತ್ತೆ ಸಾಯಂಕಾಲ ಶೂಟಿಂಗ್ ಕಂಟಿನ್ಯೂ ಆಗೋದು. ರಾತ್ರಿ ಏನು ತರಿಸ್ಬೇಕು ಅಂತ ಯಾರೋ ಒಬ್ಬರು ಬರ್ಕೊಳಕ್ಕೆ ಬರೋರು ಮ್ಯಾನೇಜರು. ಶೂಟಿಂಗಲ್ಲಿ ಹಿಂಗೆ ನಡೀತಾರಲ್ಲ, ಇಲ್ಲಿಲ್ಲೇ ಇರ್ತೀವಲ್ಲ, ಅಲ್ಲಿ ಯಾರನ್ನೋ ಕೇಳೋರು, ಸರ್ ಏನು ಸರ್ ಆ ತಾಜಿಂದ ಬಿರಿಯಾನಿ, ಇಲ್ಲಿಂದ ಇನ್ನೊಂದೇನೋ ಪರೋಟ, ಇನ್ನೊಂದು ಈ ಥರದ್ದು ಹಂಗೆ ಹಿಂಗೆ ಅಂತ ಅವ್ರು ಮಾತಾಡೋರು. ನಮ್ಮದು ನಿಮ್ಗೆ ಗೊತ್ತು ಬಿಡಪ್ಪ, ಉಪ್ಪಿಟ್ಟು, ಕೇಸರಿ ಭಾತ್, ಅನ್ನ ಸಾರು, ಹಿಂಗೆ ಹೋಗೋರು. ನಮಗೇನಿದು ಅದಂದರೆ ಎಲ್ಲೋ ಬರುತ್ತಲ್ಲ. ಇದ್ರ ಜೊತೆಗೆ ನಾನೊಂದು ಅಪಾರ್ಟ್ಮೆಂಟ್ ಸಂಸ್ಕೃತಿಯಲ್ಲಿ ಬೆಳೆದವನು. ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ, ಎಲ್ಲ ಥರದ ಜನರು ಸಿಗ್ತಾ ಇರ್ತಾರೆ ನಮಗೆ. ಸೊ ಯಾರೋ ಒಬ್ರಿಗೆ ಸಿಕ್ಕಿದಾಗ ಮಾತಾಡಿಸ್ತಾ ಇದ್ದಿದ್ದು ದೂರದಿಂದ, ಏನು ಬಾಸ್ ಭಾನುವಾರ ಇವತ್ತು ಏನು ಸ್ಪೆಷಲ್ ಮನೇಲಿ, ಏನು ಸ್ಪೆಷಲ್ಲು? ನಮ್ಮ ಮನೇಲಿ ಏನಿಲ್ಲಪ್ಪ ಸ್ಪೆಷಲ್, ನಾವು ಸ್ಪೆಷಲ್ ತಿನ್ನೋರು ಅಲ್ವಲ್ಲ. ಈ ಸ್ಪೆಷಲ್ ಅನ್ನೋದು ಒಂದು ಕೋಡ್ ವರ್ಡ್ ಆಗಿ ಪಿಚ್ಚಿನ ಸ್ಟಾರ್ಟ್ ಆಯಿತು. ಓಕೆ, ಹಂಗಾರೆ ಅವ್ರು ಏನೋ ನಾವು ತಿಂದಿರೋದು ತಿಂತಿದ್ದಾರೆ, ಅದು ಸ್ಪೆಷಲ್. ನಮಗೆ ಯಾಕೆ ಅದು ಸಿಗ್ತಾ ಇಲ್ಲ, ನಮಗೆ ಯಾಕೆ ಅದು ಕೊಡ್ತಾ ಇಲ್ಲ ಅಂತ ನಂದು ಇವಂದು ಚರ್ಚೆ. ಅವನು ನನಗೆ ಇಲ್ಲ ಬಣ ನಾವು ಟ್ರೈ ಮಾಡಬೇಕು ಅಂತ ನಾನು ಅವನಿಗೆ ಉಲ್ಟಾ ಬುದ್ಧಿ, ಸುಮ್ಮನೆರಪ್ಪ, ನಮ್ಮಪ್ಪ ನಿಮ್ಮಪ್ಪ ಇಲ್ಲಿ ಹೇಳ್ಕೊಂಬಂದಿದ್ದಾರೆ, ನಮ್ಮ ನಿಂಗೆ ತಿನ್ನಿಸ್ತಾ ಇದ್ದಾರೆ, ಅವ್ರ ಮನೆಗೆ ಕಳಿಸಲ್ಲ, ನೀನು ನೋಡ್ರೆ ಅದನ್ನು ಟ್ರೈ ಮಾಡಬೇಕು ಅಂತಿದ್ಯಾ. ಸೊ ಈಗ ಇದು ಭಯದಲ್ಲೇ ಬೆಳೆದಂಥ ಬಾಲ್ಯ ಹಿಂಗೇ ಆಯಿತು. ಒಂದು ಹಂತ ಬಂತಿಗೆಲ್ಲ ಫ್ರೀಡಮ್ ಆಯಿತು, ನಾನು ಕಾಲೇಜು ಮತ್ತು ಅವ್ನು ಟಚ್ ಔಟ್ ಆಯಿತು, ಇಂಡಸ್ಟ್ರಿ ಇದೆಲ್ಲ ಆಯಿತು. ಅದಾದಮೇಲೆ ಯಾವುದೋ ಒಂದು ದಿನ ಯಾವುದೋ ಒಂದು ಫಂಕ್ಷನ್ನಲ್ಲಿ ಸಿಕ್ಕಿದ್ದೀವಿ. ಈಗ ಇದೆ ಮನಸ್ವಿ, ನಾನು ಅಲ್ಲಿಗೆ ಬಂದಿದ್ದೀನಿ, ಅಲ್ಲಿ ವೆಜ್ ಬುಫೆ, ಈ ಕಡೆ ನಾನ್ ವೆಜ್ ಬುಫೆ ಎಲ್ಲ ಇದೆ. ಎಲ್ಲೋ ಬಂದಾಗ ಅವ್ನು ಸಿಗ್ತಾನೆ, ನೋಡಿದ್ರೆ ಅವ್ನು ನಾನ್ ವೆಜ್ ತಿಂತಿದ್ದಾನೀಗ. ನಾನು ಅವ್ನು ಸಿಕ್ಬಿಟ್ಟು, ಏನೋ ಮಗ ನೀನು ಧೈರ್ಯ ಮಾಡಿಬಿಟ್ಯಾ ಲೈಫಲ್ಲಿ, ಹೆಂಗೆ ಧೈರ್ಯ ಮಾಡಿಬಿಟ್ಯಾ ನೀನು ಅಂತಂದೆ. ಅವನಂದ, ಗುರು ಕ್ಯೂರಿಯಾಸಿಟಿ ಎಷ್ಟು ದಿನ ಇಟ್ಕೊಂಡು ಕೂರೋಕ್ಕಾಗುತ್ತೆ ಗುರು, ಹೆಂಗಂತ ಕೂರೋಕ್ಕಾಗುತ್ತೆ, ನನಗೆ ಕ್ಯೂರಿಯಾಸಿಟಿ ಗೊತ್ತಾಗದೆ ಇದ್ರೆ, ಡಿಸ್ಕವರ್ ಆಗದವ್ರು ನನ್ನ ತಲೆ ಚಿಟ್ಟಿಡಿತಾಯಿತ್ತು ನನಗೆ, ಹಂಗಲ್ಲಮ್ಮ. ಆಮೇಲೆ ಅವ್ನು ನನಗೆ ಉಲ್ಟಾ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ, ನೀನು ಟ್ರೈ ಮಾಡಬೇಕು, ನೀನು ವೇಸ್ಟ್, ನೀನು ಯು ಶುಡ್ ನೋ ದಿಸ್ ಅಂತ ಅಂದ ಅವನು. ಹೋಗಪ್ಪ ಗುರು, ನೀನು ಹೇಳ್ತೀಯ ನಾನು ಕೇಳೋಕ್ಕಾಗಲ್ಲ ಅಂತ ಆ ಹಂತದಲ್ಲ ಅವನ್ನ ಬಿಟ್ಟು ಹೋದೆ ನಾನು. ಸುಮಾರು ವರ್ಷ ಆಯಿತು. ತಿರ್ಗಾ ಒಂದು ಐ ಥಿಂಕ್ ಯಾವುದೋ ಟೆಂಪಲ್ಲ, ನಂಗೆ ಸರಿಯಾಗಿ ನೆನಪಾಗ್ತಿಲ್ಲ, ಅಲ್ಲಿ ಅವನ್ನ ನೋಡಿದೆ ನಾನು. ಅಲ್ಲಿ ನೋಡ್ತೀನಿ, ನನಗಿಂತ ಮುಂಚೆ ಅಲ್ಲೇನೋ ಕೂತ್ಕೊಂಡು ಮೆಡಿಟೇಷನ್ ಥರ ಒಂದು ಧ್ಯಾನಾವಸ್ಥೆಯಲ್ಲಿ ಇದಾನ. ನನಗಿವಾಗ ತಿರ್ಗಾ ಕನ್ಫ್ಯೂಷನ್, ಇವನೇನು ದಾಟ್ಬಿಟ್ಟು ಅವನು ಎಲ್ಲವನ್ನು ನೋಡಿ. ಅವನಿಗೆ ಎಬ್ಬರು ಕೇಳಿದೆ, ಏನೋ ಮಗ, ಏನಪ್ಪ ಈ ರೇಂಜಿಗೆ ಬಂದಿದ್ಯಾ ನೀನು ಇಲ್ಲಿ ಇವಾಗ ಅಂತಂದೆ. ಹಂಗಾರೆಲ್ಲ ಬಿಟ್ಬಿಟ್ಟೆ ಏನು ನೀನು ಅಂತಂದೆ. ಅವನೇನಂದ ಅಂತಂದರೆ, ನಾನು ಬಿಟ್ಟೆ ಅಂತ ಹೇಳಲ್ಲ, ಅಥವಾ ಈಗ ಅದು ನನ್ನ ಡಿಸ್ಟರ್ಬ್ ಮಾಡ್ತಿಲ್ಲ ಅಂತ ಹೇಳಲ್ಲ ಅಂತಂದ. ಓಕೆ, ನಾನು ಅದನ್ನು ಬಿಟ್ಟೆ ಅಂತ ಹೇಳಲ್ಲ, ಅಥವಾ ಈಗ ನಾನು ಅದನ್ನು ಡಿಸ್ಟರ್ಬ್ ಮಾಡ್ತಿಲ್ಲ ಅಂತ ಹೇಳಲ್ಲ ಅಂತಂದ. ನನಗೆ ಅವಾಗ ಸಮಥಿಂಗ್ ಇನ್ ಬಿಟ್ವೀನ್ ಲೈನಲ್ಲಿ ಏನೋ ಇದೆ ಅಂತ ಅನ್ನಿಸ್ತು. ಅಂದರೆ ಅವಾಗ ಬಂದಿದ್ದು, ಅದನ್ನು ನಾನು ಗುರುಗಳ ಹತ್ರ ಬಂದು ಇದೇ ಪ್ರಶ್ನೆ ಕೇಳಿದೆ. ಹಿಂಗೆ ಮನಸ್ವಿನ್ನು ಹಿಂಗಂದ, ಏನು ಗುರುಗಳೇ ಇದರ ಅರ್ಥ ಅಂತಂದೆ. ಅದರ ಅರ್ಥ ಏನು ಅಂತಂದರೆ, ಯಾವುದೋ ಒಂದು ಕ್ಯೂರಿಯಾಸಿಟಿ ನಿನ್ನಲ್ಲಿ ಬ್ರೇಕ್ ಆಗಲಿಲ್ಲ ಅಂತಂದರೆ ಅದೇ ನಿನ್ನ ಜನ್ಮಕ್ಕೆ ಮತ್ತೆ ಕಾರಣ ಆಗುತ್ತೆ. ಫಸ್ಟು ಈ ಬೋಧನೆ ಆಗಬೇಕು. ಫಾರ್ ಎಕ್ಸಾಂಪಲ್, ಯಾವನೋ ಒಬ್ಬ ಇರ್ತಾನೆ, ಅವನು ಇಡೀ ಜನ್ಮ ಅವನು ಫಾರಿನ್ಗೆ ಹೋಗಬೇಕು ಅಂತ ಆಸೆ ಇರುತ್ತೆ. ಅವನು ಇಡೀ ಜನ್ಮ ಫಾರಿನ್ಗೆ ಹೋಗಕ್ಕೆ ಆಗಲಿಲ್ಲ. ಲಾಸ್ಟ್ ಈಸ್ ಬ್ರೆತ್, ಅಯ್ಯೋ ನಾನು ಅಮೇರಿಕಾ ನೋಡ್ದೇನೆ ಸತ್ತೋಗ್ತಾ ಇದ್ದೀನಲ್ಲ, ಅಮೇರಿಕದಲ್ಲಿ ಬಂದ ಅವನು. ಹೌದು. ಇನ್ನೊಂದು ಯಾರೋ ಲೇಡಿನೋ ಜೆಂಟ್ಸೋ ಮದುವೆನೇ ಆಗಲ್ಲ ಲೈಫ್ ಲಾಂಗು. ಈಗ ಅವ್ರಿಗೆ ಆ ಪ್ರಸ್ಥಶಾಸ್ತ್ರದ ಅನುಭವವೇ ಇಲ್ಲ. ಏನದು ಕ್ಯೂರಿಯಾಸಿಟಿ. ಸೊ ನನಗೆ ತಿಳ್ಕೊಳ್ಳೇಬೇಕು. ಲಾಸ್ಟ್ ಆಯೋ ಟೈಮಲ್ಲಿ, ದೇವರೇ ನನಗೆಲ್ಲ ಗಂಡ ಇಲ್ಲ, ಮಕ್ಕಳಿಲ್ಲ, ಅನ್ಭವಿಸ್ಬಾ. ಸೊ ಏನಿದು ಬಿರಿಯಾನಿ, ಏನಿದು ಈ ಪೀಸು, ಏನಿದು ಆ ಪೀಸು, ಏನಿದು ಕಲರು, ಏನೇನೋ ತಿರುಗ್ತಾ ಇರುತ್ತೆ, ನೇತಾಡ್ತಾ ಇರುತ್ತೆ, ನಮಗೆ ಬಡಿಸೋದೆಲ್ಲ ಹಿಂಗೆ ಓಡ್ತಾ ಇರುತ್ತೆ. ಇದೇನಿದು ಈ ಕ್ಯೂರಿಯಾಸಿಟಿ ಬಂತಾ? ಮತ್ತು ನೀನು ಬಾ,
ಇಲ್ಲ ನೀನು ಅದೇ ಆಗು, ಹೆಂಗೆ ಬೇಕಾದ್ರೆ ಆಗ್ಬೋದು. ಇದು ಬಹಳ ವ್ಯವಸ್ಥಿತವಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋ ಸಿಸ್ಟಮಲ್ಲಿ ಇದೆ. ಸೊ ಹಾಗಾಗಿ ಮನಸ್ವಿನ್ ಈಸ್ ರೈಟ್, ಮನಸ್ವಿನ್ ಈಸ್ ರೈಟ್ ಅಂತ ಹೇಳಿದ್ರು. ಅಲ್ಲಲ್ಲ, ಕತೆ ಇಲ್ಲಿ ಮುಗಿಯೋದಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದೇನೆಂದರೆ, ಹಾಗಾದರೆ ಇದು ಶ್ರೇಷ್ಠವ ಅದು ಶ್ರೇಷ್ಠವ ವಿಷಯ ಅಲ್ಲ. ಇಲ್ಲಿ ಕ್ಯೂರಿಯಾಸಿಟಿ ಇತ್ತಾ, ಅದನ್ನು ನೀನು ನೋಡಿದೆ, ಅದನ್ನು ದಾಟುವ ತಾಕತ್ತು ನೀನು ಧ್ಯಾನದಲ್ಲಿ ಪಡ್ಕೊಂಡೆ ಅಂತಂದರೆ ಮಗ ಥಮ್ಸ್ ಅಪ್. ಬಟ್ ನೀನು ಕಣ್ಣು ಮುಚ್ಕೊಂಡು ಕೂತಿದ್ದೆ, ಕಣ್ಣು ಮುಚ್ಕೊಂಡಿದ್ದಾಗ ಥಮ್ಸ್ ಅಪ್ ಏನು ಅಂತ ಬಂತು ಅಂತಂದರೆ ನೀನು ಅದು ಕುಡಿಲೇಬೇಕು ಥಮ್ಸ್ ಅಪ್. ಇಲ್ಲ ಅಂದರೆ ನೀನದು ದಾಟಕ್ಕಾಗಲ್ಲ ಅನ್ನೋ ಒಂದು ಫಾರ್ಮುಲಾನ ತಿಳ್ಕೊಂಡೆ. ಈಗ ಇಷ್ಟೊತ್ತು ನಾನು ಹೇಳಿದ ಕಥೆಯಲ್ಲಿ ಮನಸ್ವಿನ್ ಅನ್ನೋನು ಬೇರೆ ಯಾರೂ ಅಲ್ಲ, ನನ್ನ ಮನಸ್ಸೇ. ಅರ್ಥ ಆಯಿತು. ನಾನೇ ಅವನು, ಅರ್ಥ ಆಯಿತು. ನಾನೇ ಅವನು, ಅವನೇ ನಾನು. ನನ್ನ ಥ್ರೂಔಟ್ ಜರ್ನಿಯ 3 ಹಂತದಲ್ಲಿ ನನ್ನ ಜೊತೆ ಬಂದಂಥ ಮನಸ್ವಿನ್ ಈಸ್ ಮೈ ಗೈಡ್. ನೀವು ಹೇಳಬಾರ್ದಾಗಿತ್ತು, ನಾನೇ ಹೇಳ್ತಿದ್ದೆ. ಯಾಕೆ ಅಂತಂದರೆ ಮೇಡಮ್, ನೀವು ತಿಳ್ಕೊಬೇಕಂತ. ಹಾಂ, ಇಲ್ಲ ಪಾಪ ನನಗೆ ಆ ಥರ ಅಲ್ಲ. ಯಾಕಂದರೆ ಉದಾಹರಣೆಯಿಂದ ಹೇಳಿದಾಗ ಏನಾಗುತ್ತೆ, ವಿಷಯವು ಅರ್ಥ ಆಗುತ್ತೆ. ನಾವೊಬ್ಬರನ್ನ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕರೆಕ್ಟ್. ನನಗೆ ಯಾಕೆ ಆ ಕ್ಯೂರಿಯಾಸಿಟಿ ಬಂತು, ಅದು ನನ್ನ ಜನ್ಮ, ನನ್ನ ಸೋಲ್ ಜರ್ನಿ. ನಿನಗೆ ಆ ಕ್ಯೂರಿಯಾಸಿಟಿ ಬರಲೇ ಇಲ್ವಾ, ವೆಲ್ ಆ್ಯಂಡ್ ಗುಡ್ ಅಪ್ಪ. ನೀನು ಯಾವುದೋ ಇದರಲ್ಲಿ ಆಲ್ರೆಡಿ ಮುಂದೆ ದಾಟಿದ್ಯಾ, ಅದಕ್ಕೆ ನಿನ್ನನ್ನು ಭಗವಂತ ತೆಗೆದು ಆ ಜಾಗದಲ್ಲಿ ಹಾಕಿದ್ದಾನೆ. ಅಂದರೆ 2 ಸರ್ಕಲ್ ಅಂತ ಏನು ಹೇಳಿದೆ, ಹೌದು, ಕ್ಲಿಯರ್ ಕಟ್ಟಾಗೆಲ್ಲ ತೆಗೆದು ಹಾಕಿದ್ದಾನೆ. ನಂದು ಯಾವುದೋ ಪಾಸ್ಟ್ ಇದ್ದಿರ್ಬೋದು, ಅದಕ್ಕೆ ಇಂಟರ್ಸೆಕ್ಷನ್ ಜಾಗದಲ್ಲಿ ನಾನು ಬಂದೆ. ಇಲ್ಲಾಂದ್ರೆ ನಾನೇ ಯಾಕೆ ಮಾಸ್ಟರಾನಂದ್ ಆಗ್ತಿದ್ದೆ, ಕರೆಕ್ಟ್, ನಾನು ಬೇರೆ ಏನೋ ಆಗ್ಬೋದಾಗಿತ್ತಲ್ಲ. ಸೊ ಇಲ್ಲಿ ನನಗೆ ಅನ್ಕೊಂಬಂದಿದ್ದೇನೆಂದರೆ ಮೇಡಮ್, ಯಾವುದೇ ಧರ್ಮ, ಜಾತಿ, ನಿನ್ನ ತಂದೆ ತಾಯಿ, ನಿನ್ನ ಹುಟ್ಟು, ಏನೇ ಮಾಡಿದ್ರು ನಿನ್ನ ಬಲವಂತದಲ್ಲಿ ಗಂಟು ಹಾಕಿದ್ರೆ ಮೂಸ್ಪೆಟ್ಟಿನ ಪಾಸ್ಪೋಯ ಅಂತ ಒಂದು ತೆಲುಗುಲಿ ಗಾದೆ ಮಾತಿದೆ. ಹಂಗೆ ಆಗೋಕ್ಕಾಗಲ್ಲ. ಸೊ ನಾನು ಡಿಸ್ಕೋಟೆಕ್ಕಲ್ಲಿ ಕೂತಿದ್ರು, ಇವಾಗ ಫರ್ಗೆಟ್ ಅಬೌಟ್ ಏಕಾಂತ ಮರದ ಕೆಳಗಲ್ಲ, ಡಿಸ್ಕೋಟೆಕ್ಕಲ್ಲಿ ಕೂತಿದ್ರು ಅವಳ ಬಂದು ಡ್ಯಾನ್ಸ್ ಮಾಡು, ಅವ್ನು ಕಣ್ಣು ಬಿಡಲ್ಲ ಅಂದರೆ, ಬಿಕಾಸ್ ಕಣ್ಣು ಬಿಟ್ಟವನಿಗೆ ಅನುಭವ ಇದೆ. ಯಾವ ಡಿಸ್ಕೋಟೆಕ್ ಇದೇ ಗುರು ದಿನ ನೋಡಿ ಇದೇ ಡ್ಯಾನ್ಸ್ ಮಾಡ್ತಾರೆ. ಹೊರಗಿನ ಕಣ್ಣು ಅಂತಲ್ಲ, ಒಳಗಿನ ಕಣ್ಣನ್ನು ಬಿಡೋದ ಸ್ಥಿತಿಗೆ ಹೋದಾಗ ಬಟ್ ಫಸ್ಟ್ ಇದನ್ನು ಗೆಲ್ಲಬೇಕಲ್ಲ, ಚರ್ಮಚಕ್ಷು. ಇದನ್ನು ಗೆಲ್ಲಬೇಕಂದ್ರೆ ಫಸ್ಟ್ ಇದ್ರದ್ದು ಕೋಟ ಮುಗಿಸ್ಬೇಕು, ಇದ್ರದ್ದು ಕೋಟ ಮುಗಿಸ್ಬೇಕು, ಇದ್ರದ್ದು ಕೋಟ ಮುಗಿಸ್ಬೇಕು, ಇದ್ರದ್ದು ಕೋಟ ಮುಗಿಸ್ಬೇಕು. ಇದನ್ನೇ ಮುಗಿಸ್ದೆ ಹಿಂಗೆ ಕೂತ್ರೆ ಏನೋ ಚೆನ್ನಾಗಿದೆಯಲ್ಲ. ದಿಸ್ ಈಸ್ ಮೈ ಪ್ರಾಕ್ಟೀಸ್, ಪಂಚೇಂದ್ರಿಯಗಳ ವಾಸನೆ. ಸೊ ನಾನು ನನ್ನ ಜೀವನದ ಈ ಹಂತದಲ್ಲಿ ಹೀಗಿದ್ದೀನಿ ಮೇಡಮ್. ನಾನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಗುಡ್. ಸೊ ನನಗೆ ಅದಕ್ಕೆ ಫುಡ್ಡು ಎಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹೌದು, ನೀವು ಹೇಳ್ದಂಗೆ ಅದು ಎಲ್ಲದಕ್ಕೂ ಬರುತ್ತೆ. ಆದರೆ ಅದರ ಮೇಲೆ ಬೀಳುವ ಉಪ್ಪು, ಹುಳಿ, ಖಾರ ಯಾವುದ್ರ ಮೇಲೆ ಬಿತ್ತೋ, ಒಗ್ಗರಣೆ ಬಿದ್ದ ತಕ್ಷಣ ಚಟಪಟ ಚಟಪಟ ಕಿವಿಗೆ ಬಿತ್ತೋ, ಮೂಗು ಒಗ್ಗರಣೆ ಹತ್ರ ಹೋಯ್ತೋ, ಯಾವ ಮೆಡಿಟೇಷನ್ನ ತಪ್ಪಿಸೋ ಅಂಥ ಒಂದು ರಸಭಂಗ ಅಂತ ಕರೀತಾರೆ. ಆ ರಸಭಂಗದ ತಾಕತ್ತು ಇವಾಗ ಆ ಒಗ್ಗರಣೆಗಿದೆ. ನಮ್ಮ ಗುರುಗಳು ಏನು ತಮಾಷೆ ಮಾಡ್ತಾರೆ ಗೊತ್ತಾ, ನಮಗೆಲ್ಲ ನೀವೇನರ ಮೆಡಿಟೇಷನ್ ಮಾಡ್ತೀವಿ, ಒಂದು ಗೋಳಿ ಬಜೆಗೆ ಬಿದ್ದೋಗ್ತೀರಾ ನೀವೆಲ್ಲ ಅಂತಾರೆ. ಆ ಥರ ಒಂದು ಗೋಳಿ ಬಜೆಗೆ ಬಿದ್ದೋಗ್ತೀರಾ ನೀವೆಲ್ಲ, ಒಂದು ಕೂತಿದ್ರೆ ಒಂದು ಒಳ್ಳೆ ಹಾಡು ಹಾಕರ್ ಬಿಟ್ಬಿಡ್ತೀರಾ ಕಣ್ಣು. ನೀವು ಏನರ ನೀವು, ನಾನು ಹೋಗಿ ಸನ್ಯಾಸತ್ವ ಎಲ್ಲ ಕೇಳಿದ್ದೆ, ಗುರುಗಳೇ ನಂಗೆ ಸನ್ಯಾಸತ್ವ ಕೊಡಿ ಅಂತೆಲ್ಲ ಗುರುಜಿ ಅವ್ರು ಹೇಳಿದ್ದು ನನಗೆ, ಮಂಕೆ 2 ಪ್ಲೇಟ್ ಗೋಳಿ ಬಜೆ ತರಿಸ್ತೀನಿ, ಕೂತ್ಕೊಂಡು ಮುಗಿಡ್ಕೊಂಡು ನೋಡೋಣ, ನೀನು ಬಿರಿಯಾನಿ ಆಮೇಲೆ ಮಾತು ಬಿದೋಗ್ತೀಯ. ಇಟ್ಸ್ ನಾಟ್ ದಟ್, ಮೈಂಡ್ ಗೇಮ್. ಇದು ನನ್ನ ಅನುಭವ ಮೇಡಮ್, ಅದೇ ಪಾಯಿಂಟ್, ನನ್ನ ಅನುಭವ, ಇದು ನನ್ನ ಅನುಭವ. ನಾನು ಯಾರಿಗೂ, ಅದಕ್ಕೆ ಪತ್ರಿಜಿ ಅವರು ಅನುಭವವೇ ಜ್ಞಾನ ಅಂತ ಹೇಳ್ತಾರೆ. ಎಸ್, ನಿನ್ನ ಅನುಭವ ನಿನ್ನ ಜ್ಞಾನ, ನನ್ನ ಅನುಭವ ನನ್ನ ಜ್ಞಾನ. ಬಟ್ ಫೈನಲಿ ಏನು ಅಂತಂದರೆ ನೀವು ಹೇಳಿದ್ರೆ, ಅದಕ್ಕೆ ಇವಾಗ ಜಸ್ಟ್ ನನ್ನ ಚಾನಲ್ನಲ್ಲಿ ನೀವು ಹೇಳ್ತಾ ಇರೋ ಆ ಒಂದು 3 ಸ್ಥಿತಿಯ ಬಾಲ್ಯದ ಏನು ಅನುಭವ ಐತೆ ಅದನ್ನೇ ನಾನು ಇವಾಗ ಎವ್ರಿ ಡೇ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ. ನಾನು ಪತ್ರಿಜೋರು ಹೇಳ್ತಾ ಇರೋದು ಅದಕ್ಕಾಗಿ ಆ ಒಂದು ಚಂಚಲ ಮನಸ್ಥಿತಿ ಹೋಗ್ಬೇಕಂದ್ರೆ ಚಿಕ್ಕ ಮಕ್ಕಳು ಇರುವಾಗ್ಲೇ ಈ ಒಂದು ಆಧ್ಯಾತ್ಮನ ಅಡಾಪ್ಟ್ ಮಾಡ್ರಿ, ಮೇನ್ ಧ್ಯಾನ ಅಡಾಪ್ಟ್ ಮಾಡ್ರಿ. ಈ ಪ್ರಸ್ತುತ ಯುಗಕ್ಕೆ ಆಧ್ಯಾತ್ಮ ಓಕೆ, ಬಟ್ ಯಾಕಂದ್ರೆ ಎಲ್ಲರೂ ಅವ್ರದ್ದೇ ಆದ ಒಂದು ಧರ್ಮದ ಚೌಕಟ್ಟಲ್ಲಿ ಇದೀವಿ ನಾವು ಆಲ್ರೆಡಿ. ಯಾವುದೋ ಒಂದು ಇದರಿಂದ ನಾವು ಇರ್ತೀವಿ ಆಧ್ಯಾತ್ಮದಲ್ಲಿ. ಒಬ್ಬ ಕ್ರೈಶ್ಚಿಯನ್ಸು ಅವ್ರದ್ದೇ ಆದ ಒಂದು ಇದು ಫಾಲೋ ಆಗ್ತಿರ್ತಾರೆ, ಒಬ್ಬ ಮುಸ್ಲಿಮು, ಒಬ್ಬ ಹಿಂದೂ, ನಮ್ದು ಯಾವುದೋ ಇದ್ರಾಗ ಇದ್ದೀವಿ.
ಆದ್ರೂ ಫೇಲ್ಯೂರ್ ಆಗ್ತಾ ಇದ್ದೀವಿ ಲೈಫ್ನಲ್ಲಿ ನಾವು. ಹೌದು, ಬಿಕಾಸ್ ಅದಕ್ಕೆ ಪ್ರಸ್ತುತ ಕಾಲಕ್ಕೆ ಧ್ಯಾನ ಅವಶ್ಯಕತೆ. ಖಂಡಿತ ಚಿಕ್ಕ ಮಕ್ಕಳಿಂದ ಅದು ಹಿಡಿದು ಪಾಯಿಂಟ್. ಚಿಕ್ಕ ವಯಸ್ಸಿರುವಲ್ಲಿಂದ. ಸೊ ಚಿಕ್ಕ ಮಕ್ಕಳಿಗೆ ಚಿಕ್ಕವರಿರುವಂದೇ ನೀನು ಧ್ಯಾನ ಮಾಡು, ಅದನ್ನೆಲ್ಲ ಹೇಳ್ಕೊಡ್ದೆ. ನೇಚರ್ನ ಒಳಗಿಡ್ಲಿಕ್ಕೆ ಬಿಡಬೇಡ್ರಿ ಅವ್ರಿಗೆ. ಬಿಕಾಸ್ ಆ ಏಜ್ ಮಣ್ಣಿನ ಮುದ್ದೆ ಇದ್ದಂಗೆ ಅದು. ಸೊ ನೀನು ಏನು ಸಾಫ್ಟ್ವೇರ್ ಜಸ್ಟ್ ಲೈಕ್ ಎಂಟಿ ಇರುತ್ತೆ, ನೀನು ಏನಲ್ಲಿ ಪ್ರಾಜೆಕ್ಟ್ಗಳನ್ನ ಹಾಕ್ತೀಯೋ ಅದೇ ಮತ್ತೆ ನೀನು ನೋಡೋಕೆ ಸಾಧ್ಯ ಆಗುತ್ತೆ. ಸೊ ಈ ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸೇನಿರುತ್ತೆ ಒಳಗಡೆ ಇರಲಿಕ್ಕೆ ಬಿಡಬೇಡಿ, ಮನೆಯೊಳಗೆ. ಹೊರಗಡೆ ಕರ್ಕೊಂಡೋಗಿ, ನೇಚರ್ ಕರ್ಕೊಂಡೋಗಿ, ಮ್ಯೂಸಿಕ್ ಕೇಳಿಸಿ, ಕೂತ್ಕೊಂಡು ಧ್ಯಾನ ಮಾಡು. ನೀನು ಮಾಡಬೇಕು ಮಾಡಂತೇಳಿ ನೀವು ಟಿ ವಿ ಆನ್ ಮಾಡಿಕೊಂಡು ನೀನು ಧ್ಯಾನ ಮಾಡು ಅಂದರೆ ರಾಂಗ್. ಕರೆಕ್ಟ್ ಕರೆಕ್ಟ್. ನೀನು ಧ್ಯಾನ ಮಾಡು, ನಿನ್ನ ಮಕ್ಕಳಿಗೂ ಇವಾಗಿನಿಂದನೇ ಪ್ರಾರಂಭ ಮಾಡು. ಆವಾಗ ನಿನ್ನ ಈ ದ್ವಂದ್ವ ಸ್ಥಿತಿ ಏನಿರುತ್ತಲ್ಲ ಅದು ಸ್ಟಾರ್ಟಿಂಗ್ನಿಂದೇ ಅದು ಬರಲ್ಲ. ಅಲ್ಲ ನೋಡಿ, ಮ್ಯಾಥಮೆಟಿಷಿಯನ್ ರಾಮಾನುಜಮ್, ಗ್ರೇಟ್ ಮ್ಯಾಥಮೆಟಿಷಿಯನ್ ರಾಮಾನುಜಮ್, ನಮ್ಮ ಇಂಡಿಯಾದ ಸೆಟ್, ತಮಿಳ್ನಾಡಿನ ಮೂಲ ಇದಕ್ಕೆ ಬರ್ತಾರೆ ಅವರು. ಆ ಕಾಲದಲ್ಲೆಲ್ಲ ಇನ್ನೂ ಒಂದಿತ್ತು ಮೇಡಮ್, ಸಮುದ್ರ ಪಾರಣನೇ ನಿಷಿದ್ಧ ಅಂತ, ಸಮುದ್ರನ ದಾಟೋಗೋದು ಅಂತ. ನೀವು ಯಾಕಂದ್ರೆ ಮಗ ದೇಶ ಬಿಟ್ಟು ಹೋದ, ದಾಟ್ತಾ ಅಂದ್ರೆ ಅಲ್ಲಿ ಏನೇನೋ ಮಾಡ್ಬಿಡ್ತಾನೆ, ನಮ್ಮ ಪದ್ಧತಿಗಳೆಲ್ಲ ನಾಶ ಆಗ್ಬಿಡುತ್ತೆ ಅನ್ನೋದಕ್ಕೆ ಒಂದು. ನಾನು ಅದನ್ನೇ ಹೇಳೋದು, ಯಾವತ್ತು ರೀಸನಿಂಗ್ ಕೊಟ್ಟು ಹೇಳಿದಾಗ ನೀವು ತಪ್ಪು ಮಾಡೋನು ಏನಕ್ಕೆ ಮಾಡಬೇಕು ಮಾಡಬಾರ್ದು ಅನ್ನೋ ಗೊತ್ತಾಗುತ್ತೆ. ಸುಮ್ಮನೆ ಕಟ್ ಹಾಕ್ಬೇಡಿ. ಆಮೇಲೆ ಕಟ್ ಹಾಕ್ಬಿಟ್ರೆ ಏನಾಗುತ್ತೆ, ನೀವು ಏನೇ ಮಸಾಲೆ ವಡೆ ಎಂಥದ್ದೇ ಪ್ಯಾಕೆಟಲ್ಲಿ ಹಾಕಿದ್ರು ವಾಸನೆ ಹೊಡೆಯುತ್ತದು. ಹೌದು. ಸೊ ಆದರೆ ಅದು ಮಸಾಲೆ ವಡೆ, ಅದು ವಾಸನೆ ಬರೋದೇ ಹಿಂಗೆ, ಅದು ಇಂಥ ಆಯಿಲಲ್ಲಿ ಮಾಡಿರೋದು, ಅದು ತಿಂದರೆ ಹಿಂಗೆ ಆಗುತ್ತೆ ಅಂದಾಗ ಒಂದಷ್ಟು ಜನ ಫಿಲ್ಟರ್ ಆಗ್ತಾರೆ. ಇನ್ನೊಂದು ಕ್ಯಾಟಗರಿ ಇದೆ, ನಂತರ ಸ್ವಲ್ಪ ತಲಾಟೆವು, ತಿಂದೆ ನೋಡೋಣ ಅದೇನಾಗುತ್ತೆ ಆಮೇಲೆ ನೋಡೋಣ, ನನಗೊಂದು ಎಕ್ಸ್ಪೆರಿಮೆಂಟ್ ಆಗಬೇಕು, ನನಗೊಂದು ಎಕ್ಸ್ಪೆರಿಮೆಂಟ್ ಆಗಬೇಕು. ಈಗ ತಿಂದ ಮೇಲೆ ಇವನಿಗೆ ಲೂಸ್ ಮೋಷನೋ ಇಲ್ಲ ನವೇ ಆದಾಗ ಗೊತ್ತಾಗುತ್ತೆ ಫುಟ್ಪಾತದು ವಡೆ ತಿನ್ನಬಾರ್ದಾಗಿತ್ತು. ನಾವು ಇದಕ್ಕೆ ಬರ್ತೀವಿ. ಈ ಮ್ಯಾಥಮೆಟಿಷಿಯನ್ ರಾಮಾನುಜನ್ ಅವ್ರ ಸ್ಟೋರಿಯಲ್ಲಿ ಅವರು ಲಂಡನ್ಗೆ ಹೋಗ್ಬೇಕಾಗಿ ಬರುತ್ತೆ. ಲಂಡನ್ಗೆ ಹೋಗ್ಬೇಕಾದ್ ಬಂದಾಗ ಮನೆಯಲ್ಲಿ ವಿರೋಧ, ತಂದೆ ಭಾಳ ಆರ್ಥೋಡಾಕ್ಸ್, ಶುಡ್ ನಾಟ್ ಗೋ ಅಂತ. ಆದರೆ ಇವ್ರಿಗೆ ಅಲ್ಲೇನೋ ದೊಡ್ಡ ಯೂನಿವರ್ಸಿಟಿ ಕರೀತಾ ಇದೆ ಅವ್ರನ್ನ ಸಾಲ್ವ್ ಮಾಡೋದಕ್ಕೆ, ದೊಡ್ಡ ಒಂದು ಸ್ಥಾನ ಸಿಗ್ತಾ ಇದೆ. ಆದರೆ ನನ್ನ ಆ್ಯಂಗಲ್ ಆಫ್ ಮ್ಯಾಥಮೆಟಿಷಿಯನ್ ರಾಮಾನುಜನ್ ಅವರ ಕತೆ, ಭಾಳ ಚಿಕ್ಕ ಪ್ರಾಯದಲ್ಲಿ ಅವ್ರು ಸತ್ತೋಗ್ತಾರೆ ಮೇಡಮ್. ಅಲ್ಲಿ ಹೋದಾಗ ಎಂಥ ನಷ್ಟ ಇಂಡಿಯಾಗೆಲ್ಲ, ಪ್ರಪಂಚಕ್ಕೆ. ಬಿಕಾಸ್ ಅವ್ರಿಗೆ ಬ್ರಾಂಕೈಟಿಸ್ ಆಗುತ್ತೆ, ಲಂಡನ್ನ ವೆದರ್ ಅವ್ರಿಗೆ ಒಗ್ಗಲ್ಲ, ಅವ್ರಿಗೆ ಕೋಲ್ಡ್ ಆಗುತ್ತೆ. ಆಗ ಅಲ್ಲಿ ಬಂದು ಎಲ್ಲರೂ ಅವ್ರನ್ನ ಕೇಳ್ಕೊತಾರೆ, ಸರ್ ಈ ವೆದರ್ ಕಂಡೀಷನ್ಗೆ ನೀವು ಇಲ್ಲಿ ಡ್ರಿಂಕ್ಸ್ ತೊಗೊಳ್ಳೇಬೇಕು, ಯು ಹ್ಯಾವ್ ಟು ಹ್ಯಾವ್ ವೈನ್, ನೀವು ಇಲ್ಲಿ ಸರ್ವೈವಲ್ ಆಗಬೇಕು ಅಂದರೆ ನಿಮ್ಮ ಸಂಪ್ರದಾಯಗಳು ಇಲ್ಲಿ ನೀವು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಆಗ ಅವ್ರು ಅದನ್ನು ತ್ಯಜಿಸ್ತಾರೆ. ಆಮೇಲೆ ಇನ್ನೊಂದು ಯಾವುದೋ ಥರದ್ದು ಸೂಪ್ಗಳು, ನಾನ್ ವೆಜ್ ಸೂಪ್ ಹೇಳ್ತಾರೆ ಅವ್ರಿಗೆ, ಇದು ಕುಡಿದ್ರೆ ಪೈಪ್ ಕ್ಲಿಯರ್ ಆಗುತ್ತೆ, ಮೂಗ್ ಕ್ಲಿಯರ್ ಆಗುತ್ತೆ ಅಂತ. ಮಾಡಲ್ಲ ಪಾಪ. ಅವ್ರು ಹಣ್ಣು ಬ್ರೆಡ್ಡಲ್ಲೇ ಇರ್ತಾರೆ. ಬ್ರಾಂಕೈಟಿಸ್ ವಿಪರೀತಕ್ಕೆ ಹೋಗುತ್ತೆ. ಈಗ ಎರಡು ಪ್ರಶ್ನೆಗಳು ಉದ್ಭವ ಆಯಿತು ನನಗೆ. ಈಗ ಇದನ್ನೇ ಭಾಳ ಸ್ಟ್ರಾಂಗ್ ಆಗಿ ಪಾಲಿಸಿದ್ದಕ್ಕೆ ಭಗವಂತ ಮೆಚ್ಚಿ ಅವ್ರಿಗೆ ಮೋಕ್ಷವೇ ಕೊಟ್ಟನ, ಅಥವಾ ಅವರು ಚಾಪ್ಟರ್ ಇದ್ದಿದ್ದೇ ಇಷ್ಟ, ಅಥವಾ ಅವರು ಅದನ್ನು ಸೇವಿಸಿ ಇನ್ನೊಂದಷ್ಟು ವರ್ಷ ಬದುಕಿದ್ದಿದ್ರೆ ಇಂಡಿಯಾಗೂ ಫಾರಿನ್ಗೂ ಇನ್ನೂ ಒಂದಷ್ಟು ಫಾರ್ಮುಲಾ ಕೊಡುವಂಥ ಮ್ಯಾಥಮೆಟಿಷಿಯನ್ ಬದುಕ್ತಾ ಇದ್ದ ಅನ್ನೋ ಒಂದು ಪ್ರಶ್ನೆ ಇವತ್ತಿಗೂ ನನಗಿದೆ ಮೇಡಮ್. ಎಸ್, ಒಳ್ಳೆ ಇದು ಇವತ್ತಿಗೂ ಇದೆ ನನ್ನಲ್ಲ. ಅವ್ರ ಫಿಲಮ್ ನೋಡಿದಾಗ ಕಣ್ಣಲ್ಲಿ ನೀರು ಹಾಕಿದ್ದೀನಿ ನಾನು. ಹೆಂಗೆ ಬಂಧನ ಆಗೋಯಿತು ಒಂದು ಜೀವ ಕೆಲವು ಕಟ್ಟುಪಾಡುಗಳಿಂದ. ಸೊ ಅದಕ್ಕೆ ನನ್ನ ಲೈಫಲ್ಲಿ ಬಂದಿರೋದೇನು ಅಂತಂದರೆ ಮೇಡಮ್, ದ ರೀಸನಿಂಗ್. ಈಗ ನಾನು ಇದ್ದೀನಲ್ವಾ, ಈಗ ನನ್ನ ಮಗ ಅಥವಾ ನನ್ನ ಮಗಳಿಗೆ ನನ್ನದೇನು ವಿಷಯ ಅಂತಂದರೆ ಎನ್ಫೋರ್ಸ್ಮೆಂಟ್ ಮಾಡಲ್ಲ ನಾನು. ಅಟ್ ದಿ ಸೇಮ್ ಟೈಮ್ ಅವ್ರ ಕಾನ್ಸೆಪ್ಟ್ ಕೊಟ್ಬಿಡ್ತೀನಿ. ನೀವು ಹೇಳ್ದಂಗೆ ಕಾನ್ಸೆಪ್ಟ್ ಕೊಟ್ಬಿಡ್ತೀನಿ. ಚಾಯ್ಸ್ ಈಸ್ ಯುವರ್ಸ್. ಕರೆಕ್ಟ್. ಚಾಯ್ಸ್ ಈಸ್ ಯುವರ್ಸ್. ನೋಡಿ ಹಿಂಗೆ ಬರುತ್ತೆ ಹಿಂಗೆ ಲೈಫಲ್ಲಿ. ಮತ್ತು ಕ್ಯೂರಿಯಾಸಿಟಿ ಮಾತ್ರ ಇಳ್ಸಕ್ಕೆ ನಾನು ದೊಡ್ಡ ವೈರಿ ಈ ಒಂದು ಆಧ್ಯಾತ್ಮದ ಜೀವನಕ್ಕೆ ಅಂದರೆ ಅದು ಕ್ಯೂರಿಯಾಸಿಟಿ ಅಂತಲೇ ಹೇಳ್ತೀನಿ ಮೇಡಮ್. ಅದು ಯಾವ ವಿಷಯನ ಇರಲಿ, ಮದುವೆ ಇರಲಿ, ಹುಡುಗಿ ಇರಲಿ, ಹುಡುಗ ಇರಲಿ, ಊಟ ಇರಲಿ, ಫಾರಿನ್ ಟ್ರಿಪ್ ಇರಲಿ, ಕ್ಯೂರಿಯಾಸಿಟಿ ಇತ್ತು ಮತ್ತೆ ಹುಟ್ಟು ಬರಬೇಕು. ಈ ಫಾರ್ಮುಲಾ ನಾನು ತಿಳ್ಕೊಂಡು ಅನ್ವಯಿಸ್ಕೊಂಡು ಹೋಗ್ತಾ ಇರೋದು ಮೇಡಮ್. ಅದಕ್ಕೆ ಈಗ ನಿಮ್ಮ ವೆಜಿಟೇರಿಯನ್ ಇದು ಬಹಳ ಖುಷಿ ಆಗ್ತಾಯಿದೆ ನನಗೆ ಅದು ವಿಷಯ. ಯಾಕಂದರೆ ಸಾತ್ವಿಕ ಆಹಾರಕ್ಕಂತ ಬಂದಾಗ ಒಂದು, ಮತ್ತು ಬಯೋಲಾಜಿಕಲಿ ಕೂಡ ಸುಮಾರು ವೀಡಿಯೋಗಳನ್ನ ನಾನು ಸುಮಾರು ಗುರುಗಳೆಲ್ಲ ಮಾತಾಡೋದು ನೋಡಿ. ಬಿಕಾಸ್ ನಮ್ಮ ಇಂಟೆಸ್ಟೈನು ಹಿಂಗೆ 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 ಇದೆ ಟ್ಯೂಟರ್. ಅದರಲ್ಲಿ ಈಸಿಯಾಗಿ ಪಾಸ್ ಆಗೋದು ಅಂದರೆ ವೆಜ್ ಅಂತಾನೆ. ನಾನ್ ವೆಜ್ ಅಲ್ಲಲ್ಲಿ ಸ್ಟ್ರಕ್ ಆಗುತ್ತೆ, ಅದು ಕೊನೆಯಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಅಲ್ಸರಾಗಿ ಕ್ರಿಯೇಟ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ಸೊ ಈಗ ಈ ವಿಷಯಗಳೆಲ್ಲ ತಲೆಗೆ ಹೋಗ್ತಾ ಹೋಗ್ತಾ
ಎಲ್ಲ ಸೆಟ್ಲರಲ್ಲಿ ಸೆಟ್ಲ್ ಆಗ್ತಾ ಇದೆ. ಹೌದು, ಇದು ಬೇಡ. ಇನ್ಫ್ಯಾಕ್ಟ್ ನಾನು ಅದಕ್ಕೆ ಯಾರು ಸಿದ್ಧರು ಸಾಧರು ಎಲ್ಲ ಇದ್ದರು ಅವ್ರದ್ದು ಲೈಫ್ಗಳೆಲ್ಲ ರಿಸರ್ಚ್ ಮಾಡ್ತಾ ಬಂದೆ. ಕನಕದಾಸರಂಗಾರು ಏನು ತಿಂತಾಯಿದ್ರು, ಕನಕದಾಸರು ಏನು ತಿಂತಾಯಿದ್ರು, ಅವ್ರು ಏನು ಬೇಕಾದ್ರೂ ತಿನ್ಬೋದಾದಂಥ ಒಂದು ಕಮ್ಯುನಿಟೀಲಿ ಇದ್ದವರು. ಏನು ತಿಂತಾಯಿದ್ರು ಅಂದರೆ ಅವರು ಡೈಲಿ 1 ಲೋಟ ಗಂಜಿ ಕುಡಿತಾ ಇದ್ರಂತೆ. ಇದಲ್ವ ಒಬ್ಬ ಸಾಧಕ ಅಂದರೆ? ಈಗ ನನ್ನ ವೆಜ್ ನಾನ್ ವೆಜ್ ಪ್ರಶ್ನೆ ಬರಲ್ಲ. ಯಾಕೆ ಅಂತಂದರೆ ನಾನು ಈ ದೇಹವನ್ನು ಉಳಿಸ್ಕೊಳ್ಳೋದಕ್ಕೆ ನನಗೆ ಎಷ್ಟು ಫುಡ್ ಬೇಕೋ ಹೌದು, ಅಷ್ಟೇ ನಾನು ಇವತ್ತು ಸ್ವೀಕಾರ ಮಾಡ್ತೀನಿ. ನನಗೆ ನಾಲಿಗೆ ಮುಖ್ಯ ಅಲ್ಲ, ದೇಹ ಮುಖ್ಯ. ಬಿಕಾಸ್ ನಾನು ಸಾಧನೆ ಮಾಡೋಕ್ಕೆ ನಂಗೆ ದೇಹ ಬೇಕು ಅನ್ನೋ ಫಾರ್ಮ್ಯಾಟ್ಗೆ ಅವ್ರು ಬಂದರು. ಈಗ ಎಲ್ಲಿಯ ವೆಜ್ಜು ನಾನ್ ವೆಜ್ ಆಯ್ತಿದ್ದು? ಈಗ ಅವರ ಡಿಸಿಷನ್ ಸ್ಟ್ರಾಂಗ್ ಆಯಿತು. ಸೊ ನಾನು ಅದಕ್ಕೆ ಎಲ್ಲ ಯೂತ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ಮನಸ್ಸು ನಿಲ್ಲಿಸದೆ ಯಾವ ಕ್ರಮಕ್ಕೆ ನೀವು ಕೈ ಹಾಕಿದ್ರು ಅದು ಸ್ಪ್ರಿಂಗನ್ನು ಮಾಡ್ದಂಗೆ ಪ್ರೆಸ್ ಮಾಡಿ 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 ಒಂದು ದಿನ ಬಿಟ್ಟರೆ ಹೆಂಗೆ ಎಗರ್ತೀರಾ ನೀವು ಅಂದರೆ, ಯಾವ ಆಶ್ರಮ ಇರಲಿ, ಯಾವ ಮೆಡಿಟೇಷನ್ ಕೋರ್ಸ್ ಇರಲಿ, ಯಾವುದು ಎಲ್ಲ ಬಿಟ್ಟು ಹೆಂಗೆ ಓಡ್ತೀರಾ ಅಂದರೆ 3 ತಿಂಗಳು ಮೆಡಿಟೇಷನ್ ಕೋರ್ಸ್ ಮಾಡಿ 1 ತಿಂಗಳು ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ. ಕರೆಕ್ಟ್. ಅಧಪತನ. ಇದು ನನ್ನ ಗುರುಗಳಿಂದನೂ ಬಂದಿರತಕ್ಕಂಥ ಮಾರ್ಗದರ್ಶನ. ಮನಸ್ಸು ಸ್ಪ್ರಿಂಗ್ ಇದ್ದಂಗಪ್ಪ. ಆ ಸ್ಪ್ರಿಂಗ್ಗೆ ಆ ಟೆನ್ಷನ್ ಕೊಟ್ಟಷ್ಟು ಅದು ಇನ್ನೂ ಜಿಗಿಯುತ್ತೆ. ಹೌದು, ಆ ಸ್ಪ್ರಿಂಗ್ ಆಗಿ ಬಿಟ್ಬಿಡ ಅದನ್ನು. ಅದು ಮನಸ್ಸು ಅದು ಹಂಗೆ ಅದು ಪಾಡ್ಗೆ ಅದಿರಲಿ, ಅದು ಒಂದಿನ ಅದು ರೆಸ್ಟ್ ಹಿಡಿಯುತ್ತೆ. ಆಮೇಲೆ ಅದರಲ್ಲಿರೋ ಆ ಸ್ಪ್ರಿಂಗ್ನೆಸ್ಸು ಹೋಗುತ್ತೆ. ಒಂದಿನ ಅದು ಜಾಳಾಗಿರುತ್ತೆ. ಅದಕ್ಕೆ ಟೈಮ್ ಆಗುತ್ತೆ. ಅದು ಒಂದೇ ಜನ್ಮದಲ್ಲಿ ಆಗುತ್ತೆ ಅಂತ ಬಯಸ್ಬೇಡ. ಆಗ್ಬೋದು, ಆಗದೆ ಇರ್ಬೋದು, ಆಗ್ಬೋದು, ಆಗ್ಬೋದು, ಆಗದೇನೂ ಇರ್ಬೋದು. ಅಷ್ಟೇ. ನೀನು ಆಗಲ್ಲ ಅಂತ ಇದು ಆಗಲ್ಲ ಅಂತ ಏನಲ್ಲ, ಆಗಲ್ಲ. ಆ ಸೋಲಿನ ಜರ್ನಿ, ಆ ಸೋಲ್ ಎಷ್ಟನೇ ಜರ್ನಿ. ಅದಕ್ಕೆ ಆ ಜರ್ನಿಯನ್ನ ಲೆಂತಿಯಾಗಿ ನೀನು ತೊಗೊಂಡು ಹೋಗೋ ಬದಲು ಇವಾಗ ಹೇಳಿದ್ರಿ ಮನಸ್ಸು, ನಾ ಹೇಳ್ದಂಗೆ ಮನಸ್ಸು ಮಗು ಇದ್ದಂಗೆ. ಫಸ್ಟ್ ರಿಕ್ವೆಸ್ಟ್ ಮಾಡ್ಕೋ, ರಿಕ್ವೆಸ್ಟ್ನಿಂದ ವಿಶ್ವ ಗೆಲ್ಬೋದು. ಸೊ ಮಗು ಈ ಥರ ತಿಳಿಸು. ಒಂದೊಂದ್ಸರಿ ಮಕ್ಕಳು ಮಾತು ಕೇಳಲ್ಲ. ಮಗು ಶಾಲೆಗೆ ಹೋಗುವಂದಾಗ ಕೆಲವು ಮಕ್ಕಳು ಇಷ್ಟಪಟ್ಟು ಹೋಗ್ತಾರೆ, ಕೆಲವು ಮಕ್ಕಳು ಎಲ್ಲರೂ ಒಂದೇ ಸ್ಥಿತಿಯಾಗಿ ಇರಲ್ಲ. ಮಕ್ಕಳು ಮೀನ್ಸ್ ಸೋಲ್, ಮನಸ್ಸು. ಸೊ ಕೆಲವು ಮಕ್ಕಳು ಹೋಗಲ್ಲ. ಅವಾಗೆ ಸ್ವಲ್ಪ ಗದರಿಸು, ಅಲ್ಲ ಆಸೆ ತೋರಿಸು. ಸೆಕೆಂಡ್ ಸ್ಟೇಜ್, ನೀನು ಹೋಗಿ ಬಂದ್ಮೇಲೆ ನಾ ಒಂದು ಚಾಕ್ಲೇಟ್ ಕೊಡ್ತೀನಿ ನಿನಗೆ, ಹೋಗಿ ಬಂದ್ಮೇಲೆ ಚಾಕ್ಲೇಟ್ ಕೊಡ್ತೀನಿ ನಿನಗೆ. ಅದಕ್ಕೂ ಮಗು ಕೇಳಲ್ಲ. ದಂಡಂ ದಶಗುಣಂ. ಯಾಕೆ? ಶಿಕ್ಷಣ ಈಸ್ ಕಡ್ಡಾಯ. ನನ್ನ ಮಗ ಚೆನ್ನಾಗಾಗಬೇಕು. ಸೊ ಅದೇ ಥರನೇ ಆ ದಂಡಂ ದಶಗುಣಂ ಹೇಗೆ ಅದು ಮನಸ್ಸಿಗೆ? ಅಂದ್ರೆ ಬೆತ್ತ ತಗೊಂಡು ಹೊಡಿತೀವಿ ಅಂದ್ರೆ ಯಾವ ತರ ಮನಸ್ಸಿನ ಮೇಲೆ ಯಾವ ತರ? ಅಲ್ಲಿ ಆ ತಾಯಿಯ ಕ್ಯಾರೆಕ್ಟರ್ ಇರ್ತದೆ. ನನ್ನ ಮಗುಗೆ ನೋವಾಗುತ್ತಂತಲ್ಲ, ನನ್ನ ಮಗನ ಒಂದು ಉತ್ತಮ ಪ್ರಜೆಯಾಗಿ ಮಾಡ್ಬೇಕು ಅನ್ನೋದಿರುತ್ತೆ. ಅದು ಉದ್ದೇಶ ಆಯ್ತು. ನಾನು ಹೇಗೆ ಮಾಡ್ತೀರಿ ಅಂತ ಕೇಳ್ತೇನೆ. ಹೌ ಡು ಯು ಟ್ರೈನ್ ದಟ್ ಮೈಂಡ್ ಬೈ ದಂಡಂ ದಶಗುಣಂ ಅಂತ ಹೇಳುವಾಗ ಏನದು? ಮನಸ್ಸನ್ನ ಹೆಂಗೆ? ಅದೇ ಮನಸ್ಸನ್ನ. ಸೊ ಫಸ್ಟ್ ಮುದ್ದು ಮಾಡ್ತೀವಿ. ನಾನು ಧ್ಯಾನ ಮಾಡಬೇಕು. ಸೊ ಸಸ್ಯಾಹಾರ ಇವತ್ತೇನು ಹೇಳೋದ್ರಪ್ಪ, ಟ್ರೈ ಮಾಡಿ ನೋಡೋಣ. ಇಷ್ಟೆಲ್ಲ ಕರ್ಮಕ್ಕೆ ಆ್ಯಡ್ ಆಗುತ್ತೆ. ಆ ಕರ್ಮದಿಂದ ನಾನು ಸ್ವಲ್ಪ ಹೊರಗಡೆ ಬರೋಣ, ಆನಂದವಾಗಿರೋಣ, ಏನೋ ಹೇಳೋಗ್ಯಾರೆ ನೋಡೋಣ ಅಂತ ಫಸ್ಟ್ ಅಪ್ಲಿಕೇಶನ್ ಮನಸ್ಸಿಗೆ ಹೇಳ್ರಿ. ಕೂಡ್ರಿ, ಸಾಧನೆ ಮಾಡಿ. ಸಾಧನೆ ಮೀನ್ಸ್ ಏನೋ ಗೋರಾರಣದಲ್ಲಿ ಕುಳಿತು ತಪಸ್ಸು ಮಾಡೋದಲ್ಲ ಸಾಧನೆ ಅಂದ್ರೆ, ಹೌದಾ? ಸೊ ಇರೋ ಒಂದು ಫೀಲ್ಡ್ನಲ್ಲೇ ನಾವು. ಸೊ ಧ್ಯಾನಕ್ಕೆ ನಾವು ಇವಾಗ ಹೇಳ್ತಾ ಇದ್ವಿ ಧ್ಯಾನ. ಸೊ ನೀವೇನೆಲ್ಲ ರೀತಿಯಿಂದ ಸಾಧನೆ ಮಾಡೋಕೆ ಆಗ್ಬೋದು, ಆಗದೆ ಇರ್ಬೋದು. ಆ ಲೆಂತಿ ಪ್ರೊಸೆಸ್ನ ಶಾರ್ಟ್ಕಟ್ ಆಗಿ ಧ್ಯಾನದ ಮುಖಾಂತರ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ಎಷ್ಟೋ ಅನುಭವದ ಮೂಲಕ ಹೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಎಷ್ಟೋ ಜನರದು. ಸೊ ಅವಾಗೆ ಫಸ್ಟ್ ನೀವು ಎಸ್ ಹೇಳ್ಯಾರಪ್ಪ, ಮಾಡಿ ನೋಡೋಣ ಅಂತ ಮನಸ್ಸನ್ನ ಮುದ್ದು ಮಾಡಿ ಕೂಡ್ರಿ. ಧ್ಯಾನಕ್ಕೆ ಕೂಡ್ಗೊಡ್ಸಂಗಿಲ್ಲ ಮನಸ್ಸು. ಮಂಗನ್ ಥರ ಹರಿದಾಡ್ತಾರೆ. ಏನೋ ಅವ್ರು ಹೇಳಿದ್ರು ಹೋದ್ರು, 1 ದಿವಸ 2ನೇ ದಿವಸ ಬ್ಯಾಟ್ರಿ ಲೋ ಆಗುತ್ತೆ. ಯಾಕಂದ್ರೆ ಮನಸ್ಸು ಇರೋದೇ ಚಂಚಲ. ಅವಾಗೆ ಇಲ್ಲ, ಅವ್ರು ಅಷ್ಟು ಹೇಳ್ಯಾರ ಅಂತಂದರೆ, ಅವರು ಅಷ್ಟು ಎಕ್ಸ್ಪೀರಿಯನ್ಸ್ನಿಂದ ಹೇಳ್ಯಾರ ಅಂದರೆ ನಾನು ಆ ಥರ ಆಗಬೇಕು, ನಾನು ಮಹಾತ್ಮ ಗಾಂಧೀಜಿ ಆಗಬೇಕು, ನಾನು ವಿನಯ್ ಗುರುಜಿ ಆಗಬೇಕು, ರಾಮಾನುಜಮ್ ಆಗಬೇಕು ಅಂದರೆ ಇದೆಲ್ಲ ನನಗೆ ಕಡ್ಡಾಯ. ಸೊ ನಾ ಮಾಡಲೇಬೇಕು, ನಾನು ಡಿಸ್ಟರ್ಬ್ ಮಾಡಬೇಡ ಅಂತೇಳಿ ಧ್ಯಾನಕ್ಕೆ ಅವಾಗೆ ಸ್ವಲ್ಪ ನನ್ನ ಮನಸ್ಸನ್ನು ನಾನು ಗದರ್ಸ್ಕೊಂತೀನಿ. ನಾನು ಅದು ಪ್ರಯಾರಿಟಿ ಆಗಬೇಕು ಲೈಫಲ್ಲಿ ಫಸ್ಟ್. ಆದರೆ ಹೌದು, ಆಗಬೇಕು ಅನ್ನೋ ಪ್ರಯಾರಿಟಿ ಆದಾಗ ಇದಾಗುತ್ತೆ. ಅದು ಆಗ್ಬೇಕಂದ್ರೆ ಅದಕ್ಕೆ ಹೇಳ್ತಿರೋದು, ಚಿಕ್ಕ ಮಕ್ಕಳು ಇರುವಾಗಲೇ ಈ ಸಂಸ್ಕಾರ ಅನ್ನೋದು ಧ್ಯಾನ ಕಲಿಸ್ರಿ. ಇವಾಗ ಯಾವ ಸಂಪ್ರದಾಯಗಳು ನೀವು ಹೇಳಿದ್ರಿ, ರಾಮಾನುಜಮ್ ಸರ್ದು ಎಕ್ಸಾಂಪಲ್ ಕೊಟ್ರಿ. ಸೊ ಅದು ಸಂಪ್ರದಾಯಕ್ಕೆ ಅವರು ಬದ್ಧರಾಗಿದ್ರು. ಅದೇ ಎಕ್ಸಾಂಪಲ್ ಇವತ್ತು ನಾನು ಧ್ಯಾನದ ಮುಖಾಂತರ ಕೊಡ್ತಾ ಇದ್ದೀನಿ. ಅಂದರೆ ಧ್ಯಾನ ಮಾಡ್ತಾ ಇದ್ದಾಗ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಫಿಸಿಕಲ್ ಬಾಡಿ ಪ್ರತಿಯೊಂದು ಕೋಟ್ಯಾನ್ ಕೋಟಿ ಸೆಲ್ಸ್ಗಳು ಯಾವುದೇ ಪರಿಸ್ಥಿತಿಗೆ
ಅವು ಡಿಸ್ಟರ್ಬ್ ಆಗಂಗಿಲ್ಲ. ಅದಕ್ಕೆ ನಾನೇ ಎಕ್ಸಾಂಪಲ್. ಮೊದಲು ನಂದು ಭಾಳ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸುಮಾರು ನಮ್ಮ ಒಂದು ಸೊಸೈಟಿಯಲ್ಲಿ ಎಷ್ಟೋ ಇವತ್ತು ಟ್ರೀಟ್ಮೆಂಟ್ ಇಲ್ಲ ಅನ್ನೋರು ಆರಾಮಾಗಿ ಆಗ್ತಿದ್ದಾರೆ. ಅಂದರೆ ಸಂಪ್ರದಾಯ, ಅಯ್ಯೋ ಇವ ಅಮೆರಿಕದಲ್ಲಿ ಇದ್ದಾರೆ ನಮ್ಮವರು, ವಿತೌಟ್ ನೀವೇನು ಹೇಳಿದ್ರಿ ರೀಸನ್ನು, ಅವೆಲ್ಲ ಇಲ್ಲದೆ ಆರಾಮಾಗಿದ್ದಾರೆ. ಬಿಕಾಸ್ ಸೈಂಟಿಫಿಕ್ ಆಗಿ ಎಂಥದೇ ಟೆಂಪ್ರೇಚರ್ ಇದ್ದರೂ ತಡ್ಕೊಳ್ಳೋ ಒಂದು ರೆಸಿಸ್ಟೆನ್ಸ್ ಪವರ್ ಬರುತ್ತೆ ಧ್ಯಾನದಿಂದ. ಸೊ ಅವಾಗ ಆ ಸಂಪ್ರದಾಯ ಅನ್ನೋದಕ್ಕಿಂತ ಅದರ ಜೊತೆಗೆ ಧ್ಯಾನನ ಅಳವಡಿಸ್ಕೊಳ್ರಿ ಅಂತ ನಾವು ಪದೇ ಪದೇ ಹೇಳ್ತಾ ಇರೋದಂದ್ರೆ ಪ್ರಸ್ತುತ ಕಾಲಮಾನಕ್ಕೆ ಅದು ಮುಖ್ಯ ಅವಶ್ಯಕ ಇದೆ. ಸೊ ನಮ್ಮ ಸಂಪ್ರದಾಯ ಯಾವುದು ಉಳಿಸ್ಕೊಳ್ಳಂಗಿಲ್ಲ, ಅದು ನೀವು ಹೇಳ್ದಂಗೆ 100% ರೈಟ್. ಬಟ್ ಆ ಸಂಪ್ರದಾಯದ ಜೊತೆಗೆ ಧ್ಯಾನ ಅಳವಡಿಸ್ಕೊಳ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಅವಾಗೆ ನೀವು ಯಾವುದೇ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದ್ರೂ, ನಾನು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ ಕೂಡ. ಒಂದಿನೆಲ್ಲ ಊಟ ಇಲ್ಲದೆ, ಬಿಕಾಸ್ ಎಲ್ಲೂ ನೋಡಿದ್ರು ನಾನ್ ವೆಜ್, ಸೊ ಜಸ್ಟ್ ನೀರು ಕುಡಿದು ಆ ಥರ, ಅಂದರೆ ಏನೇ ನಮ್ಮ ಫಿಸಿಕಲ್ ಬಾಡಿ ಡಿಸ್ಟರ್ಬ್ ಆಗಂಗಿಲ್ಲ. ಅದಕ್ಕೆ ಧ್ಯಾನ 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 ಲಾಟ್ ಆಫ್ ಕಾಸ್ಮಿಕ್ ಎನರ್ಜಿ ನಮ್ಮ ಬಾಡಿ ಒಳಗೆ ಹೋದಾಗೆ. ಸೊ ನಾನು ಎದುರುಗಡೆ ಪರಿಸ್ಥಿತಿ ಎಂಥದ್ದಿದ್ರು ಆ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಹಾಗೇ ಇರುತ್ತೆ. ನಾವು ವಾರಗಟ್ಟಲೆ ಆದ್ರೂ ಆ ಒಂದು ರೆಸಿಸ್ಟೆನ್ಸ್ ಪವರ್ ನಮಗೆ ಸಿಗುತ್ತೆ. ಅದಕ್ಕೆ ಈ ಥರ ಒಂದು ಸಂಪ್ರದಾಯದ ಜೊತೆಗೆ ಧ್ಯಾನ ಅಳವಡಿಸ್ಕೊಳ್ಳಿ. ಅದು ಚಿಕ್ಕ ವಯಸ್ಸಿರುವಾಗಲೇ ಈ ದ್ವಂದ್ವ ಮನಸ್ಥಿತಿಯಿಂದ ಮುಕ್ತರಾಗ್ತಾರೆ. ಅವಾಗಲೇ ಮುಕ್ತರಾಗ್ತಾರೆ. ಅವನ ಲೈಫಿಗೆ ಅವನೇ ಕ್ರಿಯೇಟರ್ ಆಗ್ತಾನೆ. ಕರೆಕ್ಟ್. ಸೊ ಯಾವುದು ಸರಿ ಯಾವುದು ತಪ್ಪು, ನೀವು ದೊಡ್ಡವರು ಇಷ್ಟೆಲ್ಲ ಟೆನ್ಷನ್ ತೊಗೊಂಡು ಅದು ಮತ್ತೆ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಅನದರ್ ಏನೋ ಕೋಚಿಂಗೋ ವರ್ಕ್ಶಾಪೋ ಯಾವುದರ ಅವಶ್ಯಕತೆ ಇರೋದಿಲ್ಲ. ಅದನ್ನು ನಾವು ಇವತ್ತು ನಮ್ಮ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ. ಏನೋ ಪುರಾಣ ಪುಣ್ಯಕಥೆಗಳತ್ತೆಲ್ಲ ಹೇಳ್ತಾ ಇಲ್ಲ, ಕೋಟಿಗಟ್ಟಲೆ ಹುಡುಗರನ್ನ ನಾವು ಇವತ್ತು ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಸಂಸ್ಥೆಯಲ್ಲಿ PSS ಅಕಾಡೆಮಿ ಅಂತ ಇದೆ. ಮುಂದೆ ಫ್ಯೂಚರ್ನಲ್ಲಿ ಧ್ಯಾನ ಅನ್ನೋದು ಒಂದು ಪಾರ್ಟ್, ಸ್ಪಿರಿಚುವಲ್ ಅನ್ನೋದು ಬರುತ್ತೆ, ಧ್ಯಾನ ಅನ್ನೋದು ಕಡ್ಡಾಯ ಆಗುತ್ತೆ. ಅವಾಗೆ ಸರ್ಟಿಫಿಕೇಟ್ ಕೋರ್ಸ್ ನಡೀತಾ ಇರೋ ಸಂಸ್ಥೆ, ಏಕೈಕ ಸಂಸ್ಥೆ ಅಂದರೆ PSS ಮೂವ್ಮೆಂಟ್. ಅಂದರೆ ಸರ್ಟಿಫಿಕೇಟ್ ಕೋರ್ಸ್ ನಾವು ಅದನ್ನು ಮಾಡ್ತಾ ಇದ್ದೀವಿ. ಪತ್ರಿಜಿಯವರು ಮತ್ತು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಆಧ್ಯಾತ್ಮಿಕ ಯಾಕೆ ರಾಜಕೀಯ ಬೇಕು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಒಬ್ಬ ಉತ್ತಮ ಒಂದು ಆಧ್ಯಾತ್ಮಿಕ ಯೋಧನೆ ನಾವು ಈ ಒಂದು ರಾಜ್ಯವನ್ನು ಆಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾವು ಅದು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅಂತ ಮಾಡಿದ್ದೀವಿ. ಅಂದರೆ ಪತ್ರಿಜಿಯವರ ಕಾನ್ಸೆಪ್ಟ್ ಏನಂದರೆ, ನೀವು ಹೇಳ್ದಂಗೆ ವೈರಾಗ್ಯ ಇರಬಾರ್ದು. ಮಿರ್ಚಿ ಬಜ್ಜಿ ತಿನ್ನು, ನೀನು ಅತಿಯಾಗಿ ತಿನ್ಬೇಡಿ. ಯಾವುದು ಅತಿಯಾದ್ರೆ ಇವಾಗ ಲೈಟ್ 24 hours ಆಗಿದ್ರೆ ಹೋಗುತ್ತಿದ್ದು. ಹೌದು. ಇಲ್ಲ, ನೀವು ಮಿರ್ಚಿ ಬಜ್ಜಿ ಅಂದ್ರಲ್ಲ, ಅದಕ್ಕೆ ರಿಲೇಟೆಡ್ ಒಂದು ಮಜವಾದ ಕತೆ ಹೇಳ್ತೀನಿ. ಆ ಮಜವಾದ ಕತೆ ಏನು ಅಂತಂದರೆ, ನೋಡಿ, ಗುರುಗಳು ಅಂತನ್ನೋರು ಯಾರ ಲೈಫಲ್ಲೇ ಬಂದ್ರೂ ಎಲ್ಲರೂ ಒಂದೇ ಥರ ಪಾಪ ಟ್ರ್ಯಾಕಿಗೆ ತರಕ್ಕೆ ನೋಡ್ತಿರ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಮೂಲ ಮಾರ್ಗ ಗೊತ್ತಿರುತ್ತಲ್ಲ ಅನ್ನೋದಕ್ಕೆ. ಈಗ ನೀವು ಹೇಳಿದ್ರಿ, ಗುರುಗಳು ಮಿರ್ಚಿ ತಿನ್ಬೇಕಾ ತಿನ್ನು, ಗೋಬಿ ಮಂಚೂರಿ ತಿನ್ಬೇಕಾ ತಿನ್ನು ಅನ್ನೋರು ಅಂತ. ಹಾಗೆ ನಮ್ಮ ವಿನಯ್ ಗುರುಜಿ ಒಂದಿನ ಒಂದು ಟಾಸ್ಕ್ ಕೊಡ್ತಾರೆ ನನಗೆ ಮತ್ತೊಬ್ಬ ಸ್ನೇಹಿತನಿಗೆ. ನಾವು ಅವರ ಗೌರಿಗದ್ದೆ ಅನ್ನೋ ಆಶ್ರಮ ಏನಿದೆ ಕೊಪ್ಪದಲ್ಲಿ, ಅಲ್ಲಿರ್ತೀವಿ. ಸಡನ್ನಾಗಿ ನಮಗೆ 2 ದೊಡ್ಡ ಕ್ಯಾನಿನ ಹಾಲನ್ನು ಕೊಟ್ಬಿಟ್ಟು ಶೃಂಗೇರಿಗೆ ಕಳಿಸ್ತಾರೆ. ಅಲ್ಲಿ ಹಾಲು ಕೊಟ್ಬಿಡಿ ಅಭಿಷೇಕಕ್ಕೆ ಕೊಟ್ಬಿಟ್ಟು, ಅವ್ರು ನಮ್ಗೆ ಹೇಳ್ಬೋದಾಗಿತ್ತು ಅಲ್ಲಿ ಹಿಂದ್ಗಡೆ ಹೋಗಿ ಧ್ಯಾನ ಮಾಡಿಬಿಟ್ಟು ಅಲ್ಲಿ ಅಭಿಷೇಕ ಆಗೋವರೆಗೂ ದೇವಸ್ಥಾನದಲ್ಲೇ ಕೂತು ಧ್ಯಾನ ಅಭಿಷೇಕನೆಲ್ಲ ನೋಡಿಕೊಂಡು ಮತ್ತು ಪ್ರಸಾದ ತೊಗೊಂಬನ್ನಿ ಅಂತ ನಮ್ಗೆ ಅವ್ರು ಹೇಳ್ಬೋದಾಗಿತ್ತು. ಬಟ್ ಅಲ್ಲಿ ಹೇಳಲ್ಲ, ಅಲ್ಲೇ ಅವ್ರು ಸ್ಪೆಷಲ್ ಆಗ್ತಾರೆ. ನಮ್ಮಿಬ್ರಿಗೂ ಅವರು ತೊಗೊಂಡೋಗಿ ಅಭಿಷೇಕಕ್ಕೆ ಹಾಲು ಕೊಟ್ಬಿಟ್ಟು ನೀವಿಬ್ರು ಏನು ಮಾಡ್ಬೇಕು ಗೊತ್ತೇನರ, ಸೀದಾ ಆಚೆ ಬನ್ನಿ, ದೇವಸ್ಥಾನದ ಎದುರುಗಡೆ ಒಂದು ರೋಡ್ ಇದೆ, ರೈಟ್ ಸೈಡಲ್ಲಿ ಒಂದು ಹೋಟ್ಲಿದೆ, ಅಲ್ಲೋಗಿ ಇಬ್ಬರು ಒಂದೊಂದು ಮಸಾಲೆ ದೋಸೆ ತಿನ್ನಬೇಕು. ನೀನು ಅವನಿಬ್ಬರು ತಿಂದು ಕಾಫಿ ಕುಡೀರಿ. ಅದಾದಮೇಲೆ ಕಾರ್ ತೊಗೊಂಡು ಸೀದಾ ಹಿಂದಿನ ಗೇಟ್ಗೆ ಹೋಗಿ, ಅಲ್ಲಿ ಭಾಳ ಪ್ರಶಾಂತವಾಗಿರೋ ಜಾಗಗಳಿದೆ. ಅಲ್ಲಿ ಎಲ್ಲ ಹಿರಿ ಗುರುಗಳು ಅವ್ರದ್ದೆಲ್ಲ ವೇದಿಕೆಗಳಿದೆ. ಅಲ್ಲಿ ಹೋಗಿ ಅರ್ಧ ಗಂಟೆ ನೀವು ಧ್ಯಾನ ಮಾಡಬೇಕೀಗ. ಮುಗಿಸ್ಕೊಂಡು ಅಷ್ಟೊತ್ತಿಗೆ ಇಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಇಲ್ಲಿ ಪೂಜೆ ಎಲ್ಲ ಆಗಿರುತ್ತೆ. ಅದಾದಮೇಲೆ ವಾಪಸ್ ಬರ್ತಾ ಕ್ಯಾನ್ ತೊಗೊಂಡು ಬನ್ನಿ, ಇದೆಲ್ಲ ನೀವು ಮಾಡೋ ಅಷ್ಟೊತ್ತಿಗೆ 8:30 ನೀವು ಇಲ್ಲಿ ಇರ್ತೀರಾ ಅಂದರು. ನಾವು ಹೆಂಗೆ 8:30 ಇರ್ತೀವಿ ಅಂತ ಇವರೇ ಹೇಳ್ತಿದ್ದಾರಲ್ಲ, ಇಷ್ಟು ಸಮಯ ಇದಾಗಿ ಅಂತ ಅಂದ್ಕೊಂಡು ಆಮೇಲೆ ಕಾರಲ್ಲಿ ಹೋಗ್ತಾ ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡ್ವಿ. ನಮ್ಗೆ ಯಾಕೆ ಮಸಾಲೆ ದೋಸೆ ತಿನ್ನೋಕ್ಕೆ ಹೇಳಿದ್ರು ಅಲ್ವಾ? ಹಾಲು ಕೊಟ್ಬಿಟ್ಟು ಅಭಿಷೇಕಕ್ಕೆ ಅಲ್ಲೇ ಕೂತ್ಕೊನ್ಬೇಕು ನಮ್ಮನ್ನ, ಇಲ್ಲ ನಮ್ಮನ್ನೆಲ್ಲೋಗಿ ಧ್ಯಾನ ಮಾಡು ಅಂತ ಹೇಳ್ಬೇಕಾಯ್ತು. ಮಸಾಲೆ ದೋಸೆ ತಿನ್ನೋಕ್ಕೆ ಯಾಕೆ ಹೇಳಿದ್ರು ಗುರು? ಇನ್ನೊಬ್ಬ ನನ್ನ ಫ್ರೆಂಡು, ಬ್ರೋ ಏನಕ್ಕೆ ಹೇಳಿದಾರೆ ಗೊತ್ತಿಲ್ಲ, ಗುರುಗಳು ಹೇಳಿದ್ಮೇಲೆ ಕೇಳೋಣ, ಸುಮ್ಮನೆ ಫಾಲೋ ಮಾಡೋಣ. ಸರಿ, ಅದೇ ಥರ ಒಳಗಡೆ ಪೂಜೆಗೆ ಹಾಲು ಕೊಟ್ವಿ, ಆಚೆ ಬಂದಿಬ್ಬರು ಒಂದು ಮಸಾಲೆ ದೋಸೆ ಕಾಫಿ ಕುಡಿದ್ವಿ, ಸೀದಾ ಕಾರ್ ತೊಗೊಂಡು ಹಿಂದೆ ಹೋದ್ವಿ, ಧ್ಯಾನಕ್ಕೆ ಕೂತ್ವಿ. ಅಲ್ಲಿ ಅದ್ಭುತವಾಗಿ ಆಯಿತು ಧ್ಯಾನ. ಅಂದರೆ ಆರಾಮಾಗಿ ಕೂತು ಮನಸ್ಸೆಲ್ಲ ಇದಾಗಿ, ಅದಾದಮೇಲೆ ಟೈಮ್ ನೋಡ್ಕೊತೀವಿ, 8:10 ಆಗ್ಬಿಟ್ಟಿತ್ತು. ಇಷ್ಟು ಹೋಗೋಣ ಅಷ್ಟೊತ್ತು ಮುಗ್ದಿರುತ್ತಲ್ಲಿ ಅಂತ ಹೋದ್ವಿ. ಆ ವಾಪಸ್ ಹಾಲು ಬಳಸಿದ್ದು ಕ್ಯಾನ್ ನಮಗೆ ಕೊಟ್ಟರು, ತೊಗೊಂಡು ಸೀದಾ ಗುರುಗಳ ಮುಂದೆ ಬರೋಷ್ಟೊತ್ತು 8:30 ಎಕ್ಸಾಕ್ಟ್. ವಿಷಯ ಇದಲ್ಲ,
ನಮ್ಗೆ ಇದೊಂದು ಡೌಟ್ ಇರುತ್ತಲ್ಲ, ನಮ್ಗೆ ಯಾಕೆ ಮಸಾಲೆ ದೋಸೆ ತಿನ್ನೋಕೆ ಕೇಳಿದ್ರು ಅಂತ. ಆವಾಗ ಕೇಳಿದ್ವಿ, ಏನಕ್ಕೆ ಗುರುಗಳೇ ನಮಗೆ ಮಸಾಲೆ ದೋಸೆ ತಿನ್ನೋಕೆ ಕೇಳಿದ್ರಿ, ಯಾಕೆ ಅಂತಂದು. ನೋಡಿ, ನಿಮ್ಮನ್ನು ಸುಮ್ಮನೆ ಧ್ಯಾನಕ್ಕೆ ಕಳಿಸಿ, ಸಂಜೆ ಅನ್ನೋ ಟೈಮ್ ಇದೆಯಲ್ಲ, ಸಂಜೆ 6 ಗಂಟೆ 6:30 ಆಗ್ತಾ, ಒಂದು 7 ಗಂಟೆ ಆಗ್ತಾ ಮನ್ಸಿಗೆ ಏನೋ ಒಂದು ಪಾನಿಪುರಿ ತಿನ್ನೋಣ, ಏನೋ ಒಂದು ಕಾಫಿ ಕುಡಿಯೋಣ, ಏನೋ ಒಂದು ಮಿರ್ಚಿ ಬಂಡಕ್ಕಿ ತಿನ್ನೋಣ, ಈ ಥರ ಮನಸ್ಸು ಹರಿದಾಡುವಂಥ ಸಮಯ ಅದು. ಅಟ್ ದಿ ಸೇಮ್ ಟೈಮ್ ಅದು ಕಾಸ್ಮಿಕ್ ರೇಸ್ ಕೂಡ ಬರುವಂಥ ಸಮಯ. ಕರೆಕ್ಟ್. ಓಕೆನಾ? ಈಗ ಇದೆಲ್ಲ ಹೇಳ್ಬಿಟ್ಟು ನಿಮ್ಗೆ ಕಳಿಸಿದ್ರೆ ನೀವು ಮಾಡಿದ್ರೆ ಸರಿ, ಇಲ್ಲ ಅದನ್ನು ಹಿಂಸೆ ಆಗಿ ತೊಗೊಂಡು ಈಗ ಹೇಳ್ಬಿಟ್ಟಿದ್ದಾರೆ ಗುರುಗಳು ನಾವು ಧ್ಯಾನ ಮಾಡಲೇಬೇಕು ಅಂದ್ಕೊಂಡು ನೀವು ಇಲ್ಲಿ ಕೂತ್ಕೊಂಡು ಯಾವಾಗ ಮುಗೀತಾ ಅಂತ 5-5 ನಿಮಿಷ ವಾಚ್ ನೋಡೋ ಬದಲು, ಸಂಜೆ ಸಮಯದಲ್ಲಿ ರಜಸ್ಸು ಸ್ವಲ್ಪ ಮೇಲಕ್ಕೆ ಎತ್ತಾಗ್ತಾ ಇರುತ್ತೆ ಸನ್ಸೆಟ್ ಆಗೋ ಟೈಮ್ಗೆ. ಈಗ ಆ ರಜಸ್ಸನ್ನು ಹೊಡೆದೆ ನಾನು ಮಸಾಲೆ ದೋಸೆಯಲ್ಲಿ. ಎದ್ದೇಳ್ತಾ ಇತ್ತು ರಜಸ್ಸು, ಬಿತ್ತದಕ್ಕೆ ಇವಾಗ ಮಸಾಲೆ ದೋಸೆ ಉಪ್ಪು ಹುಳಿ ಖಾರ ಬಿತ್ತ ತಕ್ಷಣ ರಜಸ್ ತಣ್ಣಗಾಗ್ಬಿಡ್ತಾನೆ ಅವನು. ನಂಗೆ ಸಿಕ್ತು ಅಂತ ಅವನು ಹೊಟ್ಟೋದ. ನೀವೇನು ಅಂಥ ತಾಮಸಿಕವಾದಂಥ ಹುಡುಗರಲ್ಲ, ನಿಮ್ಮಲ್ಲಿ ಅಂಥ ಕೆಟ್ಟ ಗುಣಗಳಿಲ್ಲ. ರಜಸ್ ಹೋದ್ಮೇಲೆ ಇನ್ನು ಬರೋದೇನು ಸಾತ್ವಿಕ ಮೇಲೆ ಬರಲೇಬೇಕೀಗ. ಈಗ ಅರ್ಧ ಗಂಟೆ ನಿಮ್ಗೆ ಧ್ಯಾನ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ ನಿಮಗೆ ಅಲ್ವಾ? ಹೆಂಗೆ ಮುಗಿಸ್ಕೊಂಡು ಬಂದ್ರಿ? ಅದಕ್ಕೆ ಹೇಳಿದ್ದು ಅಂದರು. ಇದು ಎಂಥ ದೊಡ್ಡ ಜ್ಞಾನ, ಇದು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ. ನಾವು ಊಟದ ವಿಚಾರಗಳನ್ನು ಭಾಳ ಕೇವಲವಾಗಿ ನೋಡ್ತೀವಿ, ಆದರೆ ಊಟ ಇರೋದು ವೆಜ್ಜು ನಾನ್ ವೆಜ್ ಅನ್ನೋಕ್ಕಿಂತ ಉಪ್ಪು ಹುಳಿ ಖಾರದಲ್ಲಿ ಅನ್ನೋದನ್ನು ತೋರಿಸ್ಕೊಟ್ರು. ರಜೋಗುಣಕ್ಕೆ ಇದಪ್ಪ ಕಾರಣ, ಅದಕ್ಕೆ ಉಪ್ಪು ಹುಳಿ ಖಾರ ಬೀಳ್ಬೇಕು. ಅದಕ್ಕೆ ಅದು ಬೀಳಲಿಲ್ಲ ಅಂದ್ರಿಲ್ಲ. ಯಾರು ನಾವು ಮಧ್ಯಾಹ್ನ ಮಸಾಲೆ ಪುರಿ ಪಾನಿಪುರಿ ತಿಂದವ್ರು ನೋಡ್ತೀವ, ಆ ಥರ ಸಿಗೋದೇ ಇಲ್ಲ ಮಧ್ಯಾಹ್ನ. ಯಾಕೆ ಆ ಬಿಸ್ನೆಸ್ಸು ಸಾಯಂಕಾಲನೇ ಇದೆ? ಬಿಕಾಸ್ ಆ ಟೈಮಿಗೆ ಈ ಟೇಸ್ಟ್ ಬಡ್ಸು ಕೇಳುತ್ತೆ. ಅವ್ರು ಇನ್ನೂ ತುಂಬ ಚೆನ್ನಾಗಿ ಹೇಳೋದೇನೆಂದರೆ, ಟೇಸ್ಟ್ ಇರೋದು ಫುಡ್ಡಲ್ಲ ನಿಮ್ಮ ನಾಲ್ಗೆಯಲ್ಲಿ. ಬಿಕಾಸ್ ನಾಲ್ಗೆ ಜ್ವರ ಬಂದಾಗ ಏನು ತಿಂದ್ರು ಅಮ್ಮ ಖಾರನೇ ಇಲ್ಲಮ್ಮ, ಇನ್ನೊಂದು ಚೂರು ಮೆಣಸಾಕಿ ಸಾರು ಮಾಡಮ್ಮ, ಇನ್ನೊಂದು ಚೂರು ಖಾರವಾಗಿ ಏನೋ ಮಾಡಮ್ಮ, ಅವ್ರ ಬಾಯಿಗೆ ಇಟ್ಟರೆ ಅವ್ರಿಗೆ ಬಾಯಿಗೆ ಇಡೋಕ್ಕಾಗಲ್ಲ, ಅಷ್ಟು ಖಾರ ಮಾಡಿದಾಗ ಈ ಜ್ವರ ಇರೋ ಬಾಯಿಗೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಅಂದರೆ ಅವ್ರು ಟೇಸ್ಟ್ ಯಾವುದ್ರಲ್ಲಿ ಇದ್ದಿದ್ದು? ತಿನ್ನೋ ದ್ರವ್ಯದಲ್ಲಿತ್ತ, ಇಂದ ನಾಲ್ಗೆಯಲ್ಲಿತ್ತ. ಸೊ ಟೇಸ್ಟ್ ಬಡ್ಸಿಂದ ಇದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಕತೆ ನಾನು ತಿಳ್ಕೊಂಡೆ. ಇನ್ನೊಂದು ನಿಮ್ಮ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಮೇಡಮ್, ನಾನು ಒಂದು ಮೇಕೆ ಬಲಿ ಕೊಡೋಕ್ಕೊಬ್ಬ ಮಾಡ್ತಿರ್ತಾನೆ, ಅದು ಅವ್ನಿಗೆ ಹೇಳುತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನೀನು ಮೇಕೆ ಆಗಿಬಿಡ್ತೀಯ, ನಾನು ನಿನ್ನ ಕತ್ತರಿಸ್ತೀನಿ. ಈ ಸೈಕಲ್ ಹೆಂಗೆ ಕಟ್ಟಾಗುತ್ತೆ ಅಂತ ನನಗೆ ಪ್ರಶ್ನೆ ಅಲ್ವಾ? ಅದನ್ನ ನಾವು ಕಡಿತೀವಿ, ಅದು ನಮ್ಮನ್ನು ಕಡಿತಾ ಇರುತ್ತೆ. ಆಮೇಲೆ ಆ ಪೂಜಾರಪ್ಪ ಏನು ಅನ್ಕೊತಾ ಇದ್ದಾನೆ, ದೇವ್ರ ಬಲಿ ಕೊಡ್ತಾ ಇದ್ದೀವಿ ಅಂತ. ಓಕೆ, ಆ ಬಲಿಯ ಕಾನ್ಸೆಪ್ಟ್ ಇನ್ನೊಂದು ತುಂಬ ಬ್ರಾಡಾಗಿ ಬೇರೆ ಇದೆ, ಅದು ಬಿಡುವ. ಇಷ್ಟಕ್ಕೆ ಮಾತ್ರ ಸ್ಟ್ರಕ್ ಆಗೋಣ. ಈಗ ಇದಕ್ಕೆ ಆನ್ಸರ್ ಬೇಕಿತ್ತು ನನಗೆ, ನಾನು ರಿಸರ್ಚ್ ಹೇಳ್ತಾ ಇರೋದು ನಿಮಗೆ. ಬಟ್ ನನ್ನ ರಿಸರ್ಚ್ಗೆ ತಕ್ಕಂಗೆ ಭಗವಂತ ನಂಗೆ ಉತ್ತರ ಸಿಗ್ತಾ ಹೋಯಿತು ನನಗೆ. ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಈ ಒಂದು ಕತೆ ಬರುತ್ತೆ. ಒಬ್ಬ ಪ್ರಶ್ನೆ ಕೇಳ್ತಾನೆ ಗುರುನ, ಮತ್ತು ಈ ಸೈಕಲಿಂದ ಹೆಂಗೆ ಆಚೆ ಬರೋದು ಅಂತ ಅಂದಾಗ, ನೀನು ಮನುಷ್ಯ ಜನ್ಮದಲ್ಲಿದ್ದಾಗ ನಿನ್ನ ಮುಂದೆ ಪ್ಲೇಟಲ್ಲಿ ಯಾವ ನಾನ್ ವೆಜ್ ನಿನಗೆ ಸರ್ವ್ ಆಗುತ್ತೋ ಅದು ಹೋದ ಜನ್ಮದಲ್ಲಿ ಅದು ನಿನ್ನನ್ನು ತಿಂದಿದೆ ಅಂತ ಅರ್ಥ. ಅದಕ್ಕೆ ಈ ಜನ್ಮದಲ್ಲಿ ನಿನ್ನ ಮುಂದೆ ಪ್ಲೇಟಲ್ಲಿ ಬಂದಿದೆ. ಅದು ನಾವು ತುಂಬ ಗಮನಿಸ್ಬೇಕು. ಎಷ್ಟೋ ಸತಿ ಏನಾಗುತ್ತೆ, ನಾನು ಇವತ್ತೆಲ್ಲೋ ಆಚೆ ಹೋಗಲ್ಲಪ್ಪ ಅಂತ ಮಲಗಿರೋನ್ನ ಯಾವನೋ ಫ್ರೆಂಡ್ ಫೋನ್ ಮಾಡಿ ಕರ್ಕೊಂಡು ಎಲ್ಲ ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ, ರೈಟ್? ಕರೆಕ್ಟ್. ಅವತ್ತು ಇಲ್ಲಪ್ಪ ನನಗೆ ಇವತ್ತು ಏನು ನಾನ್ ವೆಜ್ ಮೂಡಲ್ಲ, ಇಲ್ಲ ಅಂದರೂ ಅವ್ನು ಫೋರ್ಸ್ ಮಾಡ್ತಾನೆ, ಈಗ ನನಗೋಸ್ಕರ ನೀನು ತಿನ್ನಲ್ವಾ ನೀನು ಅಂತಾನೆ. ಅಥವಾ ಇನ್ನೊಂದೆಲ್ಲೋ ಹೋಗ್ತೀವಿ, ಯಾರೋ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನೆಲ್ಲೋ, ಅಲ್ಲಿ ಪ್ರೀತಿ. ಈಗ ಯಾಕೆ ಅದು ಆಗ್ತಿದೆ ಅಂತಂದರೆ, ಈ ಸೈಕಲ್ ಮತ್ತೆ ಚಾಲು ಆಗಬೇಕಂತ ಆಗ್ತಾಯಿದೆ. ಅದು ಕಾರ್ಯಕಾರಣ ಇರದೆ ಆಗಲ್ಲ, ಕರ್ಮ. ಅದಕ್ಕೆ ಅಲ್ಲಿ ಸೊಲ್ಯೂಷನ್ ಏನು ಹೇಳಿದ್ದಾರೆ ಅಂದರೆ, ಆ ರೀತಿ ನೀನಿಗೆ ಹೋದಾಗ ಅಥವಾ ವಾಟ್ ಎವರ್ ನಿನ್ನ ಮುಂದೆ ಬರುವ ಪ್ಲೇಟಲ್ಲಿ ಈಗ ಏನು ಬರುತ್ತಲ್ಲ, ಆವಾಗ ನೀನು ಅದನ್ನು ಕ್ಷಮಿಸಬೇಕು. ಯಾಕಂದರೆ ನೀನಿಗೆ ಡಿಸಿಷನ್ ಮೇಕಿಂಗ್ ಸೀಟ್ ಕೊಟ್ಟಿದ್ದಾನೆ ಭಗವಂತ ನಿನಗೆ. ನನ್ನನ್ನು ನೀನು ತಿಂದಿದ್ದೆ ಹೋದ ಜನ್ಮದಲ್ಲಿ, ಅದಕ್ಕೆ ನಿನ್ನನ್ನು ನಾನು ತಿನ್ನೋ ಪರಿಸ್ಥಿತಿ ಬಂದಿದೆ ಇವತ್ತು. ನನಗಾಗಿ ನೀನು ಸತ್ತಿದೆಯಾ ಈಗ, ಆದರೆ ಈಗ ನಾನು ನಿನ್ನ ಕ್ಷಮಿಸ್ತೇನೆ, ನಿನ್ನನ್ನು ನಾನು ಸೇವಿಸಲ್ಲ ಅಂತ ಕಟ್ ಮಾಡಿದಾಗ ಈ ಚೈನ್ ಕಟ್ಟಾಗುತ್ತಂತೆ. ಇದನ್ನು ನಾನೊಂದು 6 ತಿಂಗಳಂಗೆ ಪ್ರಾಕ್ಟೀಸ್ ಮಾಡಿದೆ ಮೇಡಮ್. ಯಾರ್ಯಾರು ಎಲ್ಲೆಲ್ಲೋ ಕರ್ಕೊಂಡೋದಾಗ ತಿಂತೀನಮ್ಮ ಬಾ ಜೊತೆಲೆಲ್ಲ ಅಂತೆಲ್ಲ ಹೋಗೋದು. ಆಮೇಲೆ ಅಲ್ಲೇನೋ ಹೆವಿ ವಾಂತಿ ಬಂದಂಗೆ ಏನೋ ಮಾಡಿಬಿಟ್ಟು ಕತೆ ಮಾಡಿಬಿಟ್ಟು ಆ ತಟ್ಟೆ ನಾನು ಹಿಂಗೆ ಅಂದ್ಬಿಟ್ಟು ಅದಕ್ಕೇನೋ ಮನಸ್ಸಲ್ಲೇ ಒಂದು ಇದು ಮಾಡಿಕೊಂಡು ಕಟ್ಟಾಯಿತು ನಂದು ಇಂದು ಚೈನು ಅಂದ್ಕೊಂಡು. ನಾನು ಅದೇ ಹೇಳ್ತಾ ಇರೋದು, ನನ್ನ ಲೈಫ್ ಎಷ್ಟು ವರ್ಷ ಅಂತ ಹಂಗೆ ಮಾಡೋಕ್ಕಾಗುತ್ತೆ. ಅದಕ್ಕೆ ದೇಶ ಕಾಲ ಧರ್ಮ ಇದು ನಮ್ಮ ಪರವಾಗಿ ಒದಗಿ ಬರಬೇಕು. ದೇಶ ಕಾಲ ಧರ್ಮ ನಮ್ಮ ಪರವಾಗಿ ಒದಗಿ ಬಂದಾಗ ಮಾರ್ಗವು ನಮಗೆ ಸೆಟ್ಲ್ ಆಗ್ತಾ ಹೋಗುತ್ತೆ. ಮತ್ತು ಅದ್ರಿಗೆ ತಕ್ಕಂಗೆ ನಾವು ಮನಸ್ಸು ಮಾಡಬೇಕು. ನೀವು ಧ್ಯಾನ ಅಂತ ಏನು ಹೇಳ್ತಾ ಇರ್ತೀರಲ್ಲ, ನನಗದು ಬೇಕು ಅಂತ ನಾನು ಧ್ಯಾನಕ್ಕೆ ಆಸೆ ಪಟ್ಟಾಗ, ಹೇಗೀಗ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ನಾನು ಆಸೆ ಪಟ್ಟಾಗ ನನಗೆ ಉತ್ತರಗಳು ಸಿಗ್ತಾ ಹೋಯ್ತೋ, ಹಾಗೆ ನನಗೆ ಧ್ಯಾನಕ್ಕೂ ನನಗೆ ಮಾರ್ಗ ಬೇಕು.
ಇದೆಲ್ಲದರಿಂದ ನಂಗೆ ಸಡ್ಲ ಮಾಡಿಕೊಡು ಅನ್ನೋ ಒಂದು ಪ್ರಾರ್ಥನೆ ನಿನ್ನಲ್ಲಿ ಸ್ಟ್ರಾಂಗಾಗಿ ಆಯಿತು ಅಂದಾಗ ನೀನಿರುವ ದೇಶ ಕಾಲ ಧರ್ಮವೂ ಬದಲಾಗುತ್ತೆ ಎಸ್. ಅಂತ ಗುರುಜಿ ಹೇಳಿದ್ದು. ಹಾಗಾಗಿ ಅವರು ತುಂಬ ಮೈಂಡ್ ಮೇಲೆ ಇದು ಮಾಡ್ತಾ ಇರ್ತಾರೆ. ಅವ್ರು ನಾವು ವಿಸಿಟ್ ಮಾಡೋಕ್ಕೆ ಬಂದವ್ರಿಗೂ ಅಷ್ಟೇ, ಸಾಯಂಕಾಲ ನಾವು ಸುಮ್ಮನೆ ನಿಂತಿರ್ತೀವಿ, ಸಡನ್ನಾಗಿ ನಮಗೆ ಎಲ್ಲರಿಗೂ ಪಪ್ಸ್ ತಂದುಬಿಡೋ ಅಂತ. ಯಾರು ಪಪ್ಸ್ ತಿನ್ನೋಕೆ ಕೇಳ್ತಾರಲ್ಲ ದೇವಸ್ಥಾನಕ್ಕೆ ಆಶ್ರಮಕ್ಕೆ ಬಂದಾಗ, ಬಟ್ ನಮ್ಮ ಗುರುಗಳು ಸ್ಪೆಷಲ್. ಏನಾರು ಪಪ್ಸ್ ತೊಗೊಂಬ, ಎಲ್ಲರಿಗೂ ಮಸಾಲೆ ಪುರಿ ತೊಗೊಂಬ, ಎಲ್ಲರೂ ಮಸಾಲೆ ದೋಸೆ ತೊಗೊಂಬ, ಎಲ್ಲ ಇವೇ ಐಟಮ್ಗಳು. ನಾವು ಏನಿದು ಹಬ್ಬ ಅಂತಂದರೆ ಅವಾಗ ಹೇಳೋರು, ಈಗ ಅವರೆಲ್ಲ ಕೂತಿರ್ತಾರಲ್ಲೋ, ನನ್ನೊಳಗೆ ಕೂತಿರ್ತಾರಲ್ಲ 50% ಅಷ್ಟೇ ಇಲ್ಲಿ ಕೂತಿರ್ತಾರೆ, 50% ಆಚೆ ಕಡೆ ಮನಸ್ಸು ಆಲ್ರೆಡಿ ಎಗರ್ತಾ ಇರುತ್ತೆ. ರಜಸ್ಸು ವಾಚ್ ನೋಡ್ಕೊತಾ ಇರ್ತಾರೆ, ಹೋಗ್ಬೇಕು, ಒಂದು ಕಾಫಿ ಬೇಕು, ಒಂದು ಪಪ್ಸ್ ತಿನ್ನೋಣ, ಪಿಜ್ಜಾ ತಿನ್ನೋಣ. ನಾವು ಪಿಜ್ಜಾ ಎಲ್ಲ ತರಿಸ್ಕೊಡ್ತಾರೆ ನಮಗೆ ಗುರುಗಳು. ಹೌದು, ಹ್ಞೂ, ತಪ್ಪೇನಿಲ್ಲ. ನಾನು ಸ್ಟಾರ್ಟಿಂಗೇ ಹೇಳಿದ್ನಲ್ಲ ನಿಮಗೆ, ತಿಂದಿ ನೀವು ಇದೆಲ್ಲ ದಾಟಿ ಇಲ್ಲ ಅಂದರೆ ದಾಟಕ್ಕಾಗಲ್ಲ ಮೇಡಮ್. ಸೊ ಹಾಗಾಗಿ ಇದು ಒಂದು ವ್ಯವಸ್ಥೆಯ ಮನಸ್ಸಿನ ಜೊತೆ ಒಂದು ಸರಸ ಪತ್ರಿಜಿಯವರ ಕಾನ್ಸೆಪ್ಟು ಹೀಗೆ ಸೂಪರ್. ಹೀಗೆ ಅದಕ್ಕೆ ನಾವು ಹೇಳಿದ್ದು, ಸಂಸಾರದಲ್ಲಿ ನಿರ್ವಾಣ ಅಂದರೆ ಏನೋ ಎತ್ತರಕ್ಕೆ ತೊಗೊಂಡೋಗ್ಬೇಡಿ. ನಾವು ಸೊ ಸಂಸಾರದಲ್ಲಿ ನಿರ್ವಾಣ ಅಂದರೆ ನಿಮ್ಗೇನು ಅನಿಸುತ್ತೆ, ಮಿರ್ಚಿ, ಅದು ಯಾವುದು ಅತಿ ಬೇಡ, ಅತಿ ಬೇಡ ಅಷ್ಟೇ. ಎಸ್. ನಮ್ಮ ಇದರಲ್ಲೂ ಸ್ನ್ಯಾಕ್ಸ್ ಸೇಮ್ ನೀವು ಹೇಳ್ದಂಗೆ ನಾವು ಎಕ್ಸ್ಪೀರಿಯನ್ಸ್ ಸೇಮ್ ಸರ್ ಹತ್ರ. ಹೌದೌದು. ನಾವು ರುಚಿ ಅಂತ ಅವರು ಇಷ್ಟಪಡಲ್ಲ, ಬಿಕಾಸ್ ನಮಗೆ ಅವರು ಮೇಡಮ್ ಅಂತ ಕರೀತಾರೆ. ಸೊ ನಾವು ಅವರಿಗೆ ಸರ್ ಅಂತ ಕರಿತೀವಿ. ಅಂದರೆ ಅದೊಂದು ನಾನು ಸರ್ ಹತ್ರ ತಿಳ್ಕೊಂಡಿರೋದು, ಯಾಕಂದ್ರೆ ನನ್ನ ಬೈ ಬರ್ತೆ ಅದು ಒಪ್ತಾ ಇದ್ದಿಲ್ಲ ಅಂತ ಹೇಳಿದೆ ನಿಮಗೆ ಎಕ್ಸ್ಪೀರಿಯನ್ಸು. ಅದು ನಾನು ಇಲ್ಲಿ ಕಂಡೆ. ಆಲ್ ಆರ್ ಈಕ್ವಲ್ ಅಂತ ಹೇಳೋದಲ್ಲ, ಇಲ್ಲಿ ನಮ್ಮ PSM ಮೂಮೆಂಟ್ನಲ್ಲಿ ಆಚರಣೆಯಲ್ಲಿದೆ. ಬಿಕಾಸ್ ಭಗವಂತ ಸರ್ವಾಂತರ್ಯಾಮಿ. ಆ ಸರ್ವಾಂತ ಅಂದರೆ ಎಲ್ಲರಲ್ಲೂ ಈಕ್ವಲ್ ಆಗಿದ್ದಾಗ ಅಲ್ಲಿ ಮಿತ್ರತ್ವ ಇರುತ್ತೆ. ಸರ್ ಒಂದು ಅದು ನಂಗೆ ಇಷ್ಟ ಆಯಿತು. ಎಸ್, ಇವಾಗ ನೀನು ನಾನು ಕ್ಲೋಸ್ ಆಗಿರ್ತೀವಿ, ಒಂದೇ ಏಜು, ಫುಲ್ಲು ಚೈಲ್ಡ್ಹುಡ್ ಫ್ರೆಂಡ್ಸು. ಆವಾಗ ಒಬ್ರಿಗೊಬ್ಬರು ನಾವು ದಾಸತ್ವ ಮನೋಭಾವನೆ ಇರೋದಿಲ್ಲ, ಫ್ರೆಂಡ್ಶಿಪ್ ಇರುತ್ತೆ. ಸೊ ಅದನ್ನು ಪತ್ರಿಜಿಯವರು ಮಿತ್ರತ್ವ ಅಂತ ಹೇಳ್ತಾರೆ. ಕರೆಕ್ಟ್. ಅಂದರೆ ಅಲ್ಲಿ ಇಷ್ಟು ಒಂದು ಆನಂದ ಸ್ಥಿತಿಯಲ್ಲಿ ಇರ್ತೀವಿ ಇಬ್ಬರು. ನೀನು ಹೆಚ್ಚು ಮೇಲು ಅನ್ನೋದು ಯಾರ ಒಂದು ಕ್ಷಣದ ಆಲೋಚನೆಯೂ ಬರೋದಿಲ್ಲ. ಸೊ ಅದಕ್ಕೆ ನಾವು ಸರ್ ಅಂತ ಹೇಳ್ತೀವಿ, ಅವ್ರು ನಮಗೆ ಮೇಡಮ್ ಅಂತ ಹೇಳ್ತಾರೆ. ಸೊ ಗುರುಗಳಿಗೆ ನಾವು ಸುಮ್ಮನೆ ಇನ್ನೊಬ್ರಿಗೆ ತಿಳಿಸೋಕೆ ಗುರುಗಳು ಅಂತ ಹೇಳ್ತೀವಿ. ಇತ್ತೀಚೆಗೆ ಸರ್ 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 ಅಂತಂದರೆ ಎಲ್ಲರೂ ಕಾಮನ್ ಆಗಿ ತಿಳ್ಕೊಂಡ್ಬಿಡ್ತಾರೆ, ಏನು ಸಾರ್ ಯಾರು ಇವರು ಅಂತ. ಹಾಗಾಗಿ ಬಟ್ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ದು ಉಂಟು. ಅಂದರೆ ಒಬ್ರು ಯಾರಾದ್ರೂ ನಮಸ್ಕಾರ ಮಾಡಿದರೆ ಅವರಿಗೆ ಮತ್ತೆ ಮರಳಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಅಲ್ಲಿ ಈಕ್ವಾಲಿಟಿ ಇರಬೇಕು ಅಂತ. ಆ ಈಕ್ವಾಲಿಟಿನ ಆಚರಣೆ ನೋಡಿದ್ದು ನಾನು PSM ಮೂಮೆಂಟ್ನಲ್ಲಿ 2004ನಲ್ಲಿ. ಸೊ ಹಾಗೆ ಅದನ್ನೇ ನೀವು ಹೇಳಿದ್ರಲ್ಲ ಇವಾಗ. ಸೊ ಅದನ್ನು ಮಕ್ಕಳಿರುವಾನಿಂದನೇ ಇದೆಲ್ಲ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಒಂದು ಸಸಿ ಇರುತ್ತೆ, ಅದನ್ನು ನಾವು ಹೇಗೆ ಬೇಕಾದ್ರೂ ಅದು ನಾವು ಬೆಳೆಸ್ಬೋದು. ಅದೇ ಒಂದು ವೃಕ್ಷನ ಬೆಳೆಸೋಕ್ಕಾಗಲ್ಲ. ಅದಕ್ಕೆ ಈ ಸಿಸ್ಟಮ್ ಏನಿದೆ, ಈ ಧ್ಯಾನ ಅನ್ನೋದು ಸಿಸ್ಟಮ್ ಮೀನ್ಸ್ ಇವಾಗೆ ಪ್ರಸ್ತುತ ಅವಶ್ಯಕವಾಗಿರೋದು. ನಾನು ಮತ್ತೆ ಎಷ್ಟು ಸಾರಿ ಕೇಳಿದ್ರು ಹೇಳ್ತೀನಿ, ಧ್ಯಾನ ಧ್ಯಾನ ಧ್ಯಾನ. ಬಿಕಾಸ್ ನಾನು ತಿಳ್ಕೊಂಡ್ರೆ ಒಂದು ಹೆಜ್ಜೆ ನಾನು ಸರಿಯಾದ ಹೆಜ್ಜೆ ಮುಂದೆ ಇಡಲಿಕ್ಕೆ ಸಾಧ್ಯ ಆಗ್ತದೆ, ವಿತೌಟ್ ಸಪೋರ್ಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ನೀವೇನು ವಿನಯ್ ಗುರುಜಿ ಅಂತಿರೋ, ನನಗೆ ಪತ್ರಿಜಿಯವರ ನೆಕ್ಸ್ಟ್ ಇದಂದರೆ ನಾನು ವಿನಯ್ ಗುರುಜಿಯವರಿಗೆ ಕೊಡೋದು. ಯಾಕಂದರೆ ನಾನು ಚಿಕ್ಕವಳಿಂದನೂ ಭಾಳ ನಿಮ್ಮ ಥರನೇ ರಿಸರ್ಚ್, ನಾನು ಮೊದಲಿಂದನೂ ಅದನ್ನು ನಾನು ಸರ್ ಮುಂದೆ ಹೇಳಿದ್ದೆ ಕೂಡ, ಗುರುಗಳ ಮುಂದೆ. ಆಮೇಲೆ ನಾನು ಓಪನ್ ಆಗೇ ಮಾತಾಡ್ತೀನಿ, ಅದು ಕೆಲವು ಎಕ್ಸ್ಪೀರಿಯೆನ್ಸು. ಅದಕ್ಕೆ ಹೇಳಿದರು, ನಾನು ಲೈಫ್ನಲ್ಲಿ ಫಸ್ಟ್ ಟೈಮ್ ಈ ಥರ ಇಂಟರ್ವ್ಯೂ ಕೊಟ್ಟಿದ್ದೀನಿ, ನಿಮ್ಮ ಥರ ಅಂದರೆ ನಿಮ್ಮ ಮುಂದೆ ಇವಾಗೇನು ಇಂಟರ್ವ್ಯೂ ಕೊಟ್ಟಿದ್ದೀನಿ, ಅದು ಫಸ್ಟ್ ಟೈಮ್ ಲೈಫ್ನಲ್ಲಿ ಅಂತ ಹೇಳಿದ್ರು ವಿನಯ್ ಗುರುಜಿ. ಯಾಕಂದರೆ ಆ ತೃಷೆ ನಿನ್ನಲ್ಲಿ ಇದೆ, ಆ ಆಧ್ಯಾತ್ಮಿಕ ಜ್ಞಾನ ನಿನ್ನಲ್ಲಿ ಇದೆ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು. ನನ್ನ ತಾಯಿಗೂ ಹೇಳದೇ ಇರೋ ಎಕ್ಸ್ಪೀರಿಯೆನ್ಸ್ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿನಿ ಅಂತಂದ್ರೆ ಕೆಲವು ನನ್ನ ಇಂಟರ್ವ್ಯೂನಲ್ಲಿ. ನಾನು ಒಂದು 3 ಗುರುದೇವೋಭವ ಅಂತ ನಾನು ಇದು ನಮ್ಮ ಚಾನಲ್ ಮುಖಾಂತರ ನಾನು ಇಂಟರ್ವ್ಯೂ ತೊಗೊಂಡೆ ವಿನಯ್ ಗುರುಜಿದು. ಲಾಸ್ಟಿಗೆ ನನ್ನ ಅನುಭವದಲ್ಲಿ 40 ವರ್ಷದ ನಮ್ಮ PSM ಮೂಮೆಂಟ್ನಲ್ಲಿ ನಾವೇನು ಅತಿಥಿಯಾಗಿ ಗುರುಗಳನ್ನ VIPಸ್ನೇನು ಕರಿತೀವಿ, 100ಕ್ಕೆ 100ರಷ್ಟು ಪತ್ರಿಜಿ ಬಗ್ಗೆ, ಪಿರಮಿಡ್ ಬಗ್ಗೆ ಮತ್ತು ಧ್ಯಾನದ ಬಗ್ಗೆ ಹೇಳಿದ ಏಕೈಕ ಗುರು ಅಂದರೆ ವಿನಯ್ ಗುರುಜಿ. ಸೊ ಹಾಗೆ ನಾನು ಪತ್ರಿಜಿಯವರ ನೆಕ್ಸ್ಟ್ ಏನಾದರೂ ನಾನು ಆದ್ಯತೆ ಕೊಡ್ತೀನಿ ಅಂದರೆ ವಿನಯ್ ಗುರುಜಿಗೆ. ನಂಗೆ ಇಷ್ಟ ಆಯಿತು ಅವ್ರ ಕಾನ್ಸೆಪ್ಟ್. ಬಟ್ ಅವರು ನೇರವಾಗಿ ಒಪ್ಕೊಂಡ್ರು ಸಹಿತ, ಅದು ನನಗಿಷ್ಟ ಆಯಿತು. ಎಲ್ರಿಗೂ ಒಂದೇ ಪಾಠ ಮಾಡೋಕ್ಕಾಗಲ್ಲ. ಸೊ ಬಟ್ ಅಲ್ಟಿಮೇಟ್ PhD ಮಾಡೋಕ್ಕೆ ಬಂದಿರೋರು ಪತ್ರಿಜಿ ಅಂತ ಹೇಳಿದರು. ಆಮೇಲೆ ಯೂತ್ಸ್ಗೆ ಹೇಳಬೇಕು ಅಂತಂದರೆ, ಈ
ಚಾನಲ್ ಮುಖಾಂತರ ಅದ್ಧೂರಿಯಾಗಿ ಲೈಫ್ನ ಜಮ್ ಥರ ಜೀವಿಸ್ಬೋದು ಮೆಡಿಟೇಷನಿಂದ. ನಾನೇ ಸಾಕ್ಷಿ. ನಾನೊಬ್ಬ ಆರ್ಡಿನರಿ ಸಾಮಾನ್ಯ ಒಬ್ಬ ಗೃಹಿಣಿ. ನಾನು ಕಾಮನ್ ಲೇಡಿ. ಇವತ್ತು ಒಬ್ಬ ಇಂಜಿನಿಯರ್ ಥರ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀನಿ ನಾನು. ಸೊ ನನಗೆ ಆ ನಾಲೆಜ್ ಏನೂ ಗೊತ್ತಿಲ್ಲ. ಅಂದರೆ ಒಂದು ಹೇಳೋದು, ಧ್ಯಾನ ಸಕಲ ಜ್ಞಾನ ಪ್ರದಾಯಿನಿ. ಹಾಗೆ ಮುಖ್ಯವಾದ ವಿಷಯ ಏನು ಅಂತಂದರೆ, ನಾವು ಮಾತಾಡ್ತಾನೆ ಇದ್ದೀವಿ ಯೂತ್ಸ್ಗೆ ಒಂದು ಚಿಕ್ಕ ಮಕ್ಕಳಿಗೆ ಕೊಡಬೇಕು. ಹಾಗೆ ಯೂತ್ಸು ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಅಂಥವರಿಗೆ ಒಂದು ಮೆಸೇಜ್ ಏನು ಅಂತಂದರೆ, ಮುಖ್ಯವಾಗಿ ವೆಜಿಟೇರಿಯನ್ ಆಗಿ ಎಷ್ಟೋ ಜನ ಯೂತ್ಸು ಇವತ್ತು ನಾನು ಹೇಗೆ ಲೈಫ್ನ ಸೆಲೆಕ್ಟ್ ಮಾಡ್ಕೋಬೇಕು, ಸ್ಪಿರಿಚುವಾಲಿಟಿನ ಹೇಗೆ ತಿಳ್ಕೋಬೇಕು ಅಂತ ಅನ್ನೋರಿಗೆ ನಮ್ಮ ಒಂದು ಅಡ್ರೆಸ್ಸು PBMK ವೆಬ್ಸೈಟ್ ಇದೆ, PSSM ವೆಬ್ಸೈಟ್ ಇದೆ, ಚಾನಲ್ಸ್ ಇದ್ದಾವೆ. ಸೊ ಹಾಗೆ ನಾನು ನನ್ನ ಒಂದು ಸ್ವಂತ ಪ್ರಾಜೆಕ್ಟ್, ನಾನು ಎವ್ರಿ ಇಯರ್ ನವಂಬರ್ನಲ್ಲಿ ನಾನು ಮೆಗಾ ಬೃಹತ್ ಸಸ್ಯಾಹಾರ ರ್ಯಾಲಿ ಮಾಡ್ತೀನಿ ವೆಜಿಟೇರಿಯನ್. 1,00,000 ಪಾಂಪ್ಲೆಂಟ್ಸ್ ಮುಖಾಂತರ ನಾನು ಎವ್ರಿ ಇಯರ್ ಒಂದು ಡಿಸ್ಟಿಕ್ 11 ಡೇಸ್ ನಾನು ಈ ಒಂದು ವೆಜಿಟೇರಿಯನ್ ರ್ಯಾಲಿ, ಪ್ಲಾಂಟೇಷನ್ ಪ್ರೋಗ್ರಾಮ್ ಆ್ಯಂಡ್ ಮೆಡಿಟೇಷನ್ ಸ್ಪ್ರೆಡಿಂಗ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇಂಟ್ರೆಸ್ಟ್ ಇರೋರು, ಆಮೇಲೆ ನಮ್ಮ ಈ ಒಂದು ಟೀಮ್ನಲ್ಲಿ, ಅಂದರೆ ಟೀಮ್ ಮೀನ್ಸ್ ಸಸ್ಯಾಹಾರ ಏಕೆ ಬೇಕು ಇನ್ನು, ಯಾಕಂದರೆ ಕೊಟ್ಟಿರೋ ಸಮಯದಲ್ಲಿ ನಾವು ಎಲ್ಲವೂ ತಿಳ್ಕೊಳಕ್ಕಾಗಲ್ಲ. ಸೊ ಯೂತ್ಸ್ ತಿಳ್ಕೊಬೇಕು ಅಂದರೆ ನಮ್ಮ ವೆಬ್ಸೈಟ್ ಇದೆ, PBMK ವೆಬ್ಸೈಟ್ ಇದೆ, ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸೊ ಹಾಗೆ ಫೇಸ್ಬುಕ್ಕು, ಎಲ್ಲದ್ರ ಮುಖಾಂತರ ತಿಳ್ಕೊಂಡು ನೀವು ಕನೆಕ್ಟ್ ಆಗ್ರಿ. ಅದರ ಜೊತೆಗೆ ನಂದು ಎವ್ರಿ ಡೇ ಒಂದು ವಿಡಿಯೋ ಬರುತ್ತೆ, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ಅಂತ. ಅದರೊಳಗೆ ಪತ್ರಿಜಿಯವರ ಒಂದು ಸಂದೇಶ ಕನ್ನಡದಲ್ಲಿ, ಅವರು ತೆಲುಗು ಇಂಗ್ಲೀಷ್ ಮಾತಾಡ್ತಾಯಿದ್ರು, ಸೊ ಹಿಂದಿ. ಹಾಗಾಗಿ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ತರ್ತಾ ಇದ್ದೀವಿ. ಸೊ ಅದು ಎಷ್ಟೋ ಜನ ಯೂತ್ಸ್ ಇವತ್ತು ಇನ್ಸ್ಪೈರ್ ಆಗಿ ಅವ್ರ ಲೈಫ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪತ್ರಿಜಿ ವೆಜಿಟೇರಿಯನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಒಂದು PBMK ಟೀಮ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಖಂಡಿತ ನಂಬರ್ ತೊಗೊಳ್ಳಿ, 7204352345. ಸೊ ಹಾಗಾಗಿ ನಮ್ಮದು ಪಿರಮಿಡ್ ಧ್ಯಾನ ಅಂತಲೂ ನಾವು ಕರಿತೀವಿ. ಹಾಗಾಗಿ ಪ್ರತಿಯೊಬ್ಬರು ಅಂತಹ ಒಂದು ಪಿರಮಿಡ್ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಇದೆ. ಈಜಿಪ್ಟ್ನಲ್ಲಿದೆ, ಅದು ಭೂಮಿಯ ಮಧ್ಯಭಾಗದಲ್ಲಿ ಇದೆ. ಆ್ಯಕ್ಚುಲಿ ಆ ಒಂದು ಟೆಕ್ನಾಲಜಿನ ಪತ್ರಿಜಿಯವರು ಧ್ಯಾನಕ್ಕೆ ಅಳವಡಿಸ್ಕೊಂಡ್ರು. ಅದಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇರೋದು, ಅಂಥ ಅದ್ಭುತವಾದ ಒಂದು ಆಧ್ಯಾತ್ಮ ಸಾಧನೆಯ ಒಂದು ಬ್ರಿಡ್ಜು ಏನಿದೆ ನಮ್ಮ ಇಲ್ಲಿ ಬೆಂಗಳೂರಿನಲ್ಲೇ ಇದೆ. ಆ ಬೆಂಗಳೂರಿನ ಕೆಬ್ಬೆದೊಡ್ಡಿ ಗ್ರಾಮ, ಹಾರೋಳ್ಳಿ ಹತ್ರ ಕನಕಪುರ ರಸ್ತೆಯಲ್ಲಿ ಏನು ಬರುತ್ತೆ, ವಿಶ್ವದ ಪ್ರಪ್ರಥಮ ಮೊದಲನೆಯ ಅತಿ ದೊಡ್ಡ ಪಿರಮಿಡ್, ಧ್ಯಾನಕ್ಕಾಗಿ ಬಳಸುವ ಪಿರಮಿಡ್ ಅಂದರೆ ಮೈತ್ರೇಯ ಬುದ್ಧ ವಿಶ್ವವಿದ್ಯಾಲಯ, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬರುತ್ತೆ. ದಯವಿಟ್ಟು ನಮ್ಮ ಬೆಂಗಳೂರಿನ ನೋಡ್ತಕ್ಕಂಥ ಎಲ್ಲ ವೀಕ್ಷಕರು, ಕರ್ನಾಟಕದ ಎಲ್ಲ ವೀಕ್ಷಕರು ಒಂದು ಸಾರಿ ಭೇಟಿ ನೀಡಿ. ಸೊ 5,000 ಜನ ಆ ಪಿರಮಿಡ್ನಲ್ಲಿ ಕುಳಿತು ಧ್ಯಾನ ಮಾಡ್ಬೋದು. ಸೊ ಕಿಂಗ್ ಚೇಂಬರ್ ಅಂತಿದೆ, ಅದರಲ್ಲಿ ಒಂದು 200 ಮೆಂಬರ್ಸು ಧ್ಯಾನ ಮಾಡ್ಬೋದು. ಪತ್ರಿಜಿಯವರ ಹೇಳಿಕೆ ಏನಂದರೆ, ಇದು ಪಿರಮಿಡ್ ಯುಗ, ಭೂಮಿನ ಉಳಿಸೋದೇ ಪಿರಮಿಡ್ಗಳು. ಸೊ ಹಾಗಾಗಿ ಪಿರಮಿಡ್ ನಮ್ಮ ಥ್ರೂ ವರ್ಲ್ಡ್ ವೈಡ್ ಇವತ್ತು ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ. ಇಲ್ಲಿ 5,000 ಜನ, ಹೈದರಾಬಾದ್ನಲ್ಲಿ 8,000 ಜನ, 8,000 ಮೆಡಿಟೇಟರಲ್ಲಿ ಮೆಡಿಟೇಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನಮಗೆ ಕೊಲ್ಹಾಪುರ ಹತ್ರ 500 × 500 ಆಗ್ತಾ ಇದೆ. ಇದು 160 by 160 ಬೆಂಗಳೂರು, 200 by 200 ಹೈದರಾಬಾದ್, ನೆಕ್ಸ್ಟ್ 500 by 500 ನಮ್ಮ ಕೊಲ್ಹಾಪುರದಲ್ಲಿ ಆಗ್ತಾ ಇದೆ. 25 ಎಕರೆದಲ್ಲಿ ಪಿರಮಿಡ್. ಸೊ ಯಾಕೆ ಅಂತಂದರೆ, ಇವತ್ತು ಭೂಮಿಯ ಅಸಮತೋಲನದಿಂದ ಸಮತೋಲನಕ್ಕೆ ತರಬೇಕು ಭೂಮಿನ ಅಂದರೆ ಪಿರಮಿಡ್. ಸೈನ್ಸ್ ಟೆಕ್ನಾಲಜಿನ ಅದನ್ನು ಪತ್ರಿಜಿಯವರ ಧ್ಯಾನ ಮತ್ತು ಆ ಪಿರಮಿಡ್ ಎನರ್ಜಿ ಅದನ್ನು ಎರಡು ಅಳವಡಿಸ್ಕೊಂಡಾಗೆ ನಾವು ಇನ್ನೂ ಬೇಗನೆ ಒಂದು ಹಂತಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಬಳಸ್ತಾ ಇದ್ದೀವಿ. ಕೇವಲ ಧ್ಯಾನಕ್ಕಷ್ಟೇ ಅಂತಲ್ಲ, ಪಿರಮಿಡ್ನ ಜಸ್ಟ್ ಲೈಕ್ ನಾವು ನಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲಕ್ಕೂ ಬಳಸ್ತಾ ಇದ್ದೀವಿ. ಹೌದು ಹೌದು ಹೌದು. ನಾನು ಫ್ರಿಜ್ ಮೇಲೆ ಇಟ್ಟಿದ್ದೀನಿ, ₹1 ಇದುವರೆಗೂ ಇಟ್ಟಿದ್ದಿಲ್ಲ, ನಾನು ಖರ್ಚು ಮಾಡಿಲ್ಲ. ನಮ್ಮ ಇಂಜಿನಿಯರಿಂಗ್ ಯೂತ್ ಸ್ಟೂಡೆಂಟ್ಸ್ ಅಲ್ಲಿ ಬೆಂಗಳೂರಲ್ಲೇ ಎಲ್ಲರೂ ಅವ್ರ ಬೈಕ್ಗಳ ಮೇಲೆ, ಕಾರ್ ಮೇಲೆ, ನನ್ನ ಕಾರ್ ಮೇಲೂ ಸಹಿತ ನಾನು. ಸೊ ಹಾಗೆ ಎಲ್ಲ ಒಂದು ಇಕ್ವಿಪ್ಮೆಂಟ್ಸ್ ಮೇಲೂ ಆ ಪಿರಮಿಡ್ ಇಟ್ಟಾಗ ಅದ್ರ ಲೈಫ್ ಫೋರ್ಸ್ಫುಲ್ ಆಗುತ್ತೆ. ಸೊ ಒಂದು ಆ್ಯಕ್ಚುಲಿ ಒಬ್ಬ ಇಂಟರ್ನ್ಯಾಷನಲ್ ಅಂದರೆ ಅವ್ರು ಏನು ಮೆಡಿಟೇಷನ್ ಗೊತ್ತಿಲ್ಲ, ಪಿರಮಿಡ್ ಟೆಕ್ನಾಲಜಿ ಗೊತ್ತು, ಲೈಫ್ ಲಾಂಗ್ ಒಂದೇ ರೇಜರ್ ಯೂಸ್ ಮಾಡಿದ್ದಾರೆ. ಸೊ ಅಷ್ಟೊಂದು ಪವರ್ ಪಿರಮಿಡ್ಗಿದೆ. ಅದಕ್ಕೆ ಈ ಒಂದು ಚಾನಲ್ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ, ನೀವು ಸಹಿತ ಒಂದು ಸಾರಿ ವಿಸಿಟ್ ಮಾಡಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ, ಅಲ್ಲಿ ಕುಳಿತು ಧ್ಯಾನ ಮಾಡಿ. ಸೊ ಜೀವ ಇರದ ವಸ್ತುಗಳೇ ಅವುಗಳ ಲೈಫ್ ಶಕ್ತಿಯುತವಾಗಿರುವಾಗೆ ಈ ಉಸಿರಾಡ್ತಿರೋ ನಾವು ಅದ್ರ ಕೆಳಗಡೆ ಸ್ಟೇ ಮಾಡೋದು,
ಅಂದರೆ ಮಲ್ಕೊಳ್ಳೋದು, ಕೂಡೋದು ಮಾಡೋದ್ರಿಂದ. ಸೊ ನಾನು ನನ್ನ ಹತ್ರ ಬರೋ ಈ ಪೇಷಂಟ್ಗಳು ಏನು ಡಾಕ್ಟ್ರ್ ಕೈ ಎತ್ತಾರೆ, ಕ್ಯಾನ್ಸರು, ಆಮೇಲೆ ಲಿವರ್ ಡ್ಯಾಮೇಜು, 2 ಕಿಡ್ನಿ ಫೇಲ್ ಆದವರು, ನನಗೊಂದು 41 ಡೇಸ್ ಕೊಡ್ರಿ ಅಂತೀನಿ. ಆ ಥರ ಸಾವಿರಾರು ಜನ ಇವತ್ತು ಆರಾಮಾಗಿದ್ದಾರೆ. ಇನ್ನು ಭೂಮಿ ಮೇಲೆ ಟ್ರೀಟ್ಮೆಂಟೇ ಇಲ್ಲ ಅನ್ನೋರು ಸಹಿತ ಇವತ್ತು ಆರಾಮಾಗಿದ್ದಾರೆ. ಸೊ ಹಾಗಾಗಿ ಧ್ಯಾನ ಮಾಡಿ ಆನಂದವಾಗಿರಿ. ಇಲ್ಲಿ ಬಂದಿರೋದೇ ನಾವು ಆನಂದವಾಗಿರೋದಕ್ಕೆ, ಲೈಫ್ನಲ್ಲಿ ಸಫರ್ ಆಗೋದಕ್ಕೆ ಅಲ್ಲ. ಸೊ ಹಾಗಾಗಿ ಏನೋ ಒಂದು ಸಾಧನೆಯಿಂದ ಕೊನೆ ಉಸಿರು ಬಿಡಿ. ಇದು ಮನುಷ್ಯ ಒಂದು ಸಾರ್ಥಕವಾದ ಜೀವನ. ಸೊ ಇದುವರೆಗೂ ನನಗೆ ಗೊತ್ತಿರೋ ಸ್ವಲ್ಪ ಜ್ಞಾನನ, ಯಾಕಂದರೆ ಉಸಿರಿರೋವರೆಗೂ ಕಲಿಬೇಕು, ತಿಳ್ಕೋಬೇಕು. ಸೊ ಆ ಒಂದು ಜ್ಞಾನನ ನಿಮ್ಮ ಚಾನಲ್ ಮುಖಾಂತರ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಮ್ಮ PSM ಸಂಸ್ಥೆಯಿಂದ ಹಾಗೂ ನಮ್ಮ PVMK ತಂಡದಿಂದ ಹಾಗೂ ನನಗೆ ಗಾಯತ್ರಿ ಅವರು ಇನ್ಸ್ಟಾಗ್ರಾಮ್ ನಮ್ಮ ಎಲ್ಲ ಹುಡುಗರು ಹಾಕೊತೀರ. ಆ ಒಂದು ಪಾಠ ಗಾಯತ್ರಿ ಅವ್ರು ಮಾಡಿದ್ದಾರೆ, ನಿಮ್ಮ ಚಾನಲ್ ಕನೆಕ್ಟ್ ಮಾಡಿದ್ದಾರೆ. ಅವಳಿಗೂ ನಿಮಗೆಲ್ಲರಿಗೂ ಪ್ರತ್ಯೇಕವಾಗಿ ನಿಮಗೆ. ಸೊ ಯಾಕಂದರೆ ಮಾಸ್ ಆನಂದ್ ಅಂತ ಚಿಕ್ಕವರಿಂದ ನೋಡಿದ್ದೀವಿ, ಇವತ್ತು ಮುಖತಃ ಭೇಟಿ ಆದೆ. ಸೊ ಎಲ್ಲರಿಗೂ ನಾನು ಹೆಸರಿನಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಮ್ಮ ಕ್ಯಾಮ್ರಾಮನ್ ಅವ್ರಿಗೂ, ಯಾಕಂದರೆ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ಪೇಷನ್ಸ್ ಅವರು ಅಷ್ಟೇ ಪೇಷನ್ಸಿಂದ ಕೂಡಬೇಕಲ್ವ. ಸೊ ಎಲ್ಲ ಒಂದು ಟೆಕ್ನಿಕಲ್ ಟೀಮ್ನವ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ವಂಡರ್ಫುಲ್ ಮೆಸೇಜ್. ನಿಮ್ಮ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಭಾಳ ಖುಷಿಯಾಯಿತು. ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ಮ ಈ ಮೂಮೆಂಟು ಎಲ್ಲವೂ ತುಂಬ ಚೆನ್ನಾಗಿ ಆಗಲಿ. ಇನ್ನೊಂದು ದಿನ ಇನ್ನೂ ಒಂದು ಹೊಸದಾದ ಒಂದು ವಿಷಯದ ಜೊತೆ ಭೇಟಿಯಾಗೋಣ. ಸೊ ನಾವು ತಿಳಿಸ್ಕೊಟ್ಟಂಗೆ ಮೇಡಮ್ಮು ಧ್ಯಾನ ಎಷ್ಟು ಮುಖ್ಯ ಜೀವನದಲ್ಲಿ ಅಂತ ಹೇಳಿದ್ದಾರೆ. ಸೊ ಧ್ಯಾನ ಮಾಡೋದಕ್ಕೆ ಮನಸ್ಸು, ಈ ಎರಡೂ ಶುದ್ಧಿ ಆದಾಗ, ಅದೆರಡು ಒಂದು ಅಲೈನ್ಮೆಂಟ್ ಆದಾಗ, ಸೊ ಅದು ನಮಗೆ ಜಗತ್ತಿನ ಬೇರೆ ದಿಕ್ಕನ್ನೇ ತೋರಿಸುತ್ತೆ. ವೆಜ್ಜು ನಾನ್ ವೆಜ್ಜು ಈ ಗಲಾಟೆಗಳು, ನಂಬಿಕೆಗಳು ಇದೆಲ್ಲವೂ ಒಂದು ಕಡೆಗೆ ಇಡೋದ್ರ ಮೂಲಕ ಇದಕ್ಕೆ ವರ್ಡ್ಸ್ಗಿಂತ ಆ್ಯಕ್ಷನಲ್ಲಿ ನಾವೇನು ಪ್ರಯತ್ನ ಪಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಮನಸ್ಸಿನಲ್ಲಿ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಕಂಪ್ಯಾರಿಸನ್ನು, ಇದು ದೊಡ್ಡ ನಾನ್ ವೆಜ್ಜು ಅಂತ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದಂಥದ್ದು. ಆ ನಾನ್ ವೆಜ್ಜನ್ನು ತ್ಯಜಿಸಿ ಆವಾಗ ವೆಜ್ ಆದಂಥದ್ದು ಒಳ್ಳೆ ಮೈಂಡ್ಸೆಟ್ಟು ಆಟೋಮೆಟಿಕಲಿ ಬರುತ್ತೆ ಅಂತ. ಅದಕ್ಕೆ ಊಟವು ಒಂದು ಮಾರ್ಗವೂ ಆಗುತ್ತೆ, ಅದರ ಜೊತೆ ಧ್ಯಾನವು ಅತ್ಯಂತ ಶ್ರೇಷ್ಠವಾದಂಥ ಒಂದು ಉನ್ನತ ಸ್ಥಿತಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿ ಕನ್ಕ್ಲೂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಒಂದು ಕಂಟೆಂಟ್ ಇಷ್ಟ ಆದರೆ ನಾನು ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಮಾಹಿತಿ ಉಪಯುಕ್ತ ಅಂತ ನಿಮ್ಗನ್ನಿಸ್ತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ.